ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸಂಜಿತ್ ಗಂಗೊಳ್ಳಿ. ನಾನು ಮೂಲತಃ ಉಡುಪಿಯನಾಗಿದ್ದು ಈಗ ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿ ವಾಸಿಸ್ತಾ ಇದ್ದೇನೆ. ಸುಮಾರು 800 ವರ್ಷ ಇತಿಹಾಸ ಇರುವ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವ ಇದೇ ಜನವರಿ 18ರಂದು ಜರುಗಲಿದೆ. ಈ ಬಾರಿ ಪರ್ಯಾಯ ಪೀಠ ಏರುತ್ತಿರುವ ಪುತ್ತಿಗೆ ಮಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ನನ್ನ ಕುಟುಂಬದ ಪರವಾಗಿ ಹಾಗೂ ಇಲ್ಲಿರುವ ಅಮೆರಿಕದ ಎಲ್ಲ ಭಕ್ತರ ಪರವಾಗಿ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ವಿಜೃಂಭಣೆಯ ಪರ್ಯಾಯ ಮಹೋತ್ಸವಕ್ಕೆ ಶುಭಾಶಯ ಕೋರುತ್ತೇನೆ. ನಮಸ್ಕಾರ. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆದೊಂದು ಅದನ್ನ ಮತ್ತೊಂದು ವಿಷಯ ಅದಕ್ಕೂ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ ಟ್ರೈಲರ್ ತು ಕೊಂಚ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ, ರೆಡಿ? 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಲೆಗ ಸಂಜೆ ಬರ್ಯಾರಿ. ಏ ಯಾನ್ ಮದ್ವೆ ಮರಿ ಎಂಕೊಂಚೂರು ಮರ್ಯಾದೆ ಕೊರ್ಲೆ ಇರು. ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಾಳ ಪಂತೇಜ್ ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಆಯ್ಕೆ ಬಾರಿ ಜಾಗ್ರತೆ ಆಡ್ ಬರ ಡಿಕ್ಲೇರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪಾಡ್ದ ಆಡತ್ತ ನಮ್ಮಂಚೂರು ಪಾಡ್ದ ಮೂಲು ಪಾಡ್ರೆ ಅಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರು ಏ ದೊಡ್ಡ ಪಾಡ್ಲೆತ್ತ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲೆಗೆ ಬರ್ರೆಲೆ ಜೋಗ ಬೋರ್ಡು ಒಟ್ರಾಸಿ ಬರ್ಪನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ನಾನು ದಾದಾ ಅರ್ಗುನು ಅವು ಏಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅದು ಪಳ್ಳಕ್ಕೆ ಏನ ಪೊಣ್ಣು ಮದ್ಮಲ್ ಓಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪೊಣ್ಣಂತೂ ಲವ್ಲು
ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು. ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ. ಆ ಜನ ನಮ್ಮ ಫಿನಿಶ್ ಮಲ್ಪೋಡು. ಪದ್ಯ ಅನ್ಪೆ ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಟೆಂಕಲ್ ಮದ್ವೆಗೆ ಬಲೆ ತೈರು ಕೊಂಚೂರು ಸ್ಮೈಲ್ ಕೊರ್ಲಿ. ನಿಕುಲ್ದಲ್ಲ ಪಂಡ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಬಂದು ಓಡ್ದ ಅಪ್ಪಣೆ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ವರ್ಣ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಇಂಕಂತ ಇನ್ವಿಟೇಷನ್ ಬೈದನೆ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ನಿಕ್ಲ ಕೈತಲ್ದ ಥಿಯೇಟರ್ ಇಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಮಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್. ಜಗದಂಬೆ ದೇವಿ ಭವಾನಿ ಜಗನ್ನಾಥ ಶಕ್ತಿ ದುರ್ಗೆ ಜಗನ್ನಾಥ ಶಕ್ತಿ ದುರ್ಗೆ ಜಗನ್ನಾಥ ಶಕ್ತಿ ದುರ್ಗೆ ಕುಮಾರ ಗಣನಾಥ ಕಲ್ಯಾಣಿ ಶಾರದಾಂಬ ಕುಮಾರ ಗಣನಾಥ ಕಲ್ಯಾಣಿ ಶಾರದಾಂಬ ಜಯ ಹೇ ದೇವಿ ವರದೇ ಮಾತಾ ಜಯ ಹೇ ದೇವಿ ವರದೇ ಮಾತಾ ಉಮಾ ಮಹೇಶ್ವರಿ ಕಲಾವತಿ ಉಮಾ ಮಹೇಶ್ವರಿ ಕಲಾವತಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಓಂಕಾರನಾಥ ರೂಪಿಣಿ ಸಂಸಾರ ತಾಪಹರಿಣಿ ಓಂಕಾರನಾಥ ರೂಪಿಣಿ ಸಂಸಾರ ತಾಪಹರಿಣಿ ಜಯ ಹೇ ದುರ್ಗೆ ಶುಭದೇ ಮಾತಾ ಜಯ ಹೇ ದುರ್ಗೆ ಶುಭದೇ ಮಾತಾ ಸುರವರಾಜಿತೆ ನಾರಾಯಣಿ ಸುರವರಾಜಿತೆ ನಾರಾಯಣಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ರಂಗ ಕೊಳಲಾನೂದಲಾಗಿ ಮಂಗಳಮಯವಾದ ರಂಗ ಕೊಳಲಾನೂದಲಾಗಿ ಮಂಗಳಮಯವಾದ ಚೆನ್ನ ಮರೆತು ಚೆನ್ನ ಮರೆತು ಅಂಗ ಪರವಶವಾದವು ಅಂಗ ಪರವಶವಾದವು ರಂಗ ಕೊಳಲಾನೂದಲಾಗಿ ಮಂಗಳಮಯವಾದ
ರಂಗ ಕೊಳಲಾನೂದಲಾಗಿ ಮಂಗಳಮಯವಾಯಿತು. ತಳಕ ತುಳುಕವು ಕೇಳಿ ಬಂತು, ತುಳುಕಿ ಚೆಲ್ಲಾಡಿ ನಿಂತಳು ಯಮುನೆ. ತಳಕ ತುಳುಕವು ಕೇಳಿ ಬಂತು, ತುಳುಕು ಚೆಲ್ಲಾಡಿ ನಿಂತಳು ಯಮುನೆ. ಮೇಲೆ ಮೇಲೋಡಿ ಮೇಗಾಳಿ ಬೀಸಿ, ಮೇಲೆ ಮೇಲೋಡಿ ಮೇಗಾಳಿ ಬೀಸಿ, ಕಲ್ಲು ಕರಗಿ ನೀರಾದವು, ಕಲ್ಲು ಕರಗಿ ನೀರಾದವು. ರಂಗ ಕೊಳಲಾನೂದಲಾಗಿ ಮಂಗಳಮಯವಾಯಿತು. ರಂಗ ಕೊಳಲಾನೂದಲಾಗಿ ಮಂಗಳಮಯವಾಯಿತು. ನಳಿನ ಚಂಪಕ ನಾಗಪನಾಗ ಕಟಿಲ ಸೇವಂತಿ ಕುಂದಮ ಕುಳವು. ನಳಿನ ಚಂಪಕ ನಾಗಪನಾಗ ಕಟಿಲ ಸೇವಂತಿ ಕುಂದಮ ಕುಳವು. ಮನಸಿಗಾಗಿ ಪರಿಮಳಗೊಂಡಿತು, ಮನಸಿಗಾಗಿ ಪರಿಮಳಗೊಂಡಿತು. ನಿರಂಗನಾಗಿಗೆ ಎರಗಿದವು, ನಿರಂಗನಾಗಿಗೆ ಎರಗಿದವು. ರಂಗ ಕೊಳಲಾನೂದಲಾಗಿ ಮಂಗಳಮಯವಾಯಿತು. ರಂಗ ಕೊಳಲಾನೂದಲಾಗಿ ಮಂಗಳಮಯವಾಯಿತು. ಅಚ್ಯುತನಾಕೃತಿ ನೋಡಲು ಸುರರಿಗೆ ಅಜಯವಾಯಿತು ನಾವು ಕಂಡೆವೆಂದು. ಅಚ್ಯುತನಾಕೃತಿ ನೋಡಲು ಸುರರಿಗೆ ಅಜಯವಾಯಿತು ನಾವು ಕಂಡೆವೆಂದು. ಮೆಚ್ಚಿನ ಕುಂಡನ ನೀಲ ವಿನೋದಕ್ಕೆ, ಮೆಚ್ಚಿನ ಕುಂಡನ ನೀಲ ವಿನೋದಕ್ಕೆ ಹೆಚ್ಚಿನ ಕುಸುಮವು ಸುರಿಸಿದವು, ಹೆಚ್ಚಿನ ಕುಸುಮವು ಸುರಿಸಿದವು. ರಂಗ ಕೊಳಲಾನೂದಲಾಗಿ ಮಂಗಳಮಯವಾಯಿತು. ರಂಗ ಕೊಳಲಾನೂದಲಾಗಿ ಮಂಗಳಮಯವಾಯಿತು. ನಾಮವನ ಮಲೆ ಬಂದಿರು ಭೂಷಿತ ಸ್ವಾಮಿ ಪುರಂದರ ವಿಠಲನಾರಾಯಣ. ನಾಮವನ ಮಲೆ ಭೂಷಿತ ಸ್ವಾಮಿ ಪುರಂದರ ವಿಠಲನಾರಾಯಣ. ನಾಮ ಪ್ರಿಯಮೆಗ ರಂಗಿನಿ ಪಾಡೆ, ನಾಮ ಪ್ರಿಯಮೆಗ ರಂಗಿನಿ ವಾಡೆ. ಸಾಮವೇದ ನಮೋ ನಮೋ, ಸಾಮವೇದ ನಮೋ ನಮೋ. ರಂಗ ಕೊಳಲಾನೂದಲಾಗಿ ಮಂಗಳಮಯವಾಯಿತು. ರಂಗ ಕೊಳಲಾನೂದಲಾಗಿ ಮಂಗಳಮಯವಾಯಿತು. ನೂರ ಚನ್ನ ಮರೆತು, ನೂರ ಚನ್ನ ಮರೆತು ಅಂಗ ಪರವಶವಾದವು, ಅಂಗ ಪರವಶವಾದವು, ಅಂಗ ಪರವಶವಾದವು. ದಯ ಮಾಡೋ ರಂಗ, ದಯ ಮಾಡೋ ರಂಗ, ದಯ ಮಾಡೋ ರಂಗ. ದಯ ಮಾಡೋ ರಂಗ, ದಯ ಮಾಡೋ ರಂಗ, ದಯ ಮಾಡೋ ರಂಗ. ಹಲವು ಕಲದಿ ನಿನ್ನ ಹಂಬಲಯನಗೆ, ಹಲವು ಕಲದಿ ನಿನ್ನ ಹಂಬಲಯನಗೆ. ಒಲಿದು ಪಾಲಿಸಬೇಕು ವಾರಿದನ, ಒಲಿದು ಪಾಲಿಸಬೇಕು ವಾರಿದನ.
ರಂಗ ದಯ ಮಾಡೋ ರಂಗ ದಯ ಮಾಡೋ ರಂಗ ದಯ ಮಾಡೋ ರಂಗ ಕರಿರಾಜವರದನೆ ಕಾಮಿತ ಬಲದ ಕರಿರಾಜವರದನೆ ಕಾಮಿತ ಬಲದ ಪುರಂದರ ವಿಠಲನ ಹರೇ ಸರ್ವಭೌಮ ಪುರಂದರ ವಿಠಲನ ಹರೇ ಸರ್ವಭೌಮ ದಯ ಮಾಡೋ ರಂಗ ದಯ ಮಾಡೋ ರಂಗ ದಯ ಮಾಡೋ ರಂಗ ದಯ ಮಾಡೋ ರಂಗ ಪಂಡರಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಪಂಡರಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಅಹಬಲರಾಮ ಪಾಂಡುರಂಗ ಅಹಬಲ ನರಸಿಂಹ ಪಾಂಡುರಂಗ ಅಯೋಧ್ಯೆಯ ರಾಮ ಪಾಂಡುರಂಗ ಅಹಬಲ ನರಸಿಂಹ ಪಾಂಡುರಂಗ ಪಂಡರಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ
ಆಡುತ್ತ ಬಾರಮ್ಮ ನಲೆ ನಲೆ ದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲೆ ನಲೆ ದಾಡುತ್ತ ಬಾರಮ್ಮ ಆಡುತ್ತ ವರಗಳ ನೀಡುತ್ತ ದಯದಲ್ಲಿ ಆಡುತ್ತ ವರಗಳ ನೀಡುತ್ತ ದಯದಲ್ಲಿ ಬೇಡಿದವರಿಗೆ ಶಾಂತವ ನೀಡುತ್ತ ಬೇಡಿದವರಿಗೆ ಶಾಂತವ ನೀಡುತ್ತ ಬೇಡಿದವರಿಗೆ ಶಾಂತವ ನೀಡುತ್ತ ಬೇಡಿದವರಿಗೆ ಶಾಂತವ ನೀಡುತ್ತ ಆಡುತ್ತ ಬಾರಮ್ಮ ನಲೆ ನಲೆ ದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲೆ ನಲೆ ದಾಡುತ್ತ ಬಾರಮ್ಮ ಕರೆದರೆ ಓ ಎಂದು ತಾಯೇ ಮೊರೆಯಾಲಿಸಿ ಬಂದು ಕರೆದರೆ ಓ ಎಂದು ತಾಯೇ ಮೊರೆಯಾಲಿಸಿ ಬಂದು ಮೊರೆವಕ್ಕ ಜನರಿಗೆ ಉನ್ನತ ಪದವಿಯ ಮೊರೆವಕ್ಕ ಜನರಿಗೆ ಉನ್ನತ ಪದವಿಯ ಗುರುದತ್ತಾತ್ರೇಯ ತಾಯೇ ಮೂಕಾಂಬಿಕೆ ಗುರುದತ್ತಾತ್ರೇಯ ತಾಯೇ ಮೂಕಾಂಬಿಕೆ ಗುರುದತ್ತಾತ್ರೇಯ ತಾಯೇ ಮೂಕಾಂಬಿಕೆ ಗುರುದತ್ತಾತ್ರೇಯ ತಾಯೇ ಮೂಕಾಂಬಿಕೆ ಆಡುತ್ತ ಬಾರಮ್ಮ ನಲೆ ನಲೆ ಆಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲೆ ನಲೆ ಆಡುತ್ತ ಬಾರಮ್ಮ ಈಶ್ವರ ಬೇಡಮ್ಮ ದಾಸರ ದಾಸನು ನಾನೆಮ್ಮ ಬೇಸರ ಬೇಡಮ್ಮ ದಾಸರ ದಾಸನು ನಾನೆಮ್ಮ ವಾಸವ ಪೂಜಿಪ ವನರುಗ ನೇತ್ರಗೆ ವಾಸವ ಪೂಜಿಪ ವನರುಗ ನೇತ್ರಗೆ ಸಾಸಿರ ನಾಮದ ವಾಸುದೇವರ ಸೊಸೆ ಸಾಸಿರ ನಾಮದ ವಾಸುದೇವರ ಸೊಸೆ ಸಾಸಿರ ನಾಮದ ವಾಸುದೇವರ ಸೊಸೆ ಸಾಸಿರ ನಾಮದ ವಾಸುದೇವರ ಸೊಸೆ ಆಡುತ್ತ ಬಾರಮ್ಮ ನಲೆ ನಲೆ ಆಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲೆ ನಲೆ ಆಡುತ್ತ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದಾರ ಗೋಪಾಲನ ಗೋವರ್ಧನೋದಾರ ಗೋಪಾಲನ ನವನೀತ ನೀಲ ಮೇಘ ಶ್ಯಾಮ ನವನೀತ ನೀಲ ಮೇಘ ಶ್ಯಾಮ ಕೃಷ್ಣ ಮುರಳೀಧರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದಾರ ಗೋಪಾಲನ ಗೋವರ್ಧನ
कृष्ण गोवर्धनोदालना गोवर्धनोदालना नवनीत नीलमेघ श्यामा नवनीत नीलमेघ श्यामा नाकरा कृष्ण मुरलीधर नाकरा कृष्ण मुरलीधर दामोदरा विठ्ठला कृपाकरा माधवा दामोदरा विठ्ठला कृपाकरा माधवा अभयप्रदा मुक्तिप्रदा अभयप्रदा मुक्तिप्रदा नाकरा कृष्ण मुरलीधर नाकरा कृष्ण मुरलीधर कृष्ण कृष्ण बालकृष्ण नंद नंद गोपी कृष्ण 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 बालकृष्ण नंद नंद गोपी कृष्ण गोवर्धनोदाल गोपालना गोवर्धनोदाल गोपालना नवनीत नीलमेघ श्यामा नवनीत नीलमेघ श्यामा नाकरा कृष्ण मुरलीधर नाकरा कृष्ण
ಹಲೋ ಕೃಷ್ಣಮುಂದಿ ಜಗದ್ಗುರು ಪುತ್ತಿಗೆ ಮಠದ ವಿಶ್ವಗೀತ ಪರ್ಯಾಯ ಮಹೋತ್ಸವದ ಸಂದರ್ಭದಲ್ಲಿ ಆನಂದ ತೀರ್ಥ ಮಂಟಪದಲ್ಲಿ ಇದೀಗ ತಾನೇ 3ನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಸ್ವಾಮಿ ಕೊರಗಜ್ಜ ಚಂಡವಾದನ ತಂಡದಿಂದ ಭಜನಾ ಕಾರ್ಯಕ್ರಮ ಹಾಗೂ ಚಂಡವಾದನ ಕಾರ್ಯಕ್ರಮವು ಜರುಗಿತು. ಈ ತಂಡದವರಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣರು ಆಯುರಾರೋಗ್ಯ ಐಶ್ವರ್ಯ ಯಶಸ್ಸು ಕೀರ್ತಿಯನ್ನೆಲ್ಲ ಕೊಟ್ಟು ಕರುಣಿಸಲಿ, ಸದಾ ಕಲಾ ಸೇವೆ ಮಾಡುವ ಯೋಗ ಅವರಿಗೆ ಒದಗಿ ಬರಲಿ ಎಂದು ಹಾರೈಸ್ತೇವೆ. ಹಾಗೆಯೇ ಭಜನಾ ತಂಡದ ಮುಖ್ಯಸ್ಥರು ಹಾಗೂ ಚಂಡವಾದನ ತಂಡದ ಮುಖ್ಯಸ್ಥರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇವೆ. ಶ್ರೀಯುತ ಪಾಡಿಗರು ಲಕ್ಷ್ಮೀನಾರಾಯಣ ಉಪಾಧ್ಯರು ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ.
ಹಾಗೆ ಎಲ್ಲ ಕಲಾವಿದರು ವೇದಿಕೆಗೆ ಬರಬೇಕು. ಗೊತ್ತೀರಾ ನೀವು ಕೊಡ್ತೀರಾ? ಅಲ್ಲ ಇದನ್ನು ಕೊಡಿ. ಇಬ್ಬರಿದ್ದಾರೆ. ಮತ್ತೆ ಸರ್ಟಿಫಿಕೇಟ್ ಅವರ ಹತ್ರ ಹಂಚ್ಕೊಳ್ಳಿಕ್ಕೆ ಹಾಗೂ ಭಜನಾ ತಂಡದವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಆಯ್ತಾ ಎಲ್ರಿಗೆ ಆಯ್ತಾ? ಹಾಂ ಎಸ್ ಇಲ್ಲ ಸರಿ ನಮ್ಮ ಅನೌನ್ಸ್ಮೆಂಟ್ ಆಗ್ತದೆ. ಸರಿ ಸರಿ ಸೇರಿರುವಂತಹ ಎಲ್ಲ ಶ್ರೀಕೃಷ್ಣ ಭಕ್ತರೇ, ಇದೀಗ ಈ ವೇದಿಕೆಯಲ್ಲಿ ಒಂದು ವಿಶೇಷವಾದಂತಹ ಸಂವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ದೂರದ ಬೆಂಗಳೂರಿನಿಂದ ಇಬ್ಬರು ಪ್ರಖ್ಯಾತ ವಾಗ್ಮಿಗಳು, ಚಿಂತಕರು, ಲೇಖಕರು, ಹಾಗೆಯೇ ಹಿಂದುತ್ವದ ಬಗ್ಗೆ ವಿಶೇಷವಾದಂತಹ ಒಲವು ಮತ್ತು ಅಭಿಮಾನವನ್ನು ಇರಿಸಿಕೊಂಡು ಅದಕ್ಕೋಸ್ಕರವೇ ತನ್ನ ಜೀವನವನ್ನು ಮುಡಿಪಾಗಿರಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ಈಗಾಗಲೇ ಆಗಮಿಸಿದ್ದಾರೆ.
ಶ್ರೀ ಪುತ್ತಿಗೆ ಮಠದಲ್ಲಿ ಅವರಿದ್ದಾರೆ. ಇನ್ನೇನು ಸ್ವಾಮೀಜಿಗಳ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದು ಅವರು ಈ ವೇದಿಕೆಗೆ ಬರುವವರಿದ್ದಾರೆ. ಹಾಗೆಯೇ ಅವರ ಜೊತೆಗೆ ಶ್ರೀಮತಿ ಸಮನಾ ಭಟ್ ಬೆಂಗಳೂರು, ಇವರು ಸಂವಾದವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅವರು ಕೂಡ ಈಗಾಗಲೇ ಪುತ್ತಿಗೆ ಮಠದಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸುವರಿದ್ದಾರೆ. ಎಲ್ಲ ಭಗವದ್ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಧ್ಯಾತ್ಮ ಚಿಂತನೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪರವಾಗಿ, ಪುತ್ತಿಗೆ ಪರ್ಯಾಯೋತ್ಸವದ ಸ್ವಾಗತ ಸಮಿತಿಯ ಪರವಾಗಿ ಹಾಗೂ ಉಡುಪಿಯ ಸಮಸ್ತ ನಾಗರಿಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. Mr. Madimae
ಓಕೆ ಮಿಸ್ಟರ್ ಮದಿಮಾಯೆ ಟೈಟಲ್ ಕೇನಗನೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮತ್ತೊಂದು ವಿಷಯ ಅದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದುಲ್ಲೆ ಟ್ರೈಲರ್ ತುನ ಒಂಜಿ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ ಓಕೆ ರೆಡಿ 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ ಸರ್ಬತ್ ಬರ್ಯಾರ ಬರ್ಲೆ ಸರ್ಬತ್ ಬರ್ಲಿ ಬರ್ಲೆ ಜ್ಯೂಸ್ ಬರ್ಲೆ ಸಂಜೆ ಮರ್ಯಾದೆ ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲಿ ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ದಾಳ ಪಂತಜ್ ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡ ಅಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ನಿಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಅಂತ ನಮ್ಮೊಂಚೂರು ಪಾಡ್ದು ಬರ್ಕ ಮೂಲು ಪಾಡ್ರೆ ಎಲ್ಲ ಪಾಟ್ರೆ ಪೂಪು ಪುಡೆಂಗ್ ಪಾಡ್ರು ಏ ದೊಡ್ಡಕ್ ಪಾಡ್ಲಿತ್ತ ಪಡ್ತು ಪುಡ್ತಿದ್ದಿ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲ್ಲ ಯೋಗ ಬೋರ್ಡು ಒಟ್ರಾಸಿ ಬರ್ಪುನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ವನು ಅವು ಎಂಗುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮೇಲೆ ಹೋಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪುಣ್ಣಂತೂ ಅವಳು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಬಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೊಡು. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟ ಯಾವ ಟೆಂಕಲ್ ಮದ್ಮೆಗೆ ಬಲೆ ತೈರ ಕೊಂಚೂರು ಸ್ಮೈಲ್ ಕೊರ್ಲಿ ನಿಕುಲ್ ದಲ ಪಂಡ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತಿರಿ ಆಯ್ತು ಒಟ್ಟಿಗೂ ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಗೊತ್ತು ಓಡ್ದ ಅಪ್ಪ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ಹೊರನ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದಿನಿ ಸೊ ನಿಕ್ಲಿಲ್ಲ ಎನ್ನ ಮತ್ತೇನ ಇನ್ವಿಟೇಷನ್ ಇಂಕ ತೊರೊಂದಿಲ್ಲ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಮಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ, ನನ್ನ ಹೆಸರು ಸಂಜಿತ್ ಗಂಗೊಳ್ಳಿ. ನಾನು ಮೂಲತಃ ಉಡುಪಿಯನಾಗಿದ್ದು ಈಗ ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿ ವಾಸಿಸ್ತಾ ಇದ್ದೇನೆ. ಸುಮಾರು 800 ವರ್ಷ ಇತಿಹಾಸ ಇರುವ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವ ಇದೇ ಜಾನ್ವರಿ 18ರಂದು ಜರುಗಲಿದೆ. ಈ ಬಾರಿ ಪರ್ಯಾಯ ಪೀಠ ಏರುತ್ತಿರುವ ಪುತ್ತಿಗೆ ಮಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ನನ್ನ ಕುಟುಂಬವನ್ನು ನಡೆಸಿಕೊಡುವುದಕ್ಕಾಗಿ ಸನ್ಮಾನ್ಯ ಶ್ರೀ ಚಕ್ರವರ್ತಿ ಸೂಲೆಬೆಲೆಯವರು ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ಶ್ರೀಮತಿ ಸಮನಾ ಭಟ್ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೆ ತಾವೆಲ್ಲ ಕರತಾಡನದ ಮೂಲಕ ಪ್ರೀತಿಯ ಸ್ವಾಗತವನ್ನು ಬಯಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಇವತ್ತಿನ ಸಂವಾದದ ವಿಷಯ ಪ್ರತಿಮೆ ಪ್ರಾಂಗಣಗಳ ಯೋಜನೆ ಅನಿವಾರ್ಯವೇ ಅಂತ ಹೇಳುವಂತಹ ವಿಷಯ. ಇದರ ಬಗ್ಗೆ ಈ ಈರ್ವರು ವಿದ್ವಾಂಸರು ವೇದಿಕೆಯಲ್ಲಿ ಸಂವಾದವನ್ನು ನಡೆಸಿಕೊಡಲಿಕ್ಕಿದ್ದಾರೆ.
ಸನ್ಮಾನ್ಯ ಚಕ್ರವರ್ತಿ ಸೂಲಿಬೆಲೆಯವರ ಬಗ್ಗೆ ವಿಶೇಷವಾಗಿ ಹೇಳಬೇಕಾದ್ದಿಲ್ಲ, ತಮಗೆಲ್ಲ ಪರಿಚಿತರು. ಯಾರು ಈ ದೇಶವನ್ನು ಪ್ರೇಮಿಸ್ತಾರೋ, ಯಾರು ರಾಷ್ಟ್ರಭಕ್ತಿಯನ್ನು ಹೊಂದಿದ್ದಾರೋ ಅವರಿಗೆಲ್ಲ ಚಕ್ರವರ್ತಿ ಸೂಲಿಬೆಲೆಯವರು ಪರಿಚಿತರೇ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ಧರ್ಮದ ಬಗ್ಗೆ, ಹಿಂದುತ್ವದ ಬಗ್ಗೆ, ರಾಷ್ಟ್ರ ಪ್ರೇಮದ ಬಗ್ಗೆ ಯಾರಾದರೂ ವಿರೋಧವಾಗಿ ಮಾತನಾಡಿದರೆ ಅದನ್ನು ಕಟುವಾದಂತಹ ಶಬ್ದಗಳಲ್ಲಿ ಖಂಡಿಸುವಂತಹ ಛಾತಿಯುಳ್ಳವರು. ಹಾಗೆ ಬಾಂಧವ್ಯ ಸಂಬಂಧ ಇಂತಹ ಸಂದರ್ಭಗಳಲ್ಲೆಲ್ಲ ಜಾತಿ ಧರ್ಮವನ್ನು ಮೀರಿ ಇನ್ನೊಬ್ಬರಿಗೆ ಸಹಾಯ ಮಾಡುವವರು ಚಕ್ರವರ್ತಿ ಸೂಲಿಬೆಲೆಯವರು. ತನ್ನನ್ನು ಈ ರಾಷ್ಟ್ರಕ್ಕೋಸ್ಕರವೇ ಸಮರ್ಪಿಸಿಕೊಂಡಂತಹ ಒಬ್ಬ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿದವರು. ತಾವೆಲ್ಲ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಜಾಲತಾಣಗಳಲ್ಲಿ ಅವರ ಕಾರ್ಯಕ್ರಮಗಳನ್ನು ವೀಕ್ಷಿಸಿರಬಹುದು. ಅಂತಹ ಚಕ್ರವರ್ತಿ ಸೂಲಿಬೆಲೆಯವರು ಇವತ್ತು ನಮ್ಮೊಂದಿಗಿದ್ದಾರೆ ಅಂತ ಹೇಳುವುದೇ ನಮ್ಮ ಉಡುಪಿಗೊಂದು ಹೆಮ್ಮೆ. ಅವರಿಗೆ ಶ್ರೀಮಠದ ಪರವಾಗಿ, ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ, ಉಡುಪಿ ಸಮಸ್ತ ನಾಗರಿಕರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅವರ ಜೊತೆಗೆ ಸಂವಾದವನ್ನು ನಡೆಸಲಿಕ್ಕಿರುವವರು ಶ್ರೀಮತಿ ಸಮನಾ ಭಟ್, ಬೆಂಗಳೂರು. ಪ್ರಖ್ಯಾತ ಪ್ರವಚನಕಾರರಾದಂತಹ ಶ್ರೀ ಕೃಷ್ಣರಾಜ್ ಭಟ್ ಕುತ್ಪಾಡಿ ಇವರ ಧರ್ಮಪತ್ನಿಯಾಗಿರುವಂತಹ ಇವರು ಪೂರ್ಣ ಪ್ರಮತಿ ಕಲಿಕಾ ಸಂಸ್ಥೆಯಲ್ಲಿ ಉಪನ್ಯಾಸಕಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವೇದಾಂತ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಶ್ರೀಮತಿ ಸಮನಾ ಭಟ್ ಅವರು ಒಬ್ಬ ಆಧ್ಯಾತ್ಮ ಚಿಂತಕಿ, ಆಧ್ಯಾತ್ಮದ ವಿಷಯದಲ್ಲಿ ಅಪಾರವಾದಂತಹ ಒಂದು ಜ್ಞಾನ, ಆಳವಾದಂತಹ ಅಧ್ಯಯನವನ್ನು ಪಡೆದಿರುವವರು. ದೂರದ ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಇರುವರು ಕೂಡ ಆಗಮಿಸಿದ್ದಾರೆ. ಶ್ರೀಮತಿ ಸಮನಾ ಭಟ್ ಇವರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪರವಾಗಿ, ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ, ಸಮಸ್ತ ನಾಗರಿಕರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀರಿ, ಅವರ ಮಾತುಗಳಿಗೆ ಕಿವಿಯಾಗಲಿದ್ದೀರಿ. ತಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಈರ್ವರಲ್ಲಿಯೂ ಕೂಡ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾಯ ನಮಃ. ಹಿಂದೂ ಧರ್ಮ ವಿಶ್ವದ ಅತ್ಯಂತ ಪ್ರಾಚೀನ ಧರ್ಮ ಹಾಗೂ ಎಂದಿಗೂ ಜೀವಂತ ಇರುವಂಥ ಧರ್ಮ ಅನ್ನೋದು. ಅದಕ್ಕೆ ಅದರ ಹೆಸರು ಸನಾತನ ಧರ್ಮ. ಸನಾತನ ಅಂದರೆ ಯಾವುದು ಸದಾತನವೋ, ಸದಾ ಯಾವುದಿರುತ್ತೋ ಅದು ಸನಾತನ ಅಂತ. ಇದಕ್ಕೆ ಈ ಬೆಲೆ ಎಲ್ಲಿಂದ ಬಂತು, ಈ ಶಕ್ತಿ ಎಲ್ಲಿಂದ ಬಂತು? ಯಾವಾಗಲೂ ಇರಬೇಕು ಅಂದರೆ ಅದರ ಚಿಂತನೆಗಳು ಅಷ್ಟು ಗಟ್ಟಿಯಾಗಿರಬೇಕು, ಅಂದರೆ ಮಾತ್ರ ಅದು ಯಾವಾಗಲೂ ಜೀವಿಸೋಕ್ಕೆ ಸಾಧ್ಯ. ಇದರ ಹಿಂದೆ ಇರುವ ಚಿಂತನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಎಂದಿಗೂ ಕೂಡ ತನ್ನಿಂದಾಗಿ ನೋವು ಉಂಟಾಗಬಾರ್ದು, ಯಾರಿಗೂ ಕೂಡ ತನ್ನಿಂದ ನೋವು ಉಂಟಾಗಬಾರ್ದು ಅನ್ನೋಂಥ ಒಂದು ಎಚ್ಚರ. ಆತ್ಮವತ್ ಸರ್ವಭೂತೇಶು, ಎಲ್ಲರನ್ನು ತನ್ನಂತೆಯೇ ನೋಡ್ತಾರೆ. ಕಾರಣ ಏನು ಗೊತ್ತಾ? ಎಲ್ಲರಲ್ಲಿ ಭಗವಂತ ನೆಲೆಸಿದ್ದಾನೆ ಅನ್ನೋಂಥ ಒಂದು ದಿವ್ಯವಾದ ನಂಬಿಕೆ. ಸರ್ವಭೂತೇಶು ಚಾತ್ಮಾನಂ, ಈಶಾವಾಸ್ಯ ನಮಗೆ ಹೇಳುತ್ತೆ, ಎಲ್ಲ ಭೂತಗಳಲ್ಲಿಯೂ ಕೂಡ, ಎಲ್ಲರಲ್ಲಿ ಕೂಡ ಭಗವಂತನನ್ನು ಕಾಣೋ ವ್ಯಕ್ತಿಗೆ ಯಾರ ಬಗ್ಗೆನೂ ಒಂಥರ ಎಜಿಟೇಷನ್ನೇ ಬರೋದಿಲ್ಲ ಅಂತ. ಹಾಗಾಗಿ ಹಿಂದೂ ಧರ್ಮ ಯಾರನ್ನೂ ಕೆರಳಿಸೋದೇ ಇಲ್ಲ. ಹಿಂದೂಗಳ ಗಟ್ಟಿಯಾದ ಆ ನಂಬಿಕೆಯಿಂದ, ಆ ಧರ್ಮ ಅಷ್ಟು ಸಹಿಷ್ಣುತೆಯಿಂದ ಎಲ್ಲರಲ್ಲಿ ಒಂದು ಸಾಮರಸ್ಯವನ್ನು ಬೆಳೆಸ್ತಾ ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಂತಿದೆ. ಹೀಗೆ ಎಲ್ಲರ ಹೃದಯದಲ್ಲಿ ಭಗವಂತನನ್ನು ನೋಡುವಂಥ ಈ ಧರ್ಮಕ್ಕೆ, ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ಕಾಣೋದಕ್ಕೆ
ಒಂದು ಅಧಿಷ್ಠಾನ, ಒಂದು ದೇವಾಲಯ ಅಥವಾ ಯಾವುದೋ ಒಂದು ಗುಡಿಗುಂಡಾರಗಳ ಅಗತ್ಯ ಇದೆಯಾ? ಹಿಂದೂ ಧರ್ಮಕ್ಕೆ ದೇವಾಲಯಗಳ ಅನಿವಾರ್ಯತೆ ಇದೆಯಾ ಅನ್ನೋ ಪ್ರಶ್ನೆಗೆ ಎರಡು ಮುಖದಲ್ಲಿ ಉತ್ತರಿಸ್ಬೋದು ಅಂತ ಅನಿಸುತ್ತೆ. ಪ್ರಶ್ನೆ ಅನಿವಾರ್ಯತೆ ಅಂತ ನೀವು ಕೇಳೋದಾದರೆ ಖಂಡಿತವಾಗಿಯೂ ಅನಿವಾರ್ಯ ಅಲ್ಲ. ನೀವೇನಾದರೂ ದೇವಾಲಯ ಬೇಕಾ ಅಂತ ಕೇಳಿದರೆ ಖಂಡಿತ ಹೌದು ಅಂತ ಹೇಳಿರ್ತಿದ್ದೆ ನಾನು. ಅನಿವಾರ್ಯತೆ ಯಾಕಲ್ಲ ಅಂತ ಆರಂಭದಲ್ಲಿ ನೀವೇ ಹೇಳಿ ಆಗಿದೆ, ಯಾಕೆ ಅನಿವಾರ್ಯ ಅಲ್ಲ ಅಂತ. ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ, ನಾವು ಉಪನಿಷತ್ತಿನ ವಾಕ್ಯವಾಗಿ ಶಿವ ಹೇಳ್ತಾನೆ ಅನ್ನೋದನ್ನು ಕೇಳ್ತೀವಿ. ಇದನ್ನು ದೇಹವೇ ದೇವಾಲಯವಾಗಿದೆ, ಪ್ರತಿಯೊಂದು ಜೀವವು ದೇವಸ್ವರೂಪಿಯಾಗೇ ಇದೆ ಅನ್ನೋದನ್ನು ನಾವು ಭಾವಿಸೋದಾದರೆ, ಒಪ್ಪಿಕೊಳ್ಳೋದಾದರೆ, ಸೋಹಂ ಸಿದ್ಧಾಂತದ ಆಧಾರದ ಮೇಲೆ ಇದನ್ನು ಹೇಳ್ಕೊಳ್ಳೋದಾದರೆ ಪ್ರತಿಯೊಬ್ಬರೂ ಭಗವಂತನೇ ಆಗಿರೋದ್ರಿಂದ ಇನ್ಯಾಕೆ ದೇವಾಲಯ ಪ್ರಶ್ನೆಯೇ ಇಲ್ಲ. ಹೀಗಾಗಿ ಅನಿವಾರ್ಯತೆಯ ಇಲ್ಲ. ಅಕಸ್ಮಾತ್ ನಾಳೆ ದಿನ ಇಲ್ಲೆಲ್ಲೂ ದೇವಾಲಯಗಳೇ ಇಲ್ಲ ಅಂತಂದರೆ ನಾವ್ಯಾರು ಹಿಂದೂಗಳಲ್ವಾ ಅಂತ ಕೇಳಿದ್ರೆ 100% ಹಿಂದೂಗಳು. ದೇವಾಲಯಕ್ಕೆ ಹೋಗದವನು ಹಿಂದುವೇ ಅಲ್ಲವಾ ಅಂತ ಕೇಳಿದ್ರೆ ಹಿಂದುವೇ. ದೇವಾಲಯಕ್ಕೆ ಹೋಗಬೇಕು ಅನ್ನೋದು ಹಿಂದೂ ಧರ್ಮವನ್ನು ಪಾಲಿಸೋದಕ್ಕೆ ಒಂದು ಕಂಡೀಷನ್ ಅಲ್ಲ. ಆದರೆ ದೇವಾಲಯ ಬೇಕಾ? ಡೆಫಿನೆಟ್ಲಿ ಬೇಕು. ಯಾರಿಗೋಸ್ಕರ ಬೇಕು ಅಂತಂದರೆ ನಮಗಾಗಿಯೇ ಬೇಕು ಅಂತ, ದೇವರಿಗಲ್ಲ. ನಮಗೆಲ್ರಿಗೂ ಏನು ಅನಿಸಿದೆ ಅಂತಂದರೆ ದೇವಾಲಯ ದೇವರಿಗೆ ಬೇಕೇನೋ ಅಂತ. ದೇವರಿಗೆ ಖಂಡಿತವಾಗಿಯೂ ಅಲ್ಲ. ಈಗ ಸುಮ್ಮನೆ ಹೇಳೋದಾದರೆ ಪುತ್ತಿಗೆ ಶ್ರೀಗಳು ಅವರು ಓಡಾಡ್ತಾ ಇರ್ತಾರೆ, ಎಲ್ಲ ಕಡೆಯೂ ಇರ್ತಾರೆ. ನೀವು ನಾಳೆ ಬೆಂಗಳೂರಿಗೆ ಹೋದರೆ ಬೆಂಗಳೂರಲ್ಲಿ ಸಿಗ್ತಾರೆ. ನೀವು ಇವತ್ತು ನಿನ್ನೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು ಅಂತ ಕೇಳಿದೆ, ಮುಂಚಿನ ದಿನ ಧರ್ಮಸ್ಥಳಕ್ಕೆ, ನೀವು ಎಲ್ಲಿಗೆ ಹೋದರೂ ಸಿಗ್ತಾರೆ. ಆದರೆ ಉಡುಪಿಯಲ್ಲಿ ಒಂದು ಆಫೀಸ್ ಬೇಡವಾ? ಆಫೀಸ್ ಬೇಕು. ಆಫೀಸ್ ಯಾರಿಗೂ ಬೇಕು ಅಂದರೆ ನಮಗೂ ಬೇಕು. ಗುರುಗಳು ನಾಳೆ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಒಂದು ಕೇಂದ್ರ ಕಚೇರಿ ಬೇಕು, ಇಲ್ಲಾಂದ್ರೆ ನಮ್ಮ ತಲೆ ಕೆಡ್ತದೆ ಅಂತ. ನಾವು ಎಲ್ಲಿಗೆ ಹೋಗಿ ಹುಡುಕೋದು? ಹೀಗೆ ಭಗವಂತ ಎಲ್ಲೆಲ್ಲಿಯೂ ಇದ್ದಾನೆ. ಆದರೆ ಅವನೊಂದು ಅಧಿಷ್ಠಾನವಾಗಿ ಒಂದು ದೇವಸ್ಥಾನ ಯಾರಿಗಾಗಿ ಬೇಕು ಅಂತಂದರೆ ನಮಗಾಗಿ ಬೇಕು ಅಂತ. ಇದು ಒಂದು ಹಂತದ ವಾದ. ಇನ್ನು ಎರಡನೇ ವಾದ ಹೇಗೆ ಅಂತಂದರೆ, ನಮ್ಮೆಲ್ಲರಲ್ಲೂ ಕೂಡ ಆತ್ಮವತ್ ಇದ್ದಾನೆ ಅಂತ ನಾವು ಭಾವಿಸೋದಾದರೆ, ಆತ್ಮದ ಸ್ವರೂಪದಲ್ಲಿದ್ದಾನೆ ಅಂತ ಭಾವಿಸೋದಾದರೆ, ಆ ಎಲ್ಲ ಎನರ್ಜಿಯನ್ನು ಕೊಡಬಲ್ಲಂತ ಒಂದು ಸೆಂಟರ್ ಬೇಕಲ್ಲ. ಸಾಕ್ಷಾತ್ ಭಗವಂತ ಕೊಡ್ತಿದ್ದಾನೆ ಅಂತ ನಾವು ಭಾವಿಸೋದಾದರೆ ಅವನ ಸೆಂಟರ್ ಇಲ್ಲೆಲ್ಲವೂ ಕೂಡ ದೇವಸ್ಥಾನಗಳ ರೂಪದಲ್ಲಿದೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ ಇದೆ. ಇನ್ ಫೈನಲಿ ನಾನು ಯಾವಾಗಲೂ ಅಂದುಕೊಳ್ಳೋದು ಏನು ಅಂತಂದರೆ, ಎಲ್ಲ ಕಡೆ ಇರಬಹುದಾಗಿರುವಂಥ ಗಾಳಿ ಹೇಗೆ ಫ್ಯಾನಿನ ಕೆಳಗೆ ಮಾತ್ರ ಹೆಚ್ಚು ಫೀಲ್ ಆಗುತ್ತೋ, ಹಾಗೆಯೇ ಎಲ್ಲ ಕಡೆ ಇರಬಹುದಾಗಿರುವಂಥ ಭಗವಂತ ದೇವಸ್ಥಾನದಲ್ಲಿ ಹೆಚ್ಚು ಫೀಲ್ ಆಗೋದ್ರಿಂದ ದೇವಸ್ಥಾನ ಅನ್ನೋದು ನಮಗೆ ಬೇಕು ಅಂತ. ಹಾಗೆ ಅದು ಇತ್ತೀಚೆಗೆ ತುಂಬ ಪಾಪ್ಯುಲರ್ ಆಗಿ ಒಂದು ಸ್ಟೇಟ್ಮೆಂಟ್ ಓಡಾಡ್ತಾ ಇದೆ, ಗಾಳಿ ಎಲ್ಲ ಕಡೆ ಇದೆ, ಯಾರೂ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಎಲ್ಲ ಕಡೆ ಇರುವಂಥ ಗಾಳಿ ಸೈಕಲ್ ಟ್ಯೂಬಲ್ಲಿ ನಾವು ತುಂಬಲಿಲ್ಲ ಅಂದರೆ ಪಂಪ್ ತಗೊಂಡು ಅದು ಅಲ್ಲಿ ತುಂಬಿಕೊಳ್ಳೋದಿಲ್ಲ. ಒಂದು ಪಂಪ್ ಬೇಕೇ ಬೇಕು. ಯಾಕೆ ಅಂತಂದರೆ ಈ ಗಾಳಿ ಇದ್ದರೆ ಸೈಕಲ್ ಓಡೋದಿಲ್ಲ. ಅದನ್ನು ತೆಗೆದಲ್ಲಿ ತುಂಬಬಲ್ಲಂತ ಒಂದು ಪಂಪ್ ಬೇಕಲ್ಲ. ಹಾಗೆ ಎಲ್ಲ ಕಡೆ ಭಗವಂತನಿದ್ದಾನೆ. ಆದರೆ ಆ ಭಗವಂತನನ್ನು ನೋಡಬಲ್ಲಂತ ಈ ಶಕ್ತಿಯನ್ನು ನಮ್ಗೆ ಕೊಡಬೇಕು ಅಂತ ದೇವಾಲಯಗಳು ಅಗತ್ಯ ಅಂತ. ಆದರೆ ಮತ್ತೆ ನಾನು ಎರಡನೇ ಭಾಗಕ್ಕೆ ಬರ್ತೀನಿ. ಅನಿವಾರ್ಯವ ಅಂತ ಕೇಳಿದರೆ ಹಿಂದೂ ಧರ್ಮದಲ್ಲಿ ಯಾವುದೂ ಅನಿವಾರ್ಯವಲ್ಲ. ಹೀಗಾಗಿ ಇದನ್ನು ಧರ್ಮ ಅಂತ ಕರಿತೀವಿ ಅಂತ. ನೀವು ಇಸ್ಲಾಮನ್ನ ಧರ್ಮ ಅಂತ ಕರೀಲಿಕ್ಕೆ ಬರೋದಿಲ್ಲ, ಕ್ರಿಶ್ಚಿಯಾನಿಟಿನ ಧರ್ಮ ಅಂತ ಕರೀಲಿಕ್ಕೆ ಬರೋದಿಲ್ಲ. ನಮಗೆಲ್ರಿಗೂ ಪ್ರಾಬ್ಲಮ್ ಎಲ್ಲಾಗಿದೆ ಅಂತಂದರೆ, ಈ ಬ್ರಿಟಿಷರು ಆಕ್ರಮಣ ಮಾಡಿದ ನಂತರ ಇಂಗ್ಲೀಷನ್ನು ನಮ್ಮದೆಲ್ಲವನ್ನೂ ಇಂಗ್ಲೀಷ್ನಲ್ಲಿ ಓದಲಿಕ್ಕೆ ಪ್ರಯತ್ನ ಯಾವತ್ತಿಂದ ಶುರು ಮಾಡಿದ್ದೀವೋ ಆವತ್ತಿಂದಲೇ ಈ ಗೊಂದಲಗಳು ಶುರುವಾಗಿರೋದು. ನಮಗೆ ಧರ್ಮ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂತ ಕೇಳಿದರೆ ರಿಲಿಜನ್ ಅಂತ ಕರೀತಾರೆ ಅಂತ. ಆದರೆ ರಿಲಿಜನ್ ಅನ್ನೋ ಪದಕ್ಕೆ ಅವರದ್ದೇ ಅರ್ಥ ಏನು ಗೊತ್ತೇನು? ಒಂದು ದೇವರು, ಒಬ್ಬ ಪ್ರವಾದಿ, ಒಂದು ಪುಸ್ತಕ, ಇದಿದ್ರೆ ರಿಲಿಜನ್ ಅಂತ ಕರಿತೀವಿ ಅಂತ. ಒಂದು ದೇವರು, ಒಬ್ಬ ಪ್ರವಾದಿ, ಒಂದು ಪುಸ್ತಕ ಇದ್ರೆ ರಿಲಿಜನ್ ಅಂತ ಕರಿತೀವಿ ಅಂತ. ಆದರೆ ಧರ್ಮಕ್ಕೆ ಒಂದು ದೇವರು ಅಂತಿಲ್ಲ, ಧರ್ಮಕ್ಕೆ ಒಂದು ಪುಸ್ತಕ ಅಂತಿಲ್ಲ, ಧರ್ಮಕ್ಕೆ ಒಬ್ಬನೇ ಋಷಿ ಅಂತಾನೂ ಇಲ್ಲ. ನಾವು ಮೂವರು ಆಚಾರ್ಯರುಗಳ ಬಗ್ಗೆ ತುಂಬ ಚರ್ಚೆ ಮಾಡ್ತೀವಿ. ಇಲ್ಲಿ ಮಧ್ವಾಚಾರ್ಯರ ಚರ್ಚೆ ತುಂಬ ಆಗುತ್ತೆ, ಶೃಂಗೇರಿಯ ಭಾಗಕ್ಕೆ ಹೋದರೆ ಶಂಕರಾಚಾರ್ಯರ ಬಗ್ಗೆ ಚರ್ಚೆ ಆಗುತ್ತೆ, ಇನ್ನು ರಾಮಾನುಜಾಚಾರ್ಯರ ಚರ್ಚೆಯನ್ನು ಮೇಲುಕೋಟೆ ಭಾಗದಲ್ಲಿ ತಮಿಳುನಾಡಿನಲ್ಲಿ ತುಂಬ ನಾವು ಮಾಡ್ತೀವಿ. ಮೂವರು ಆಚಾರ್ಯರುಗಳು ತಮ್ಮ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಲಿಕ್ಕೆ ಒಂದು ಪುಸ್ತಕ ಅಲ್ಲ, 3 ಪುಸ್ತಕ ಹಿಡಿದು ಪ್ರಸ್ಥಾನತ್ರಯ ಅಂತ ಕರೀತಾರೆ. ಆಚಾರ್ಯರುಗಳ ಪ್ರತಿಪಾದನೆಗೆ 3 ಪುಸ್ತಕ ಬೇಕಾಯಿತು. ಇನ್ನು ನಮ್ಮ ಜೊತೆ ಇತಿಹಾಸಗಳಿವೆ, ಪುರಾಣಗಳಿವೆ, ತಂತ್ರಶಾಸ್ತ್ರಗಳಿವೆ, ಎಷ್ಟು ಗ್ರಂಥಗಳಿವೆ ಅಂತಂದರೆ ಒಂದು ಪುಸ್ತಕ ಅಲ್ಲ, ನಮಗೊಂದು ಲೈಬ್ರರಿ ಉಂಟು.
ಹೀಗಿರುವಾಗ ನಮ್ಮ ಧರ್ಮದ ಪರಿಕಲ್ಪನೆ ಎಂಥದ್ದು ಅಂತಂದ್ರೆ ಎಲ್ಲ ಭಿನ್ನ ಭಿನ್ನ ಮಾರ್ಗಗಳನ್ನು ಜೊತೆ ಸೇರಿಸಿಕೊಳ್ಳಬಲ್ಲದ್ದು ಧರ್ಮ. ನನ್ನದ್ದು ಮಾತ್ರ ಸತ್ಯ ಅಂತ ಯಾವ್ದು ಹೇಳುತ್ತೋ ಅದು ರಿಲಿಜನ್ ಅಂತ. ಧರ್ಮ ಈಸ್ ನಾಟ್ ಈಕ್ವಲ್ ಟು ರಿಲಿಜನ್. ಎಲ್ಲೆಲ್ಲಿ ಹಿಂದೂ ಅಂತ ಬರುತ್ತೋ, ನಾನೆಲ್ಲ ಆಸ್ತಿಕರನ್ನ ಶ್ರದ್ಧೆಯಿಂದ ಕೇಳ್ಕೊಳ್ತೀನಿ, ಎಲ್ಲೆಲ್ಲಿ ಹಿಂದೂ ಅಂತ ಬರುತ್ತೋ ಅಲ್ಲಿ ದಯಮಾಡಿ ಧರ್ಮ ಅನ್ನೋ ಪದ ಹಾಕಿ, ಎಲ್ಲೆಲ್ಲಿ ಬೇರೆದು ಬರುತ್ತೋ ಅಲ್ಲಿ ರಿಲಿಜನ್ ಅನ್ನೋ ಪದವನ್ನು ಬಳಸಿ ಅಂತ. ಅವಾಗ ಏನಾಗ್ಬಿಡುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ರಿಲಿಜನ್ ಅಂತ ಬಂದಾಗಲೆಲ್ಲ ಯೋಚನೆ ಮಾಡಬೇಕಾಗಿರೋ ಶೈಲಿ ಬೇರೆ, ಧರ್ಮ ಅಂತ ಬಂದಾಗಲೆಲ್ಲ ಯೋಚನೆ ಮಾಡಬೇಕಾಗಿರುವಂಥ ಶೈಲಿ ಬೇರೆ. ಹೀಗಾಗಿ ರಿಲಿಜನ್ ನಲ್ಲಿ ಅವ್ರಿಗೆ ಮಂದಿರ ಬೇಕೇ ಬೇಕು, ಪೂಜಾ ಮಂದಿರ ಬೇಕೇ ಬೇಕು. ಆದರೆ ಧರ್ಮದಲ್ಲಿ ನಮಗೆ ಯಾವುದರ ಅಗತ್ಯವೂ ಇಲ್ಲ. ಯಾಕೆ ಅಂದರೆ ಎನ್ನ ದೇಹವೇ ದೇವಾಲಯ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ, ಕಾಲೇ ಕಂಬ ಅಂತ ಹೇಳಿದಂಥ ವಚನಕಾರರ ನಾಡಿನವರು ನಮಗೆ ಇದು ಯಾವುದರ ಅಗತ್ಯ ಡೆಫಿನೆಟ್ಲಿ ಇಲ್ಲ. ಆದರೆ ಆ ದೇವಾಲಯ ನಮಗೆ ಆ ಶಕ್ತಿಯನ್ನು ಫೀಲ್ ಮಾಡಿಕೊಡಬಲ್ಲಂತ ಒಂದು ಅಪರೂಪದ ಜಾಗವಾದ್ದರಿಂದ ಬೇಕು, ಅನಿವಾರ್ಯ ಅಲ್ಲ ಅಂತ. ಗಾಳಿಯ ಅಸ್ತಿತ್ವವನ್ನು ಅನುಭವಿಸೋದಕ್ಕೆ ಒಂದು ಫ್ಯಾನ್ ಬೇಕು ಅಂತ ಹೇಳಿದ್ರಿ, ಅಥವಾ ಸೈಕಲ್ ಟ್ಯೂಬಿಗೆ ತುಂಬೋದಕ್ಕೆ ಒಂದು ಪಂಪ್ ಬೇಕು ಅಂತ. ಆ ಪಂಪ್ ಬಂಗಾರದ್ದು ಯಾಕೆ ಆಗಬೇಕು? ಆ ಫ್ಯಾನಿಗೆ ಅಷ್ಟು ಅಲಂಕಾರ ಯಾಕೆ, ಅಷ್ಟು ಆಡಂಬರ ಯಾಕೆ, ಅಷ್ಟು ವೈಭವ ಯಾಕೆ? ಯಾವುದು ಶ್ರದ್ಧಾ ಕೇಂದ್ರನೋ, ಯಾವುದು ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ನಮ್ಮನ್ನು ಧಾರಣೆ ಮಾಡೋದಕ್ಕೋಸ್ಕರ ನಿಂತಿದೆಯೋ, ಧಾರಣಾ ಧರ್ಮ ಇತ್ಯಾಹುಹು, ನಮ್ಮನ್ನು ಧಾರಣೆ ಮಾಡೋದಕ್ಕೋಸ್ಕರ ಇಷ್ಟು ಆಡಂಬರದ ಜಗತ್ತು ಬೇಕಾ? ಯಾವಾಗಲೂ ಸರಳತೆ ದೇವರಿಗೆ ಬಹಳ ಇಷ್ಟ ಆಗುತ್ತೆ. ಈ ವೈಭವಗಳೆಲ್ಲ ಇದ್ಬಿಟ್ರೆ ಅಲ್ಲಿ ದೇವರು ತುಂಬ ನಗಣ್ಯ ಆಗ್ಬಿಡ್ತಾನೆ. ಆ ಕುಸುರಿ ಕೆಲಸ, ಪೇಂಟಿಂಗು, ಗ್ರಾನೈಟು ಇದನ್ನೆಲ್ಲ ನೋಡ್ತಾ ಅಲ್ಲೇ ಮೈ ಮರೆತು ಬಿಡ್ತಾರಲ್ವ ಜನ ಅಂತ. ಬಹುಶಃ ಅಲ್ಲಿ ಮೈಮರಿಯೋರು ಅಲ್ಲೇ ಮೈಮರಿಲಿ, ನನ್ನ ಬಳಿ ಬರೋರು ನನ್ನ ಬಳಿ ಬರಲಿ ಅಂತ ಭಗವಂತನ ಇಚ್ಛೆಯೇ ಇರ್ಬೋದು ಅಂತ ನನಗನ್ಸುತ್ತೆ. ಇದೊಂಥರ ಜಾತ್ರೆಯಲ್ಲಿ ಬಲೂನ್ ಮಾರೋನಿರ್ತಾನೆ, ಸ್ವೀಟ್ ಮಾರೋನಿರ್ತಾನೆ, ಮಿಠಾಯಿ ಅಂಗಡಿಯವರೆಲ್ಲ ಇರ್ತಾರೆ. ಇನ್ನು ಸ್ಪಷ್ಟವಾಗಿ ಜಾತ್ರೆ ಹಾಕಿ ಇಲ್ಲಿ ಕೃಷ್ಣ ಮಠಕ್ಕೆ ಬಂದರೆ ಒಂದು ಸುತ್ತು ಹಾಕಿದರೆ ಕಣ್ಣು ಸೆಳೆಯುವಂಥ ಅನೇಕ ಸಂಗತಿಗಳಿವೆ. ಈ ಕಣ್ಣು ಸೆಳೆಯುವ ಸಂಗತಿಗಳ ನಡುವೆ ಕೊಚ್ಚಿ ಹೋಗಿ ನಾನು ಇಲ್ಲೇ ಇರ್ತೀನಿ, ಪರ್ಚೇಸ್ ಮಾಡ್ತಿರ್ತೀನಿ, ನೀವು ಕೃಷ್ಣನ ನೋಡ್ಕೊಂಡು ಬನ್ನಿ ಅಂತಂದ್ರೆ ಕೃಷ್ಣನ ನೋಡ್ಲಿಕ್ಕೆ ಹೋಗೋರು ಕೆಲವರು ಮಾತ್ರ, ಇಲ್ಲಿ ಉಳಿಯೋರು ಕೆಲವರು ಮಾತ್ರ. ಭಗವಂತನ ಇಚ್ಛೆ ಇರ್ಬೋದು ಅಂತ ನನಗನ್ಸತ್ತೆ. ಆದರೆ ಭಾರತದಲ್ಲಿ ನಾವು ಹೇಗಿದ್ದೀವಿ ಅಂತಂದ್ರೆ ಕಲ್ಲಿನಲ್ಲೂ ಭಗವಂತನನ್ನು ಕಂಡವರು ನಾವು. ನೀವು ಎಷ್ಟು ಸರಳವಾದ ಭಗವಂತ ನಮ್ಮವನು ಅಂತಂದ್ರೆ ನಾವೊಂದು ಕಲ್ಲಿಗೆ ಒಂದು ಸಣ್ಣ ರೂಪವನ್ನು ಕೊಟ್ಟು, ಅಥವಾ ರೂಪವಿಲ್ಲದ ಕಲ್ಲನ್ನು ತಂದಿಟ್ಟು ಅದರಲ್ಲೊಂದು ರೂಪವನ್ನು ಗುರುತಿಸಿ ಇದು ಉದ್ಭವ ಮೂರ್ತಿ ಅಂತ ಹೇಳಬಲ್ಲ ಸಾಮರ್ಥ್ಯ ನಮಗೆ ಮಾತ್ರ, ಇನ್ನು ಎಲ್ರಿಗೂ ಸಾಧ್ಯ ಇಲ್ಲ. ಅದು ನಾವು ಹಂಗೆ ಮಾಡ್ತೀವಿ. ಆದರೆ ಒಂದನ್ನು ಗಮನಿಸಿ, ನನಗೂ ಕೆಲವು ಬಾರಿ, ನಾನು ಬಹಳ ಬಾರಿ ಯೋಚನೆ ಮಾಡುವಾಗ ಅನ್ಕೊಳ್ತಿರ್ತೀನಿ, ಆಡಂಬರ ಬೇಕಾ, ಆಡಂಬರ ಅಗತ್ಯ ಇದೆಯಾ, ಈ ಪ್ರಶ್ನೆ ನನ್ನನ್ನು ಕಾಡ್ತಿರುತ್ತೆ. ಆದರೆ ನಾವು ಭಗವಂತನಿಗೆ ಏನನ್ನು ಸಮರ್ಪಣೆ ಮಾಡಬೇಕು? ನನ್ನ ಬಳಿ ಇರುವಂತ ದಿ ಬೆಸ್ಟ್ ಆಗಿರೋದನ್ನು ಭಗವಂತನಿಗೆ ಕೊಡಬೇಕು ಅಂತ. ದಿ ಬೆಸ್ಟ್ ಆಗಿರೋದು ಏನು? ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅತ್ಯಂತ ಶ್ರೇಷ್ಠವಾದ್ದು ಅಂತ ತುಂಬ ಮುಚ್ಚಿಡೋದು ಏನನ್ನ? ಅವಳ ಆಭರಣವನ್ನೇ ಮುಚ್ಚಿಡೋದು. ಹೀಗಾಗಿ ನಮ್ಮ ಅಪ್ಪನಿಗೆ ಗೊತ್ತಿರೋದು ಒಂದೇ ಒಂದು ಏನು ಅಂತಂದ್ರೆ, ನಮ್ಮ ಅಮ್ಮನ ಪಾಲಿಗೆ ಅತ್ಯಂತ ಶ್ರೇಷ್ಠವಾಗಿರೋ ಆಭರಣವನ್ನೇ ನಾನು ಭಗವಂತನಿಗೆ ಯಾಕೆ ಕೊಡಬಾರದು? ಹೀಗಾಗಿ ಅವನು ಆಭರಣವನ್ನು ಕೊಟ್ಟರೆ ಅದು ಅವನ ಪಾಲಿಗೆ ಬಹಳ ಸಂತೋಷ. ಯಾವುದು ನನ್ನ ಪಾಲಿಗೆ ಶ್ರೇಷ್ಠವಾಗಿದೆಯೋ ಅದನ್ನು ಕೊಡ್ತೀನಿ ಅಂತ. ನನ್ನ ಹತ್ರ ದುಡ್ಡಿಲ್ಲ, ನಾನು ಆಭರಣ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ನನಗೇನನ್ಸುತ್ತೆ ಅಂತಂದ್ರೆ, ಯಾರಿಗೂ ಗೊತ್ತಾಗದೆ ನಾನು ನನ್ನ ಸಾಧನೆ ಅನುಷ್ಠಾನವನ್ನು ಏನು ಮಾಡ್ತೀನಲ್ಲ ಅದು ನನ್ನ ಪಾಲಿಗೆ ಅತ್ಯಂತ ಶ್ರೇಷ್ಠ. ಜಪ ಮಾಡುವಾಗ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ಎಚ್ಚರಿಕೆ ವಹಿಸಿ ಕದ್ದು ಮುಚ್ಚಿ ನನ್ನ ಪಾಡಿಗೆ ಜಪ ಮಾಡ್ತಾ ಕೂತಿರ್ತೀನಿ. ನನಗನ್ಸೋದೇನು ಅಂತಂದ್ರೆ, ನನ್ನ ಪಾಲಿಗೆ ಅತ್ಯಂತ ಶ್ರೇಷ್ಠ ಅಂದ್ರೆ ಜಪ ಅಂತಾದ್ರೆ ನಾನು ಜಪವನ್ನೇ ಭಗವಂತನಿಗೆ ಸಮರ್ಪಿಸ್ತೀನಿ, ನನ್ನಲ್ಲಿ ಆಡಂಬರದ ಪ್ರಾಬ್ಲಮ್ಮೇ ಇಲ್ಲ. ಆದರೆ ನಾನು ಕೊಡೋದು ಅತ್ಯಂತ ಶ್ರೇಷ್ಠವಾದ್ದನ್ನೇ. ಆಭರಣಗಳ ರೂಪದಲ್ಲಿ ಕೊಡುವವನು ಅತ್ಯಂತ ಶ್ರೇಷ್ಠವಾದ್ದನ್ನು ಕೊಡಬೇಕು ಅಂತ ಭಾವಿಸ್ತಾನೆ. ನನಗೆ ಈ ಗೊಂದಲ ಯಾವಾಗ ನಿವಾರಣೆ ಆಯಿತು ಅಂತಂದ್ರೆ, ನಿಮ್ಗೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಸ್ವಲ್ಪ ಲೆಂತಿ ಅನ್ನಿಸ್ಬೋದು, ಬಟ್ ಈ ಕತೆ ಬಹಳ ರೋಚಕವಾದ್ದು. ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ದೆ. ಅರುಣಾಚಲ ಪ್ರದೇಶದಲ್ಲಿ ಒಂದು ರಿಚುವಲ್ ಇದೆ, ಒಂದು ಪ್ರಾಣಿ ಇದೆ. ಆ ಪ್ರಾಣಿಯೊಂದಿಗೆ ಒಂದು ರಿಚುವಲ್ ಕನೆಕ್ಟೆಡ್ ಆಗಿದೆ. ಪ್ರಾಣಿ ಹೆಸರೇನು ಅಂದ್ರೆ ಮಿಟುನ್ ಅಂತ ಹೆಸರು ಅದರದ್ದು.
ಹೆಸರೇ ಮಿಟುನ್ ಅಂತ. ನನಗೆ ಈ ಹೆಸರು ಬಹಳ ವಿಚಿತ್ರವಾಗಿದೆಯಲ್ಲ ಅಂತ ನೋಡಿ ಆ ಪ್ರಾಣಿಯನ್ನು ನಾನು ಹುಡುಕೊಂಡು ಹೋದೆ. ಅವರಂದ್ರೆ ಹುಡುಕಬೇಕಾದ ಅಗತ್ಯ ಇಲ್ಲ, ಇಲ್ಲಿ ಕೆಲವರ ಮನೆಗಳಿಗೆ, ಅವರವ್ರ ಮನೆಗಳಿಗೆ ಆ ಪ್ರಾಣಿ ಬರುತ್ತೆ ಅಂತ. ಸೆಮಿ ವೈಲ್ಡ್ ಪ್ರಾಣಿ ಅದು. ಅದು ಮನೆಯಲ್ಲಿ ಸಾಕೋದಿಲ್ಲ, ಕಾಡಿನಲ್ಲಿರುತ್ತೆ. ಅದೊಂಥರ ದನದ ಥರ ಇರುತ್ತೆ, ನಮ್ಮೂರಿನ ದನಗಳಂತೆ ಇರುತ್ತೆ. ವರ್ಷಕ್ಕೊಮ್ಮೆ ಅದು ತನ್ನ ಓನರ್ ಯಾರೋ ಅವನ ಮನೆಗೆ ಬರುತ್ತೆ, ಅವನು ತಿನ್ನಿಸಿರುವಂಥ ಉಪ್ಪನ್ನು ತಿಂದುಕೊಂಡು ವಾಪಸ್ ಕಾಡಿಗೆ ಹೋಗುತ್ತೆ. ಇನ್ನೂ ಆಶ್ಚರ್ಯ ಏನು ಗೊತ್ತೇನು, ಅದು ಮರಿ ಹಾಕಿದರೆ ತನ್ನ ಮರಿಯನ್ನು ಕರ್ಕೊಂಡು ಬರುತ್ತೆ, ಕರ್ಕೊಂಡು ಬಂದು ತೋರಿಸುತ್ತೆ, ನಿಮ್ಮ ಓನರ್ ಇವನು, ನಾನು ನಾಳೆ ಸಾಯ್ಬೋದು, ಆದರೆ ಉಪ್ಪು ತಿನ್ಲಿಕ್ಕೆ ನೀನು ಇಲ್ಲೇ ಬರಬೇಕು ಅಂತ ಹೇಳಿ ಹೋಗುತ್ತೆ. ನಾನು ಅದ್ಭುತ ಅಲ್ಲಪ್ಪ, ಇದು ಯಾವ ಥರದ ಪ್ರಾಣಿ ಇದು, ನನ್ನ ಜೀವಮಾನದಲ್ಲಿ ಇಂಥದ್ದೊಂದು ಪ್ರಾಣಿ ನೋಡಲಿಲ್ಲ ಅಂತ. ಅದಾದಮೇಲೆ ನಾನು ಅಲ್ಲಿರುವಾಗಲೇ, ಅರುಣಾಚಲದಲ್ಲಿರುವಾಗಲೇ, ನಮಗೆ ಹೇಗೆ ಸಂಕ್ರಾಂತಿಯೋ ಆ ಬುಡಕಟ್ಟು ಜನಾಂಗದವರಿಗೆ ಬೇರೆ ಬೇರೆ ಫೆಸ್ಟಿವಲ್, ಅವರು ನ್ಯುಕುಮ್ ಅಂತ ಕರೀತಾರೆ, ಸಂಕ್ರಾಂತಿ ಥರದ್ದೇ ಉತ್ಸವ, ಭೂಮಿ ಪೂಜನ ಎಲ್ಲ ಮಾಡ್ತಾರೆ. ಆ ಭೂಮಿ ಪೂಜನಕ್ಕೆ ಅವರು ಈ ಮಿಟುನನ್ನು ಬಲಿ ಕೊಡ್ತಾರೆ. ನನಗೆ ಎಷ್ಟು ಸಂಕಟ ಅನ್ನಿಸ್ಬಿಡ್ತು ಅಂತಂದರೆ, ಆ ಮಿಟುನ್ನ ಬಲಿ ಕೊಡುವಾಗ ನೋಡಿದ್ದೀನಿ, ತಲೆ ಮೇಲೆ ಅದಕ್ಕೆ ಹೊಡಿತಾರೆ, ಕೊಡ್ಲಿಯಿಂದ ಹೊಡೆದು ಸಾಯಿಸ್ತಾರೆ. ನನಗದು ನೋಡ್ಲಿಕ್ಕಾಗದೆ ನಾನು ಅಲ್ಲಿಂದ ಎದ್ದು ಬಂದಾಗ ಜೊತೆಲಿರೋದು ಕೇಳಿದ್ರು, ಯಾಕೆ ತುಂಬ ಸಂಕಟ ಆಗ್ತಿದ್ಯಾ ಅಂತ. ನಾನು ಹೇಳಿದೆ, ಇಷ್ಟು ಒಳ್ಳೆ ಪ್ರಾಣಿ, ಸ್ವಲ್ಪ ಕ್ರೂರ ಪ್ರಾಣಿ ಏನಾದರೂ ಬಲಿ ಕೊಟ್ಟಿದ್ರೆ ಬೇಜಾರಾಗ್ತಿರ್ಲಿಲ್ಲ, ಎಷ್ಟು ಒಳ್ಳೆ ಪ್ರಾಣಿ, ತನ್ನ ಓನರ್ ಅಂತ ತನ್ನ ಮರಿಗೆ ತಂದು ತೋರಿಸಿ ಹೋಗುತ್ತೆ, ಅದನ್ನು ತಗೊಂಬಂದು ನೀವು ಬಲಿ ಕೊಡ್ತಿರಲ್ಲ ಅಂತ ಹೇಳಿದರೆ, ಅವ್ರು ಹೇಳಿದರು, ಇದು ಒಳ್ಳೇದು ಅದಕ್ಕೆ ಕೊಡ್ತಿರೋದು ಅಂತ. ನಾವು ಕೋಳಿ ಕೊಡೋದಿಲ್ಲ, ಯಾಕೆಂದ್ರೆ ಆರ್ಡಿನರಿ ಅದು. ಕುರಿ ಕೊಡೋದಿಲ್ಲ, ಆರ್ಡಿನರಿ. ಭಗವಂತನಿಗೆ ಕೊಡಬೇಕಾದ್ರೆ ಅತ್ಯಂತ ಶ್ರೇಷ್ಠವಾದ್ದನ್ನೇ ಸಮರ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಕೊಡ್ತಿದ್ದೀವಿ ಅಂತ. ನಾನು ಬಲಿಯನ್ನು ಅದನ್ನು ಸಮರ್ಥಿಸಿಕೊಳ್ಳೋದಿಲ್ಲ, ಆದರೆ ಭಗವಂತನಿಗೆ ಅರ್ಪಣೆ ಮಾಡುವಾಗ ಯಾವುದು ಶ್ರೇಷ್ಠವೋ, ಯಾವುದು ನನ್ನ ಪಾಲಿಗೆ ಶ್ರೇಷ್ಠವೋ ಅದನ್ನು ನಾನು ಕೊಡ್ತೀನಿ ಅಂತ. ನನ್ನ ಪಾಲಿಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸೇ ತುಂಬ ದೊಡ್ಡದ್ದು ಅಂತ ಅನಿಸಿದರೆ, ನಾನು ದೊಡ್ಡ ಅಮೌಂಟನ್ನು ಭಗವಂತನಿಗೆ ಕೊಟ್ಟು ಇದೇ ನನ್ನ ಪಾಲಿಗೆ ದೊಡ್ಡ ದಪ್ಪ ಕೊಡ್ತೀನಿ ಅಂತ. ನನ್ನ ಪಾಲಿಗೆ ಜಪವೇ ಶ್ರೇಷ್ಠ, ನಾನು ದಿನ ಬೆಳಗಾದ್ರೆ ಜಪಕ್ಕೆ ಕೂರ್ತೀನಿ ಅಂತಂದ್ರೆ ಜಪವನ್ನು ಸಮರ್ಪಿಸ್ತೀನಿ. ನನ್ನ ಪಾಲಿಗೆ ಯಾವುದು ಶ್ರೇಷ್ಠವೋ ಅದನ್ನು ಕೊಡ್ತೀನಿ ಅಂತ. ಹೀಗಾಗಿ ಆಡಂಬರ ಯಾರಿಗೆ ಬೇಕು? ನಮಗೆ ಬೇಕು, ಭಗವಂತನಿಗಲ್ಲ. ಶಿವ ಎಲ್ಲಿರ್ತಾನೆ ಅಂತ ಕೇಳಿದರೆ ಕೈಲಾಸದಲ್ಲಿ ಇರ್ತಾನೆ. ಏನಿದೆ ಅವನಿಗೆ ವ್ಯವಸ್ಥೆ? ಏನಿಲ್ಲ. ಸರಸ್ವತಿ ಎಲ್ಲಿರ್ತಾಳೆ ಅಂತ ಕೇಳಿದರೆ ಕಲ್ಲಿನ ಮೇಲೆ ಕೂತಿರ್ತಾಳೆ. ಅವಳು ಯಾವಾಗಲೂ ವೀಣೆ ನುಡಿಸ್ತಿರ್ತಾಳೆ, ಕೈಯಲ್ಲಿ ಒಂದು ಪುಸ್ತಕ ಹಿಡಿದಿರ್ತಾಳೆ, ಜಪಮಾಲೆ ಹಿಡಿದಿರ್ತಾಳೆ. ಆದರೆ ಸರಸ್ವತಿ ಮಂದಿರಕ್ಕೆ ಗ್ರಾನೈಟ್ ಹಾಕ್ಸಿದ್ ನಾವು, ಸರಸ್ವತಿಗಲ್ಲ ಅದು. ಅದು ನಾನು ಹೋದಾಗ ಕೂತ್ಕೊಳ್ಳಿಕ್ಕೆ ಹಾಯಾಗಿರಬೇಕು ಅಂತ. ಫ್ಯಾನು ಸರಸ್ವತಿಗೆ ಬೇಕಾಗಿಲ್ಲ, ನನಗೆ ಬೇಕು. ಯಾಕೆಂದರೆ ನಾನು ಧ್ಯಾನಸ್ಥನಾಗುವಾಗ, ನಾನು ಜಪಕ್ಕೆ ಕೂರುವಾಗ ನನಗೆ ತೊಂದರೆ ಆಗಬಾರ್ದು ಅಂತ. ಹೀಗಾಗಿ ಯಾವ್ಯಾವ ಆಡಂಬರವನ್ನು ನೋಡ್ತೀವೋ ಅದು ಭಗವಂತನ ಇಚ್ಛೆಯದ್ದಲ್ಲ, ಅದು ನನ್ನ ಇಚ್ಛೆಯದ್ದು. ನಾನು ಮತ್ತು ನನ್ನ ಜೊತೆಗಾರರು ಇಲ್ಲಿಗೆ ಬಂದು ಕೂತಾಗ, ನಾವು ಜಪಕ್ಕೋ ಧ್ಯಾನಕ್ಕೋ ಅನುಷ್ಠಾನಕ್ಕೋ ಕೂತಾಗ ಸೆಖೆಯಾಗಿ ಅನುಷ್ಠಾನಕ್ಕೆ ತೊಂದರೆ ಆಗಬಾರ್ದು, ನಮಗೆ ಆರಾಮಾಗಿರಲಿ ಅಂತ ನಾವು ಮಾಡ್ಕೊಂಡಿರೋದು, ಭಗವಂತನ ದೃಷ್ಟಿಯಿಂದಲ್ಲ. ಆದರೆ ಬೇಡವಾ? ಬೇಕು ಅಂತ. ಕಾಲಕ್ಕೆ ತಕ್ಕಂತೆ ನೀವೇನು ಮಾಡ್ತಿರೋ ಮಾಡಿ, ಆದರೆ ಅದು ಅನಿವಾರ್ಯವಲ್ಲ, ಭಗವಂತನಿಗೂ ಅನಿವಾರ್ಯವಲ್ಲ, ಭಕ್ತರಿಗೂ ಅನಿವಾರ್ಯವಲ್ಲ. ಹೀಗಾಗಿ ಆಡಂಬರ ಅನ್ನೋದು ದೊಡ್ಡ ಪ್ರಶ್ನೆ ಆಗಬಾರ್ದು ಅಂತ ನನಗನ್ಸುತ್ತೆ ಈ ವಿಚಾರಕ್ಕೆ ಬಂದಾಗ. ನೀವು ಹೇಳಿದಾಗೆ ಅನೇಕ ಆಮಿಷಗಳಿದ್ರೂ ಕೂಡ ಭಗವಂತನ ಹತ್ರ ಹೋಗೋನು ಹೋಗ್ತಾನೆ ಅಂತ. ಈಗ ನಚಿಕೇತನ ಮಾತು ನೆನಪಾಯಿತು ನೀವು ಹೇಳುವಾಗ. ನಚಿಕೇತನಿಗೆ ಎಷ್ಟು ಆಮಿಷಗಳನ್ನು ಒಡ್ಡಿದ ಯಮ. ಭಗವಂತನ ವಿದ್ಯೆಯನ್ನು ಹೇಳ್ಕೊಡು, ನಚಿಕೇತ ಅಗ್ನಿಯ ಬಗ್ಗೆ ಹೇಳು ಅಂತಂದರೆ, ಅದೆಲ್ಲ ಬೇಡ, ನಿನಗೆ ಒಳ್ಳೆ ಒಳ್ಳೆ ಸಂಪತ್ತನ್ನು ಕೊಡ್ತೀನಿ, ಹೆಣ್ಮಕ್ಳನ್ನು ಕೊಡ್ತೀನಿ, ಬೇಕಾದಷ್ಟು ಆಮಿಷ. ಆದರೆ ಅದು ಯಾವುದಕ್ಕೂ ಒಳಗಾಗದೆ ಅವನು ಕೇವಲ ವಿದ್ಯೆಗಾಗಿ ಆಸೆಪಟ್ಟ. ಇದೆಲ್ಲ ಸರಿ, ಆದರೆ ಆ ಮುಂದೆ ಇರುವಂಥ ಅಂಶದ ಕಾರಣ ಅವರಲ್ಲಿರೋದನ್ನು ಪರೀಕ್ಷೆ ಆಗಿರಬಹುದು. ಆದರೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮಸಂಗಿನಂ ಅಂತ. ನನಗೇನೋ ತುಂಬ ಒಳ್ಳೆ ದೊಡ್ಡ ವಿಷಯ ಗೊತ್ತಿದೆ ಅಂತ ಇರಬಹುದು, ಆದರೆ ಸಣ್ಣ ಸಣ್ಣ ಕೆಲಸ ಮಾಡ್ತಾ ಇರ್ತಾರೆ, ಅದು ಕೂಡ ಭಗವಂತನ ಕೆಲಸನೇ ಆಗಿರುತ್ತೆ. ಅವ್ರ ಮುಂದೆ ಹೋಗಿ ಇದು ಹೀಗಲ್ಲ ಹಾಗೆ ಮಾಡಬೇಕು ಅಂತ ನನ್ನ ವಿದ್ಯೆಯನ್ನು ಅವ್ರ ಮೇಲೆ ಪ್ರದರ್ಶನ ಮಾಡಿದ್ರೆ ಅವ್ರಿಗೆ ನಾಳೆ ಡಿಮೋಟಿವೇಟ್ ಆಗಿ ಮಾಡ್ತಾ ಇರೋದನ್ನು ಬಿಟ್ಬಿಡ್ತಾರೆ. ಈ ಆಡಂಬರದ ಜೀವನವನ್ನು ಕೊಡ್ತಾ ಇದಕ್ಕೆ ನಾನು ಯೋಗ್ಯ ಅಲ್ವೇನೋ ಅಂತ ಸಣ್ಣ ಮಟ್ಟದ ಜನಗಳಿಗೆ ಅನ್ನಿಸಬಹುದಲ್ವ. ಆ ದೊಡ್ಡ ಮಟ್ಟದ ದೇವಾಲಯಗಳಿಗೆ ನನಗೆ ಪ್ರವೇಶ ಇದೆಯಾ, ನಾನು ತುಂಬ ಸಣ್ಣವನು ಅಂತ ಅನ್ನಿಸ್ಬಿಡಲ್ವ ಅವರಿಗೆ? ಅ ವ್ಯಾಲಿಡ್ ಕ್ವೆಶನ್. ಬಹುಶಃ ಅವ್ರು ಕೇಳಿದ ಅರ್ಥ ಆಗ್ತಿರ್ಬೋದು ಎಲ್ರಿಗೂ. ಬಟ್ ನಾನು ಅಂದ್ಕೊಂಡಿರೋ ಪ್ರಕಾರ ಈ ದೇವಸ್ಥಾನ ಬಹಳ ಆಡಂಬರದ ದೇವಸ್ಥಾನ ಅಂತಂದಾಗ ಒಬ್ಬ ಬಡ ವ್ಯಕ್ತಿ ಒಳಗೆ ಹೋಗ್ಲಿಕ್ಕೆ ಹೆದರ್ಕೋಬೋದು. ಇನ್ ಅ ಸಿಂಪಲ್ ಸೆನ್ಸ್ ಅವನಿಗೇನು ಅನ್ನಿಸ್ಬೋದು ಅಂತಂದರೆ, ದುಡ್ಡು ಕೊಡೋರಿಗೆ ಮಾತ್ರ ಬೆಲೆ,
ಬೇರೆಯವರಿಗೆ ಬೆಲೆ ಇಲ್ಲ, ಹೀಗೆಲ್ಲ ಅನಿಸ್ಲಿಕ್ಕೆ ಶುರುವಾದರೆ ಒಳಗೆ ಹೋಗ್ಬೋದಾ ಅನ್ನೋ ದೊಡ್ಡ ಪ್ರಶ್ನೆ. ಹೀಗಾಗಿ ನನ್ನ ದೇಶದಲ್ಲಿ ದುಡ್ಡನ್ನು ಕೊಡೋದನ್ನು ಏನು ಬಿಂಬಿಸುವಂಥ ಪ್ರಯತ್ನ ಇಲ್ಲ. ಹುಂಡಿ ಇಡ್ತಾರೆ, ಹುಂಡಿಗೆ ಎಷ್ಟು ಹಾಕಿದ್ರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. 5 ರೂಪಾಯಿ ಹಾಕೋನು ಹುಂಡಿಗೆ ಹಾಕ್ತಾನೆ, 1 ಲಕ್ಷ ರೂಪಾಯಿ ಹಾಕೋನು ಹುಂಡಿಗೇ ಹಾಕ್ತಾನೆ. ಇಬ್ಬರ ಹಣವೂ ಕೂಡ ಹುಂಡಿಗೆ ಹೋಗುತ್ತೆ, ಅಲ್ಲಿಂದ ಆಚೆಗಿಲ್ಲ ಅಂತ. ಎರಡನೇದು, ಪ್ರತಿಯೊಬ್ಬರೂ ಕೂಡ ನಾವು ಭಗವಂತನ ಮುಂದೆ ಹೋಗಬೇಕಾದ್ರೆ ನೀವು ನನ್ನ ದೇಶದ ಪರಂಪರೆಯಲ್ಲಿ ದೇವಸ್ಥಾನಗಳನ್ನು ರೂಪಿಸುವಾಗ ಹೇಗೆ ರೂಪಿಸಿದ್ದಾರೆ ಅಂದರೆ, ಭಗವಂತನ ಮುಂದೆ ಎಲ್ಲರೂ ಸಮಾನರು ಮತ್ತು ಊಟಕ್ಕೆ ಕೂರುವಾಗ ಅವನ ಪ್ರಸಾದವನ್ನು ಸೇವಿಸುವಾಗ ಯಾರಿಗೂ ಭೇದವಿಲ್ಲ ಎನ್ನುವಂಥ ಆ ವ್ಯವಸ್ಥೆಯ ರೂಪದಲ್ಲಿ ಇದನ್ನು ಜೋಡಿಸಿರೋದ್ರಿಂದ ನನಗನ್ಸುತ್ತೆ ನಾವು ಕ್ರಿಟಿಕಲ್ ಪೊಸಿಷನ್ ಇಂದ ಸಮಾಜವನ್ನು ಆಚೆಗೆ ತರಲಿಕ್ಕೆ ಸಾಧ್ಯ ಅಂತ. ಯಾರು ಇದನ್ನು ಯೋಚನೆ ಮಾಡ್ತಾರೋ ಅವ್ರು ತುಂಬ ಗಂಭೀರವಾಗಿ ಈ ಕೆಲಸವನ್ನು ಮಾಡಲಿಕ್ಕಾದ್ರೆ ಒಳ್ಳೆಯದು ಅಂತ. ಇನ್ನು ಎರಡನೇದು, ನನಗೆ ತುಂಬ ಈ ಪ್ರಶ್ನೆಗಳು ಬಂದಾಗ ನನಗೆ ಆಡಂಬರ ಬೇಡವಾ, ಅದನ್ನು ಮಾಡಬೇಕಾ, ಇದನ್ನು ಮಾಡಬೇಕಾ. ಈಗ ಉದಾಹರಣೆಗೆ ಪರ್ಯಾಯ ನಡೆಯುತ್ತೆ. ನಾನು ಇಲ್ಲಿನ ಪ್ರಶ್ನೆಯೇ ತಗೊಳ್ಳೋದಾದರೆ, ಪರ್ಯಾಯ ಒಂದು ಧಾರ್ಮಿಕ ಕಾರ್ಯಕ್ರಮ, ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂಥ ಕಾರ್ಯಕ್ರಮ. ಇಷ್ಟು ಆಡಂಬರ ಬೇಕಾ ಅನ್ನೋ ಪ್ರಶ್ನೆ ನಾನು ಕೇಳಿದರೆ, ಆಡಂಬರ ಅಂತ ನಾವು ಇದನ್ನು ಯೋಚನೆ ಮಾಡೋ ಬದಲು ಇಲ್ಲಿ ಲೈಟ್ ಹಾಕಿರೋ 100 ಮಂದಿಗೆ ಉದ್ಯೋಗ, ಈ ಸ್ಟೇಜನ್ನು ಸೆಟ್ ಮಾಡಿರೋರಿಗೆ ಉದ್ಯೋಗ, ಅನ್ನದಾನಕ್ಕೆ ಅಂತ ಬರುವಂಥ ಅಡುಗೆ ಭಟ್ಟರಿಗೆ ಉದ್ಯೋಗ, ಅದನ್ನು ಬಡಿಸುವಂಥ ಅನೇಕ ಜನ ಅವರಿಗೆ ಪ್ರತಿನಿತ್ಯದ ಸಂಬಳ ಅಂತ ಸಿಗುತ್ತೆ, ಅವರು ಅದಕ್ಕೋಸ್ಕರ ಬರ್ತಾರೆ, ಅವರಿಗೆ ಉದ್ಯೋಗ. ಒಂದು ಪರ್ಯಾಯ ಅನ್ನೋದು ನನ್ನ ದೃಷ್ಟಿಯಿಂದ ಸಾವಿರಾರು ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದಾಗಿರುವಾಗ ಇದನ್ನು ಆಡಂಬರ ಅಂತ ಕರೆಯೋ ಬದಲು ನೀವು ಆ ದೃಷ್ಟಿಕೋನದಿಂದ ಯಾಕೆ ನೋಡಬಾರದು? ಯಾಕೆ ಎಲ್ಲ ಚೌಕಟ್ಟುಗಳನ್ನು ಹಿಂದೂಗಳ ಸಂಪ್ರದಾಯದ ಮೇಲೆ ಮಾತ್ರ ಹೇರಬೇಕು ಎನ್ನುವ ಪ್ರಶ್ನೆ ಇದು ಗಂಭೀರವಾಗಿ ಕೇಳಬೇಕು ಅಂತ ನನಗನ್ಸುತ್ತೆ. ನೀವು ಇದನ್ನು ಆಚರಣೆ ಮಾಡಬೇಕಾದಾಗ, ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಬೇಕಾದಾಗ ಆ ಕ್ರಿಸ್ಮಸ್ ಟ್ರೀನ ಅಲಂಕಾರ ಮಾಡೋದು, ಒಬ್ಬರಿಗಿಂತ ಒಬ್ಬರು ವೈಭವಿತವಾಗಿ ಅಲಂಕಾರ ಮಾಡೋದು, ಆಗ ಬಡವ ಮತ್ತು ಶ್ರೀಮಂತ ಅನ್ನೋ ಭೇದ ಬರದೇ ಇರೋದು ದೇವಸ್ಥಾನಕ್ಕೆ ಮಾತ್ರ ಯಾಕೆ ಬರುತ್ತೆ? ಈ ಪ್ರಶ್ನೆ ದೇವಸ್ಥಾನಕ್ಕೆ ಮಾತ್ರ ಯಾಕೆ ಕೇಳ್ತಾರೆ? ಇದು ನನಗೂ ಕಾಡತ್ತೆ ಅಂತ. ಬಟ್ ಭಾರತದಲ್ಲಿರುವಂತೆ ಎಲ್ಲರೂ ಸಮಾನ ಎನ್ನುವ ಭಾವ ಹಿಂದೂಗಳಲ್ಲಿರುವಂತೆ ಬಹುಶಃ ಇನ್ಯಾವ ರಿಲಿಜನ್ಗಳಲ್ಲೂ ಯಾವ ಮತಪಂಥಗಳಲ್ಲೂ ಇಲ್ಲ ಅನ್ನೋದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು ಅಂತ ನನಗನ್ಸುತ್ತೆ. ನೀವು ಹೇಳಿದ ಒಂದು ವಿಷಯ ಅಂತೂ ತುಂಬ ಅಪೀಲಿಂಗ್ ಅಂತ ಅನ್ನಿಸ್ತು. ಕಾರಣ, ಭಗವಂತನ ಹತ್ರ ಹೋಗುವಾಗ ಎಲ್ಲರೂ ಸಮಾನ. ಯಾಕಂದರೆ ನಾವು ಎಷ್ಟೇ ವೈಭವ ಮಾಡಿದ್ರು, ನಾವೆಂಥ ಆಡಂಬರ ಮಾಡಿದ್ರು, ಭಗವಂತ ಅತ್ಯಂತ ಸರಳ ಜೀವಿ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ, ಒಪ್ಕೊಳ್ಳೋಣ. ನೀವೇ ರಥಬೀದಿ ಈ ಆಡಂಬರದ ಬಗ್ಗೆ ಎಲ್ಲ ವಿಷಯಕ್ಕೆ ಬಂದಾಗ ನಂಗೆ ಇನ್ನೊಂದು ನೆನಪಾಯಿತು. ನಾವು ತುಂಬ ಒಳಗಡೆ ದೇವಾಲಯದ ವಿಷಯ ಮಾತಾಡ್ತಾ ಇದ್ವಿ. ಆ ದೇವಾಲಯ ಎಷ್ಟು ವೈಭವ ಇದೆಯೋ ಅದರ ಸುತ್ತ ಸುಮಾರು ಕಿಲೋಮೀಟ್ರ್ ಗಟ್ಟಲೆ ಅಥವಾ ಸುಮಾರು ಮೀಟ್ರ್ ಗಟ್ಟಲೆ ಈ ಪ್ರಾಂಗಣಗಳನ್ನು ನಿರ್ಮಿಸ್ತಾರಲ್ಲ, ಕಾರಿಡಾರ್. ಏನು ಸಮಯ, ಅದಕ್ಕೆ ಎಷ್ಟು ವ್ಯವಸ್ಥೆಗೆ ಎಷ್ಟು ಖರ್ಚು. 3-4 ಪಥಗಳು, ಈಗಂತೂ ಹೊಸ ಮಂದಿರಕ್ಕೆ 3-4 ಪಥಗಳು. ಅದಕ್ಕಾಗಿ ಏನು ಇದ್ದದ್ದೆಲ್ಲ ಹಾಳು ಮಾಡಿ ಒಂದು ಒಳ್ಳೆ ಚಂದದ ಇದನ್ನು ನಿರ್ಮಾಣ. ನೀವು ಹೇಳಿದಾಗ ಒಳ್ಳೆ ಉದ್ಯೋಗ ಸಿಗತ್ತೆ ಅಲ್ಲಿ, ಅಷ್ಟು ಕೆಲಸ ಮಾಡೋರ್ಗೊಂದು ಉದ್ಯೋಗ. ಇದು ಹೇಗಿದೆ ಅಂದರೆ, ಈ AC ಬಸ್ಸು ಅಥವಾ AC ಟ್ರೈನ್ನಲ್ಲಿ ಹೈ AC ಇಟ್ಬಿಟ್ಟು ಒಳ್ಳೆ ಬ್ಲ್ಯಾಂಕೆಟ್ಸು ಅದನ್ನೆಲ್ಲ ಕೊಟ್ಟು ಚೆನ್ನಾಗಿ ಬೆಚ್ಚಗೆ ಹೊದ್ಕೊಳ್ಳಿ ಅಂತ, ಅದ್ರ ಬದಲು AC ಕಮ್ಮಿ ಮಾಡಿಬಿಟ್ರೆ ಇದರದೆಲ್ಲ ಅಗತ್ಯನೇ ಇರಲ್ಲ ಅಲ್ವಾ? ಈ ಕಾರಿಡಾರ್ಗೆ ಇಷ್ಟೊಂದೆಲ್ಲ ಮಾಡಿ ಅದೊಂದು ಫೋಟೋಶೂಟ್ ಸ್ಥಳ ಅಂತ ನನಗೆ ಅನಿಸುತ್ತೆ. ಅದು ಫೈನ್. ಬಹುಶಃ ನೀವು ಕಾಶಿ ಕಾರಿಡಾರ್ನ ಕಣ್ಮುಂದೆ ಇಟ್ಕೊಂಡು ಹೇಳ್ಬೋದು ಅನ್ಸುತ್ತೆ. ಇರೋದು ಎಲ್ಲ ಕಾಶಿ ಕಾರಿಡಾರ್ನ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ, ನಾನು ಕಾರಿಡಾರ್ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಗಂತ ಇಂಗ್ಲಿಷ್ನ ಪದ ಕೇಳಿದ ನಂತರ ಏನೋ ಭಾರಿ ದೊಡ್ಡದ್ದು, ಏನೋ ಡಿಫ್ರೆಂಟ್ ಆಗಿರೋದು, ಇಂಗ್ಲಿಷ್ ಇರೋದಿದೆ ಅಂತ. ಕಾರಿಡಾರ್ ಅಂದ್ರೆ ರಥಬೀದಿ ಅಂತ. ಕೃಷ್ಣ ಮಂದಿರಕ್ಕೆ ರಥಬೀದಿ ಬೇಕಾ? ಬೇಡ ಅಲ್ಲ, ಯಾಕೆ ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಎಂತ ಮರೆ ಹೀಗೆ ಹೇಳೋದು? ಈ ರಥಬೀದಿಯಲ್ಲಿ ಎಷ್ಟು ನಡೀತದೆ, ಎಷ್ಟು ಉತ್ಸವ ನಡೆಯುತ್ತೆ, ಎಷ್ಟು ಆರಾಮಾಗಿರ್ತೀವಿ, ತಿರುಗಾಡ್ತೀವಿ. ಈ ರಥಬೀದಿ ಹೊರಗಡೆಯಿಂದ ಸೆಪರೇಟ್ ಆಗಿದೆ, ನಾವು ಕೇಳ್ತೀವೋ ಇಲ್ವೋ? ಕಾರಿಡಾರ್ ಒಂಥರ ರಥಬೀದಿ ಇದ್ದಂತೆ. ಕಾರಿಡಾರ್ ಭಗವಂತನ ಮಂದಿರದ ಸುತ್ತ ಭಕ್ತರಿಗೆ ಉಸಿರಾಡ್ಲಿಕ್ಕೆ ಜಾಗ ಕೊಡತ್ತೆ.
ಇದು ಕಾರಿಡಾರ್ ಅಂತ. ಈಗ ನಮ್ಗೆ ಎಷ್ಟು ಜಾಗ ಸಿಕ್ಕಿದೆ? ಈ ಜಾಗ ಸಿಕ್ಕಿರೋದ್ರಿಂದ ಲಾಭ ಏನು ಅಂತಂದ್ರೆ, ಇಲ್ಲಿ ಇತರರು ಯಾರೂ ಬರ್ಲಿಕ್ಕಾಗೋದಿಲ್ಲ. ಯಾರು ಕೃಷ್ಣ ಮಂದಿರಕ್ಕೆ ಬರಬೇಕು ಅಥವಾ ಬೇರೆ ಬೇರೆ ಮಠಗಳಿಗೆ ಬರಬೇಕು ಅವ್ರು ಮಾತ್ರ ಒಳಗೆ ಬರ್ತಾರೆ, ಅವ್ರು ತಮ್ಮ ಕೆಲಸವನ್ನು ಮುಗಿಸ್ಕೊಳ್ತಾರೆ, ಅವ್ರು ಹೋಗ್ತಾರೆ. ಇಮ್ಯಾಜಿನ್ ಮಾಡಿ, ಈ ಕಾರಿಡಾರ್ ಇಲ್ಲದೆ, ಈ ಮಠಗಳಿಲ್ಲದೆ, ಮಧ್ಯ ಎಲ್ಲ ಓಪನ್ ರೋಡ್ಸ್ ಇದ್ದಿದ್ರೆ ಇವತ್ತು ಇದು ಹೆಂಗೆ ಗಜಿಬಿಜಿ ಆಗಿರ್ತಿತ್ತು ಅಂತಂದ್ರೆ, ಭಕ್ತ ಇದರ ಮಧ್ಯದಲ್ಲಿ ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕಾಟ ಮಾಡಬೇಕಿತ್ತು. ಅವನು ಹುಡುಕಾಡ್ಕೊಂಡೇ ಉಡುಪಿವರೆಗೂ ಬಂದಿರೋದು. ಇಲ್ಲಿ ಬಂದ ಮೇಲೂ ಮತ್ತೆ ಹುಡುಕಾಡಬೇಕು ಅಂದ್ರೆ ಹೇಗೆ ಅಂತ. ಹೀಗಾಗಿ ಈ ಕಾರಿಡಾರ್ ಒಂದು ಬ್ರೀದಿಂಗ್ ಸ್ಪೇಸ್ ಅಂತ ನನಗನ್ಸುತ್ತೆ ಯಾವಾಗಲೂ. ಒಂಥರ ಈ ಉಡುಪಿಯಲ್ಲಿ ಶ್ವಾಸಕೋಶ ಎಲ್ಲಿದೆ ಅಂತಂದ್ರೆ ರಥಬೀದಿಯಲ್ಲಿದೆ ಅಂತ, ಉಸಿರಾಡ್ತಾ ಇದೆ ರಥಬೀದಿ ಅಂತ ಯಾವಾಗಲೂ ಅನ್ಸುತ್ತೆ. ಹಾಗೆ ಕಾರಿಡಾರ್ ಕೂಡ. ಎಷ್ಟು ಜನ ಕಾಶಿಗೆ ಹೋಗಿದ್ರೋ ಗೊತ್ತಿಲ್ಲ, ಕಾಶಿಗೆ ಮುಂಚೆ ಹೋಗಿದ್ದವ್ರಿಗೆ ಗೊತ್ತಿರುತ್ತೆ. ಕಾಶಿಗೆ ಹೋಗುವಂತ ರೋಡ್ ಎಷ್ಟಿತ್ತು ಅಂತಂದ್ರೆ, ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ, 2 ಚೇರ್ಗಳನ್ನು ಹಾಕಿ ಮಧ್ಯೆ ಜಾಗ ಬಿಟ್ಟಿದ್ದಾರಲ್ಲ, ಅಷ್ಟೇ ಜಾಗ. ಆ ಜಾಗದಲ್ಲಿ ಹೋಗಬೇಕು ಅಂತಂದ್ರೆ ಒಬ್ಬರಿಂದ ಒಬ್ರು ಅಥವಾ ಇಬ್ಬರು ಹೋದ್ರೆ ಅವರು ದಾಟ್ಕೊಂಡು 3ನೇ ಹೋಗ್ಲಿಕ್ಕಾಗಲ್ಲ. ಮತ್ತು ಕಾಶಿಯಲ್ಲಿ ಎಮ್ಮೆಗಳ ಪ್ರಾಬ್ಲಮ್ ಹೆಂಗಿದೆ ಅಂತಂದ್ರೆ, ಯಾವಾಗ ಎಲ್ಲಿಂದ ಎಮ್ಮೆ ನುಗ್ಗಿ ಬರುತ್ತೋ ಹೇಳಲಿಕ್ಕಾಗಲ್ಲ. ಅದರ ನಡುವೆ ಅವನು ಕಾಶಿಯ ಮಂದಿರವನ್ನು ಹುಡ್ಕೊಂಡು ಹೋಗ್ಬೇಕು, 1.5-2 ಕಿಲೋಮೀಟರ್. ಅವನು ಹುಡುಕೋ ವೇಳೆಗೆ ಎಷ್ಟು ಬಸವಳಿದು ಹೋಗಿರ್ತಾನೆ ಅಂತಂದ್ರೆ, ಕಾಶಿ ಮಂದಿರ ಬರುವಾಗ ಅವನಿಗೆ ಕಾಶಿ ಮಂದಿರ ನೋಡೋ ಉತ್ಸಾಹವೇ ಕಳೆದೋಗಿರುತ್ತೆ. ಇಲ್ಲೇ ಮುಗಿದೋಯ್ತ ದೇವಸ್ಥಾನ ಇಷ್ಟೇನಾ ಅಂತ, ಇದಕ್ಕೋಸ್ಕರ 2 ಗಂಟೆ ಕಾದಿದ್ದ ಅಂತ. ಆದ್ರೆ ಈಗ ಹೇಗಾಗಿದೆ ಅಂತಂದ್ರೆ, ಆ ಕಾಶಿ ಕಾರಿಡಾರ್ನ ಹೇಗೆ ವಿಸ್ತಾರ ಮಾಡಲಾಗಿದೆ ಅಂತಂದ್ರೆ, ಒಂದು 5 ಲಕ್ಷ ಚದರ ಅಡಿಯಲ್ಲಿ ಅದನ್ನು ವಿಸ್ತಾರ ಮಾಡಿದ ನಂತರ ಒಳಗೆ ಹೋದವನು ಆ ಕಾಶಿ ಕಾರಿಡಾರ್ನಲ್ಲಿ ಒಂದು ಅರ್ಧ ಗಂಟೆ ಕಳೀತಾನೆ. ನಮ್ ಕಲ್ಪನೆ ಇರೋದೇ ಹಂಗಲ್ವೇನು? ದೇವಸ್ಥಾನಕ್ಕೆ ಹೋಗಬೇಕು, ಒಂದ್ ಸ್ವಲ್ಪ ಹೊತ್ತು ಆ ವೈಬ್ರೇಷನ್ ಅಲ್ಲಿ ಕಾಲ ಕಳೆದು ಬರಬೇಕು, ಅಲ್ಲಿ ಕೂತು ಅದನ್ನ ಆನಂದಿಸಬೇಕು. ಬ್ರಹ್ಮ ಆನಂದ ಸ್ವರೂಪವೇ ಆಗಿದ್ರೆ ನಾವು ಸಾಕ್ಷಾತ್ ಬ್ರಹ್ಮ ಸ್ವರೂಪಿ ಆಗಿರುವಂತಹ ಶಿವನೆದುರಿಗೆ ಆನಂದವನ್ನು ಅನುಭವಿಸದೆ ಇರುವ ಗಜಿಬಿಜಿಯಲ್ಲಿ ಓಡಿ ಬರೋದು ಒಳ್ಳೆಯದೋ, ಆನಂದವನ್ನು ಅನುಭವಿಸಲಿಕ್ಕೆ ಬೇಕಾಗಿರುವಷ್ಟು ಬ್ರೀದಿಂಗ್ ಸ್ಪೇಸ್ ಅನ್ನ ಕೊಡೋದು ಒಳ್ಳೆಯದು ಅಂತ ಕೇಳಿದ್ರೆ 100% ಆ ಬ್ರೀದಿಂಗ್ ಸ್ಪೇಸ್ ಬೇಕು. ಅದನ್ನ ಇಷ್ಟು ವರ್ಷಗಳ ನಂತರ ಕಾಶಿಯಲ್ಲಿ ಪಡ್ಕೊಳ್ಳಿಕ್ಕಾಗಿದೆ. ನಾನಂತೂ ಅದ್ರ ಪರವಾಗಿದ್ದೀನಿ. ಯಾರಿಗೆ ಅದು ಬ್ರೀದಿಂಗ್ ಸ್ಪೇಸ್ ಬೇಡವೋ, ಯಾರಿಗೆ ಹಾಗೆ ಇರಲಿ ಅಂತಿದಾರೋ ಅವರು ಕಾಶಿಯ ಇವತ್ತಿನ ಮಂದಿರಕ್ಕೆ ಹೋಗದೆ, ಕಾಶಿಯಲ್ಲಿ ಸಾವಿರಾರು ಮಂದಿರಗಳಿವೆ ಈಗಲೂ. ನಂಗೆ ತಮಾಷೆ ಮಾಡ್ತಿದ್ರಲ್ಲ ಅವರು, ದಿನಕ್ಕೆ 1 ಮಂದಿರವನ್ನು ನೋಡ್ತೀವಿ ಅಂತಂದ್ರೆ 3 ವರ್ಷ ಬೇಕಂತೆ ಕಾಶಿಯಲ್ಲಿ, ಅಷ್ಟೊಂದು ಮಂದಿರಗಳಿವೆ. ಅವ್ರು ಆ ಮಂದಿರಗಳಿಗೆ ಹೋಗಿ ಬ್ರೀದಿಂಗ್ ಸ್ಪೇಸ್ ಇಲ್ಲದ ಪರಿಸ್ಥಿತಿಯನ್ನು ಅನುಭವಿಸಿ ಬರ್ಬೋದು. ಯಾರಿಗೆ ಬ್ರೀದಿಂಗ್ ಸ್ಪೇಸ್ ಬೇಕು ಅನ್ನಿಸ್ತೋ ಅವ್ರು ಕಾರಿಡಾರ್ಗೆ ಬರೋದು ಒಳ್ಳೇದು ಅಂತ ನನಗನ್ಸುತ್ತೆ. ಆಮೇಲೆ 2ನೇದು, ಅದಕ್ಕೆ ಕನೆಕ್ಟೆಡ್ ಪ್ರಶ್ನೆ, ನಂಗೆ ಗೊತ್ತಿಲ್ಲ ಅವ್ರ ಮನಸ್ಸಲ್ಲಿ ಇತ್ತೋ ಇಲ್ವೋ. ಅಕಸ್ಮಾತ್ ಈ ಕಾಶಿ ಕಾರಿಡಾರ್ಗೆ ಖರ್ಚು ಮಾಡಿರೋ ದುಡ್ಡಿನ ಬಗ್ಗೆ ಯಾರಿಗಾದ್ರೂ ಆಕ್ಷೇಪ ಇದ್ರೆ, ಅದಕ್ಕೆ ಖರ್ಚು ಮಾಡಿರೋದು 360 ಕೋಟಿ ರೂಪಾಯಿ ಕನ್ಸ್ಟ್ರಕ್ಷನ್ಗೆ, ಇನ್ನೊಂದು 300 ಕೋಟಿ ರೂಪಾಯಿ ಜಾಗ ತಗೊಳ್ಳಿಕ್ಕೆ ಖರ್ಚು ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ಗೆ 340-350 ಕೋಟಿ ರೂಪಾಯಿ ಖರ್ಚಾಗಿದ್ದಿರಬಹುದು, ಅಪ್ ಟು 360 crores ಅಂತ ಇಟ್ಕೊಳ್ಳಿ. ಕಾಂಗ್ರೆಸ್ನ ರಾಜ್ಯಸಭಾ ಎಂಪಿಯ ಮನೆಯಲ್ಲಿ ಒರಿಸ್ಸಾದಲ್ಲಿ 360 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ತು. ಒಬ್ಬನ ಮನೆಯಲ್ಲಿ ಸಿಕ್ಕ ಕ್ಯಾಶ್ನಲ್ಲಿ ನಾವೊಂದು ಕಾಶಿ ಕಾರಿಡಾರ್ ನಿರ್ಮಾಣ ಮಾಡಬಹುದಾದ್ರೆ ಅವನ ಮನೆಯಲ್ಲಿ ಕ್ಯಾಶ್ ಇರೋದು ಒಳ್ಳೇದು, ಈ ತರ 1000 ಕಾರಿಡಾರ್ ಆಗೋದು ಒಳ್ಳೇದು ಅನ್ನೋದು ನನ್ನ ಪ್ರಶ್ನೆ ಅಂತ. ಮತ್ತೆ 2ನೇದು, ನೀವು ಕಾರಿಡಾರ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಕೂತು ಆನಂದವನ್ನು ಅನುಭವಿಸೋದಾದ್ರೆ, ಭಗವದ್ ಆನಂದದಲ್ಲಿ ಇನ್ನೊಂದು 15 ನಿಮಿಷ ಜಾಸ್ತಿ ಇರೋದಾದ್ರೆ ವಾಟ್ಸ್ ರಾಂಗ್? ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಬಹಳ ಚಂದ ಮಾತು. ಕೊಲಂಬೋದಿಂದ ಆಲ್ಮೋರಾಕ್ಕೆ ಅವರ ಸ್ಪೀಚ್ಗಳ ಸಂಕಲನದಲ್ಲಿ ಅದಿದೆ. ಬಹುಶಃ ಜಾಫ್ನಾದಲ್ಲಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ ಅಂತಂದ್ರೆ, ಅವ್ರು ಹೇಳ್ತಾರೆ, ನಿಮಗೆ ಭಗವಂತನ ಹತ್ತಿರ ಹೋಗ್ಲಿಕ್ಕೆ ನಿಮ್ಮ ಮೂರ್ತಿ ಸಹಕಾರ ಮಾಡುತ್ತೆ ಅಂತಾದ್ರೆ, ಒಂದು ಮೂರ್ತಿ ಅಲ್ಲ 1 ಕೋಟಿ ಮೂರ್ತಿ ಇಟ್ಕೊಳ್ಳಿ, ಅಲ್ಟಿಮೇಟ್ಲಿ ನಮ್ಮ ಗುರಿ ಭಗವಂತನ ಹತ್ತಿರಕ್ಕೆ ಹೋಗೋದು. ಹಾಗೆ ಆನಂದವನ್ನ ಪಡೆಯೋದೇ ನಮ್ಮ ಗುರಿ ಅಂತಾಗಿದ್ರೆ 5 ಲಕ್ಷ ಸ್ಕ್ವೇರ್ ಫೀಟ್ ಅಲ್ಲ, 50 ಲಕ್ಷ ಸ್ಕ್ವೇರ್ ಫೀಟ್ ನ ಕಾರಿಡಾರ್ ಮಾಡಿ ಸಮಾಜ ಆನಂದವನ್ನು ಅನುಭವಿಸುವಂತಾದ್ರೆ ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಅಂತ ನನಗನ್ಸುತ್ತೆ. ಇದು ಭಗವಂತನ ಜೊತೆ ಆನಂದ ಅನುಭವಿಸ್ತಾ ಇರುವಂಥ ನಾವು ಹೋದ ಜನ ಅಥವಾ ಅಲ್ಲಿ ಕೂತ ಜನ, ಹೋದವರೆಲ್ಲ ಏನು ಕೂತ್ಕೊಳ್ಳಲ್ಲ, ಹೋದ ಜನ ಕೂತ ಜನಂಗೆ ಬ್ರೀತಿಂಗ್ ಸ್ಪೇಸ್. ಆದರೆ ಅದನ್ನು ಕಟ್ಟಿದ ಜಾಗ ಏನಿದೆ, ಹಿಂದೆ ಯಾರು ಈ ಸಂಧಿಗೊಂದಿನಲ್ಲಿ ಕಾಶಿ ವಿಶ್ವನಾಥನನ್ನು ಹುಡ್ಕೊಂಡು ಹೋಗ್ತಿದ್ರಲ್ಲ, ಅವರು ಕಾಶಿ ವಿಶ್ವನಾಥ ಎಲ್ಲಿ ಅಂತ ಹುಡ್ಕೋದಕ್ಕಿಂತ ಮುಂಚೆ ಕಣ್ಣಿಗೆ ರಾಚ್ತಾ ಇದ್ದಂಥ ಜೋಪಡಿಗಳು, ಸಣ್ಣ ಸಣ್ಣ ಗುಡಿ ಗುಂಡಾರಗಳು, ಇದೆಲ್ಲ ಇವತ್ತು ನೆಲ ಕಚ್ಚಿಬಿಟ್ಟಿದೆ. ಎಷ್ಟು ಹಳೆ ದೇವಸ್ಥಾನಗಳು ಹೋಗಿದೆ, ಎಷ್ಟು ಜನರ ಮನೆ, ಎಷ್ಟು ಜನರಿಗೆ ಅನ್ನ ಹಾಕ್ತಾ ಇದ್ದಂಥ ಅಂಗಡಿಗಳು ಹೋಗಿದೆ. ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳು ತಲೆ ಎತ್ಬಿಟ್ಟಿದೆ. ಕಾರಿಡಾರ್ನಲ್ಲಿ ಎಲ್ಲ ತುಂಬ ಸೊಫಿಸ್ಟಿಕೇಟೆಡ್ ಅಂಗಡಿಗಳು ಈ ಥರ ಇದೆ. ಇವರೆಲ್ಲರ ಸಮಾಧಿ ಮೇಲೆ ನಾವು ಉಸಿರಾಡೋದು ಹೌದಾ?
ಫೈನ್, ಇಟ್ಸ್ ಅ ಗುಡ್ ಕ್ವೆಶನ್. ತುಂಬ ಜನ ಈ ಪ್ರಶ್ನೆ ಕೇಳ್ತಾರೆ. ಇದು ಮೋಸ್ಟ್ಲಿ ಲೆಫ್ಟಿಸ್ಟ್ಗಳನ್ನೇ ಮಾತಾಡಿ ಪ್ರಶ್ನೆ ಕಲೆಕ್ಟ್ ಮಾಡ್ದಂಗಿದೆ. ಲೆಫ್ಟಲ್ಲೇ ಕೂತಿದ್ದೀನಿ ಅಂತ ಹೇಳ್ತಿದ್ದಾರೆ. ಫೈನ್, ಇದು ಲೆಫ್ಟಿಸ್ಟ್ಗಳ ಪ್ರಶ್ನೆ. ಇದು ಅವ್ರೇನು ಹೇಳ್ತಾರೆ ಅಂತಂದರೆ, ಕಾಶಿ ಕಾರಿಡಾರ್ನ ಮಂದಿರಗಳ ಸಮಾಧಿಯ ಮೇಲೆ ಕಟ್ಟಿದ್ದೀರಿ, ಕಾಶಿ ಕಾರಿಡಾರ್ನಲ್ಲಿ ತುಂಬ ಜನ ಪುಟ್ಟ ಅಂಗಡಿ ಇಟ್ಕೊಂಡಿದ್ರು, ಅವರನ್ನ ಬಿಡಿಸ್ಬಿಟ್ಟಿದ್ದೀರಾ ನೀವು ಅಂತ. ಮೊದಲನೇದು ಪುಟ್ಟ ಅಂಗಡಿಗಳ ಬಗ್ಗೆ, ಮನೆಗಳ ಬಗ್ಗೆ ಮಾತನಾಡೋದಾದರೆ, ಕಾಶಿ ಕಾರಿಡಾರ್ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಖರ್ಚಾಗಿದೆಯೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ಆ ಜಾಗವನ್ನು ಬಿಡಿಸ್ಕೊಳ್ಳಿಕ್ಕೆ ಖರ್ಚಾಗಿದೆ. ಅಂದರೆ ನಿಮ್ಮ ಜಾಗದ ಬೆಲೆ 1 ಕೋಟಿ ರೂಪಾಯಿ ಇದ್ರೆ 5 ಕೋಟಿ ರೂಪಾಯಿ ಅವನಿಗೆ ಕೊಟ್ಟು ಕಾಶಿ ವಿಶ್ವನಾಥನಿಂದ ನಿನಗೆ ತೊಂದರೆ ಆಗಬಾರ್ದು ಹೋಗು ಅಂತ ಹೇಳಿ ಕಳಿಸಲಾಗಿದೆ. ಅವನ ಜೀವಮಾನದಲ್ಲಿ ಅಷ್ಟು ಗಳಿಸ್ತಿರ್ಲಿಲ್ಲ, ಅಲ್ಲಿ ಅವನಿಗೆ ಅಷ್ಟನ್ನು ಮಾಡಲಾಗಿದೆ. ಎರಡನೇದು, ಸೊ ಹೀಗಾಗಿ ಯಾರಿಗಾದರೂ ಅನ್ಯಾಯ ಆಗಿದೆಯಾ? ಭಗವಂತನ ರಾಜ್ಯದಲ್ಲಿ ಯಾರಿಗೂ ಅನ್ಯಾಯ ಆಗದೇ ಇರುವಂತೆ ನನಗಂತೂ ವಿಶ್ವಾಸ ಇದೆ. CM ಯೋಗಿ ಆದಿತ್ಯನಾಥರು ಅದನ್ನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸ್ವತಃ ಸನ್ಯಾಸಿಯಾಗಿರೋದ್ರಿಂದ ಅವ್ರಿಗೆ ಆ ಬಗ್ಗೆ ತುಂಬ ಚೆನ್ನಾಗಿ ಅರಿವಿದೆ. ಇನ್ನೆರಡನೇದು, ದೇವಸ್ಥಾನಗಳು ಹೂತು ಹೋಗಿವ್ಯಾ? ಬಹಳ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಮಿತ್ರರೇ. ಕಾಶಿ ಕಾರಿಡಾರ್ ಆಗೋಕ್ಕಿಂತ ಮುಂಚೆ ಹೇಗಿತ್ತು ಅಂತಂದ್ರೆ, ಇಲ್ಲಿ ಹೋಟೆಲ್ ಕಾಣುತ್ತೆ, ನೀವೆಲ್ಲ ಹೋಟೆಲ್ ಅಂತ ಒಳಗೆ ಹೋಗ್ತೀರಾ, ತಿಂಡಿ ತಿನ್ಕೊಂಡು ಬರ್ತೀರಾ, ಆದರೆ ನಿಮ್ಗೆ ಗೊತ್ತಿರಲ್ಲ ದೇವಸ್ಥಾನ ಅಂತ. ಈ ದೇವಸ್ಥಾನದ ಒಳಭಾಗವನ್ನೆಲ್ಲ ಮುಚ್ಚಿಟ್ಟು ಅದನ್ನು ಹೋಟೆಲ್ ಆಗಿ ಮಾಡಿಬಿಟ್ಟಿರ್ತಾರೆ. ಅಲ್ಲೇ ಎಂಜಿಲಲ್ಲಿ ಕೈ ತೊಳಿತಾ ಇದ್ರು, ಅಲ್ಲೇ ಎಲ್ಲ ಗಲೀಜು ಮಾಡಿ ಬರ್ತಿದ್ರು, ಅದು ಅತ್ಯಂತ ಕೊಳಕಾಗಿರ್ತಿತ್ತು, ಗೊತ್ತೇ ಇರಲಿಲ್ಲ ಅದೊಂದು ದೇವಸ್ಥಾನ ಅಂತ. ಹೊರಗಡೆ ನೋಡ್ಲಿಕ್ಕೆ ಹೋಟೆಲ್. ಯಾವಾಗ ಅದನ್ನು ಖರೀದಿ ಮಾಡಿ ಅದನ್ನು ಡೆಮಾಲಿಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಆಗ ಗೊತ್ತಾಯ್ತು ಇಷ್ಟು ದಿನ ಯಾವ್ದು ಹೋಟೆಲ್ ಅಂತಿತ್ತೋ, ಇಷ್ಟು ದಿನ ಯಾವುದು ಶೌಚಾಲಯಗಳಾಗಿದ್ವೋ, ಇಷ್ಟು ದಿನ ಯಾವುದು ಚಪ್ಪಲಿ ಬಿಡುವ ತಾಣಗಳಾಗಿದ್ವೋ, ಅವೆಲ್ಲವೂ ದೇವಾಲಯ, ಅವುಗಳಲ್ಲಿ ಎಲ್ಲವೂ ಅಲ್ಲ, ಅನೇಕವೂ ದೇವಾಲಯಗಳಾಗಿದ್ವು ಅಂತ. ಅನೇಕ ಕಡೆ ಏನಾಗಿತ್ತು, ಈ ಭೂಮಿಯ ಒಳಗೆ ದೇವಾಲಯ ಇತ್ತು, ಅದ್ರ ಮೇಲೆ ಹೋಟೆಲ್ ಇತ್ತು. ಅದನ್ನೆಲ್ಲ ಒಡೆದ ನಂತರ ಗೊತ್ತಾಯಿತು. ಆದರೆ ಈ ಸರ್ಕಾರ, ನಾನು ಅಭಿನಂದಿಸ್ತೀನಿ ಸರ್ಕಾರಕ್ಕೆ. ಯಾಕೆ ಅಂತಂದ್ರೆ, ಅಲ್ಲಿ ಸಿಕ್ಕಿರುವಂಥ ಎಲ್ಲ ಮೂರ್ತಿಗಳನ್ನು ಪ್ರಾಂಗಣದಲ್ಲಿ, ಕಾಶಿಯ ಪ್ರಾಂಗಣದಲ್ಲಿ ಮ್ಯೂಸಿಯಂ ಮಾಡಿ ಅಲ್ಲಿ ತುಂಬ ಚಂದಕ್ಕೆ ಇಟ್ಟು, ಇಲ್ಲಿ ಎಲ್ಲೆಲ್ಲಿತ್ತು ಅನ್ನೋದನ್ನ ಅವುಗಳ ಬಗ್ಗೆ ವಿವರವಾಗಿ ಸಿಗುವಂತೆ ಮಾಡಿದ್ರಲ್ಲ. ಕೊನೆ ಪಕ್ಷ ಆಸ್ಥೆಯುಳ್ಳಂಥ ಒಂದು ಸರ್ಕಾರ ಇಷ್ಟನ್ನಾದರೂ ಮಾಡ್ತು ಅನ್ನೋದನ್ನ ನಾವು ಅರ್ಥೈಸ್ಕೋಬೇಕು. ನಾನು ಅವ್ರಿಗೊಂದು ಅಭಿನಂದನೆ ಹೇಳ್ತೀನಿ. ಆದರೆ ಎಲ್ಲಕ್ಕಿಂತ ಹೆಚ್ಚು ನನಗನ್ಸೋದು, ಕಾಶಿಗೆ ಹೋಗಿ ಬಂದವರು ಈ ಕುರಿತಂತೆ ತಲೆ ಕೆಡಿಸ್ಕೊಳ್ತಿಲ್ಲ. ಶಿವಭಕ್ತರು, ರಾಮಭಕ್ತರು, ಕೃಷ್ಣ ಭಕ್ತರು ಇದ್ರ ಕುರಿತಂತೆ ತಲೆ ಕೆಡಿಸ್ಕೊಳ್ತಿಲ್ಲ. ಯಾವತ್ತೂ ಕಾಶಿಗೆ ಹೋಗಲ್ವೋ, ಯಾವತ್ತೂ ಶಿವನ ಬಗ್ಗೆ ಗೌರವ ಇಟ್ಕೊಂಡಿಲ್ವೋ ಅವ್ರಿಗೆ ಟೆನ್ಷನ್ ಜಾಸ್ತಿ. ನಿಮಗೆ ಯಾಕೆ ಟೆನ್ಷನ್ನು? ತಲೆ ಕೆಡಿಸ್ಕೋಬೇಕಾದವ್ರು ನಾವು ಆಸ್ತಿಕರು, ನಮಗೆ ನಮ್ಮ ದೇವಸ್ಥಾನ ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿದೆ, ನೀವು ತಂಟೆಗೆ ಬರಬೇಡಿ ಅಂತ ಅವರಿಗೆ ಹೇಳಬೇಕಾದಂಥ ಕಾಲ ನಮ್ಮದ್ದಿದೆ ಅಂತ ನನಗನ್ಸುತ್ತೆ. ಈ ಕಾರಣಕ್ಕೆ ಈ ಪ್ರಶ್ನೆ ನೀವು ಕೇಳುವಾಗ ನನಗನ್ಸೋದು, ಆಸ್ತಿಕ ಭಕ್ತರಿಗೆ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಕೊಟ್ಟವರಿಗೆ ಪ್ರಾಬ್ಲಮ್ ಇಲ್ಲ, ಉಳಿದವ್ರಿಗೆ ಯಾಕೆ ಪ್ರಾಬ್ಲಮ್ಮು? ಸೀತೆ ಕಾಡಿಗೆ ಹೋದ್ಲು, ಸೀತೆಯನ್ನ ರಾಮ ಕಾಡಿಗೆ ತಳ್ಳಿಬಿಟ್ಟ ಅಂತ ಇಷ್ಟೆಲ್ಲ ಮಾತನಾಡುವಾಗ ಸೀತೆಗೆ ಪ್ರಾಬ್ಲಮ್ ಇರಲಿಲ್ಲ. ಸೀತೆಗೆ ಬೇಜಾರಾಯ್ತಾ? ಇಲ್ಲ. ಅವಳು ತನ್ನ ಗಂಡನ ಬಗ್ಗೆ ಯಾವತ್ತೂ ಗೌರವ ಇಟ್ಕೊಂಡಿದ್ಲು ಮತ್ತು ಅವನು ಈ ಕೆಲಸವನ್ನು ಯಾಕೆ ಮಾಡಿದ ಅಂತ ಹೃದಯಾಂತರಾಳದಲ್ಲಿ ಚೆನ್ನಾಗಿ ಗೊತ್ತಿತ್ತು. ಅವಳಿಗೆ ಪ್ರಾಬ್ಲಮ್ ಇಲ್ಲ. ಪೋಲಂಕಿ ಅವ್ರಿಗೆ ಪ್ರಾಬ್ಲಮ್ ಆದರೆ ನಾವೆಂತ ಮಾಡು? ಹೀಗಾಗಿ ಕೆಲವೊಂದ್ಸಲ ಈ ಸಮಸ್ಯೆಗಳು ಹಿಂಗೆಲ್ಲ ಇವೆ ಅಂತ ಅನ್ಸುತ್ತೆ ನನಗೆ. ನಾನು ಕೆಲವು ಆಸ್ತಿಕ ವರ್ಗದವ್ರ ಜೊತೆಗೆ ಕಾಶಿಗೆ ಹೋಗಿದ್ದೀನಿ. ಈ ಆಸ್ತಿಕ ವರ್ಗದಲ್ಲಿ 2 ಥರ ಇದ್ದಾರೆ. ಒಬ್ಬರು ತಾವಾಯಿತು ತಮ್ಮ ದೇವರಾಯಿತು, ಇದೊಂದು ಆಸ್ತಿಕ ವರ್ಗ. ಇನ್ನು ಕೆಲವು ಆಸ್ತಿಕ ವರ್ಗದವ್ರು ಇದ್ದಾರೆ, ಅವ್ರಿಗೇನೆಂದರೆ ಸ್ವಲ್ಪ ಓದ್ಕೊಂಡ್ಬಿಟ್ಟಿರ್ತಾರೆ, ಹೊರಗಿಂದೆಲ್ಲ ಓದ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೆ ತುಂಬ ಆದರ್ಶ. ಈಗ ಒಂದು ಪಟಾಕಿ ಹೊಡೆದ್ರೆ ಅದನ್ನು ಸಂತೋಷವಾಗಿ ನೋಡಿ ಅಬ್ಬಾ ಅಂತ ಒಂದು ಅನ್ಸೋದೇ ಇಲ್ಲ. ಅನ್ಸಿದ್ರು ಕೂಡ ತನಗೆ ತಾನೇ ಹೇಳ್ಕೊತಾ ಇರ್ತಾರೆ, ಖುಷಿ ಪಡಬೇಡ, ಅದು ಮಾಲಿನ್ಯ, ಪೊಲ್ಯೂಷನ್ ಆಗ್ತಾಯಿದೆ ಅಂತ ಹೇಳಿ ತಮ್ಮ ಖುಷಿಯನ್ನು ಸಪ್ರೆಸ್ ಮಾಡಿಕೊಂಡು ಇನ್ನೊಬ್ಬರಿಗೆ ಆದರ್ಶವನ್ನು ನಾವು ತೋರಿಸ್ತಾ ಇದ್ದೀವಿ ಅಂತ. ಇದೊಂಥರ ಆಲೋಚನೆಯ ರೋಗ ಇದು. ಇದೊಂಥರ OCD ಇರಬಹುದು ಇದೊಂದು. ಇಂಥವರಿಗೆ ಅಲ್ಲಿ ಹೋದರೆ ಕಾಶಿ ವಿಶ್ವನಾಥ ಪಕ್ಕಕ್ಕಿರಲಿ, ಅಭಿನಂದನೆ ಸಲ್ಲಿಸೋದು ಸರ್ಕಾರಕ್ಕೆ ಪಕ್ಕಕ್ಕಿರಲಿ, ನೀವು ಹೇಳಿದಾಗ ಎಷ್ಟೋ ಜನಕ್ಕೆ ಮನೆಗಳನ್ನು ಖರೀದಿ ಮಾಡಿದ್ದಾರೆ, ಅವ್ರಿಗೆ ಯಾರಿಗೂ ಕಿತ್ಕೊಂಡಿಲ್ಲ ಅವ್ರ ಹತ್ರ. ಇದ್ಯಾವುದು ಕಾಣಲ್ಲ ಸ್ವಾಮಿ. ಅವ್ರಿಗೆ ಕಾಣೋದೇನೆಂದರೆ ಇಷ್ಟು ಹಾಳಾಗಿದೆ. ಈ ರೋಗಕ್ಕೆ ಮದ್ದೇನು ಅಂತ ಇದು ಏನು ಹೇಳ್ಬೋದು ಅಂತಂದರೆ, ಕರೋನಾ ಅನ್ನೋ ವೈರಸ್ಸು
ಹೇಗೆ ನಮ್ಮ ಶ್ವಾಸಕೋಶಗಳನ್ನು ತಿಂತಾ ಇತ್ತೋ, ಉಸಿರಾಟದ ಕಷ್ಟ ಆಗ್ತಿತ್ತೋ, ಹಾಗೆ ಈ ಮೆಕಾಲೆ ಅನ್ನೋ ಇಂಗ್ಲೀಷ್ ಎಜುಕೇಷನ್ನ ವೈರಸ್ಸು ನಮ್ಮ ಜನರ ತಲೆಯನ್ನು ತಿಂದಿದೆ. ಭಾಳ ಜನರದ್ದು ಅದೊಂಥರ ವೈರಸ್ ಅಷ್ಟೇ. ಆ ವೈರಸ್ ತಲೆ ತಿಂದಿರೋದು ಈ ಕೆಲಸ ಮಾಡುತ್ತೆ. ಬಟ್ ಇಂಟ್ರೆಸ್ಟಿಂಗ್ಲಿ ಪಟಾಕಿ ಹೊಡೆಯೋದು ನನಗೂ ಇಷ್ಟ ಆಗೋದಿಲ್ಲ, ಆಗ್ತಿರ್ಲಿಲ್ಲ. ನಾನು ಬಹುಶಃ 5-6ನೇ ಕ್ಲಾಸಿಗೆ ಪಟಾಕಿ ಹೊಡೆಯೋದು ಬಿಟ್ಟವನು. ಆನಂತರ ತೀರಾ ಇತ್ತೀಚಿನವರೆಗೂ, ಕಳೆದ ಒಂದು 3-4 ವರ್ಷಗಳ ಹಿಂದಿನವರೆಗೂ ಪಟಾಕಿ ಹೊಡಿತಿರ್ಲಿಲ್ಲ. ಮತ್ತು ಯಾರಾದರೂ ಪಟಾಕಿ ಹೊಡೆದ್ರೆ ನಂಗೆ ಕಿರಿಕಿರಿ ಅನ್ನಿಸ್ತಿತ್ತು. ಆದರೆ ಯಾವಾಗ ಪಟಾಕಿ ಹೊಡೆಯೋದು ದೀಪಾವಳಿಯ ದಿನ ಪಟಾಕಿ ಹೊಡೆಯೋದು ಮಾತ್ರ ತಪ್ಪು ಅಂತ ಅಜೆಂಡಾ ಶುರುವಾಯಿತು, ಪ್ರಾಪಗೆಂಡ ಶುರು ಮಾಡಿದ್ರು, ಆಗನ್ನಿಸ್ತು ದೀಪಾವಳಿಯ ದಿನ ಮಾತ್ರ ಪಟಾಕಿ ಹೊಡಿಬೇಕು, ನಾವು ಏನು ಮಾಡ್ತಾರೋ ಮಾಡ್ಕೋಬೇಕು ಅಂತ. ಅಂದರೆ ಈ ಪ್ರಾಪಗೆಂಡ ವರ್ಕ್ ಇದೆಯಲ್ಲ, ಈ ಪ್ರಾಪಗೆಂಡ ಇಸ್ ಡೇಂಜರಸ್. ವಿರಾಟ್ ಕೊಹ್ಲಿ ಈಗ ಮಾತಾಡೋದಿಲ್ಲ, ಯಾಕೆಂದರೆ ತುಂಬ ಬ್ಯಾಕ್ಲ್ಯಾಶ್ ಆಯಿತು ಅವನಿಗೆ. ವಿರಾಟ್ ಕೊಹ್ಲಿ ಒಂದಿನ ಇದ್ದಕ್ಕಿದ್ದಂತೆ ಟ್ವೀಟ್ ಮಾಡ್ದ, ದೀಪಾವಳಿಯ ದಿನ ನೀವು ಪಟಾಕಿ ಹೊಡೆದ್ರೆ ನಾಯಿಗಳಿಗೆ ತೊಂದರೆ ಆಗುತ್ತೆ, ದೀಪಾವಳಿಯ ದಿನ ಪಟಾಕಿ ಹೊಡೆದ್ರೆ ಪರಿಸರಕ್ಕೆ ಹಾನಿ ಆಗುತ್ತೆ. ಇವನು ಕ್ರಿಕೆಟರ್ ವರ್ಲ್ಡ್ ಕಪ್ ಗೆದ್ರೆ ಹೊಡಿಬೋದು, ಇವನು ಸೆಂಚುರಿ ಹೊಡೆದಾಗ ಹೊಡಿಬೇಕು. ಯಾರಾದರೂ ಹೊಡಿಲಿಲ್ಲ ಅಂತಂದ್ರೆ ಬೇಜಾರು ಬರ್ತದೆ. ಆಗ ಸೆಂಚುರಿ ಮಾಡಿದಾಗ ಪಟಾಕಿ ಹೊಡೆದ್ರೆ ನಾಯಿಗಳಿಗೆ ಪ್ರಾಬ್ಲಮ್ ಆಗೋದು, ಅದು ಗೊತ್ತಾಗ್ತದೆ. ಈಗ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದಿದ್ದಾನೆ, ಈಗ ನಾನು ತೊಂದರೆ ಮಾಡ್ಕೊಳ್ಬಾರ್ದು ಅಂತ. ದೀಪಾವಳಿ ದಿನ ಹೊಡೆದ್ರೆ ಮಾತ್ರ ಕಷ್ಟ ಆಗ್ತದೆ ಅದಕ್ಕೆ. ಇದೊಂದು ಪ್ರಾಪಗೆಂಡಾ ಮೆಷಿನ್. ಈ ಪ್ರಾಪಗೆಂಡಾ ಮೆಷಿನ್ ಹೆಂಗಿದೆ ಅಂತಂದ್ರೆ, ಅದು ಹಿಂದೂ ಧಾರ್ಮಿಕ ಆಚರಣೆಗಳನ್ನ ಹೇಗಾದ್ರೂ ಮಾಡಿ ಕುಗ್ಗಿಸಬೇಕು ಅಂತ ಪ್ರಯತ್ನ ಪಡುತ್ತೆ. ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ನಾನು ನೀವು ಅದಕ್ಕೆ ಬಲಿಯಾಗ್ಬಿಡ್ತೀವಿ. ಈಗಲೂ ನನ್ನನ್ನು ಏನಾದ್ರು ಹತ್ರ ಬಂದು ಕೇಳಿದರೆ ಪಟಾಕಿ ಹೊಡಿಬೇಕಂದ್ರೆ ಬೇಡ ಮಾರೆ ಅಂತೀನಿ. ನಮ್ದು ಯಾವುದಾದ್ರು ಫಂಕ್ಷನ್ ಇದ್ರೆ ಇವ್ರು ಪಟಾಕಿ ಹೊಡಿಲಿಕ್ಕೆ ಹೋದ್ರೆ ಬೇಡ ಮಾರೆ, ಅದೊಂದು ಬೇಡ ಅಂತ. ಆದರೆ ದೀಪಾವಳಿಯ ದಿನ ಯಾರಾದರೂ ಹೊಡಿತಾರೆ ಅಂದರೆ ಹೊಡಿರಿ ಅಂತೀನಿ ನಾನು. ಯಾಕೆ ಅಂತಂದರೆ ನಿಮ್ಮ ಪ್ರಾಪಗೆಂಡ ಸೋಲಿಸಬೇಕು, ಆ ಕಾರಣಕ್ಕೆ ಅಂತ ಅಷ್ಟೇ. ಅದ್ರ ಬಿಟ್ಟರೆ ಉದ್ದೇಶ ಮತ್ತೊಂದಿಲ್ಲ. ಆದರೆ ಇನ್ನೊಂದು ಸಂಗತಿ ಏನಿದೆ ಅಂತಂದರೆ, ಒಟ್ಟಾರೆ ಜಾಗತಿಕ ಮಟ್ಟದಲ್ಲಿ, ಬಹುಶಃ ನೀವು ಹೇಳಿರೋ ಪ್ರಶ್ನೆಗೆ ಅಂತ ನಾನೊಂದು ಎಕ್ಸ್ಟೆನ್ಷನ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಟ್ಟಾರೆ ಜಾಗತಿಕ ಮಟ್ಟದಲ್ಲಿ ಹಿಂದುತ್ವದ ನಾಶಕ್ಕೋಸ್ಕರ ಪ್ರಯತ್ನ ಪಡ್ತಿರುವಂಥ ಬಲು ದೊಡ್ಡ ಸಂಖ್ಯೆ ಇದೆ. ಒಂದು ಸೆಮಿನಾರ್ ಇತ್ತೀಚೆಗೆ ಆಯಿತು. ಇತ್ತೀಚೆಗೆ ಅಂದರೆ ಹೆಚ್ಚು ಕಡಿಮೆ 1 ವರ್ಷದ ಆಸ್ಪಾಸ್ನಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯವರು ಸೆಮಿನಾರ್ ಮಾಡಿದರು. ಸೆಮಿನಾರ್ನ ಟೈಟಲ್ ಏನು ಗೊತ್ತಾ? ಡಿಸ್ಮ್ಯಾಂಟ್ಲಿಂಗ್ ದ ಗ್ಲೋಬಲ್ ಹಿಂದುತ್ವ ಅಂತ. ಗ್ಲೋಬಲ್ ಹಿಂದುತ್ವವನ್ನು, ಜಾಗತಿಕವಾಗಿರುವಂಥ ಹಿಂದುತ್ವವನ್ನು ಕಿತ್ತು ಬಿಸಾಡೋದು ಹೇಗೆ ಅಂತ. ಆ ಕಿತ್ತು ಬಿಸಾಡ್ಲಿಕ್ಕೆ ಏನೇನು ಮಾಡಬೇಕು ಅಂತ ಪಟ್ಟಿ ಮಾಡಿದ್ರು ಅವರು. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕೆಡುಕು ಅಂದರೆ ಜಾತೀಯತೆ. ಜಾತೀಯತೆ ಯಾವುದರಲ್ಲಿದೆ ಅಂತಂದ್ರೆ ಹಿಂದೂ ಧರ್ಮದಲ್ಲಿದೆ. ಜಾತೀಯತೆಯನ್ನು ಕಿತ್ತು ಬಿಸಾಡಬೇಕು ಅಂದ್ರೆ ಏನು ಮಾಡಬೇಕು? ಹಿಂದೂ ಧರ್ಮವನ್ನು ರಿಫಾರ್ಮ್ ಮಾಡಬೇಕು ಅಂತಲ್ಲ, ಹಿಂದೂ ಧರ್ಮವನ್ನೇ ಕಿತ್ತು ಬಿಸಾಕಿ ಜಾತೀಯತೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಇದು ಅವರ ಐಡಿಯಾ. ಹಿಂದೂ ಧರ್ಮವನ್ನು ಕಿತ್ತು ಬಿಸಾಕಬೇಕು ಅಂದ್ರೆ ಏನು ಮಾಡಬೇಕು? ಯಾರು ಹೊಸ ಪೀಳಿಗೆಯ ಹುಡುಗರು ಅಧ್ಯಯನ ಮಾಡ್ಕೊಂಡು ಬರ್ತಾರೋ ಅವರ ತಲೆಗಳಿಗೆ ಹಿಂದೂ ಧರ್ಮದ ವಿರುದ್ಧದ ಭಾವನೆಗಳನ್ನು ತುಂಬಬೇಕು ಅಂತ. ಆದರೆ ಭಗವಂತ ನಮಗೊಂದು ಭರವಸೆ ಕೊಟ್ಟಿದ್ದಾನೆ. ಕೃಷ್ಣನ ನೆಲದಲ್ಲಿ ನಿಂತು ನೆನಪಿಸ್ಕೊಳ್ಬೇಕು. ಅದೇನು ಹೇಳಿದ್ದಾನೆ ಅಂತಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮ ಸಂಸ್ಥಾಪನಾರ್ಥಾಯ, ಕೊನೆ ಸಾಲ ಒಂದು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಹೇಳಿದ್ದಾನೆ. ನಾನು ಒಂದು ಹಂತದಲ್ಲಿ ಅನ್ಕೊಳ್ತಿದ್ದೆ, ಮೋಸ್ಟ್ಲಿ ಹಿಂದೂ ಧರ್ಮದ ಕತೆ ಮುಗಿಯುತ್ತೇನೋ, ನಮ್ಮ ಕಾಲದಲ್ಲಿ ಮುಗಿದೋಗುತ್ತೇನೋ, ಹೊಸ ಪೀಳಿಗೆ ತರುಣರಿಗೆ ಇಂಟ್ರೆಸ್ಟ್ ಇಲ್ಲ, ಹೊರಗಡೆಯಿಂದ ಇಂಥ ದೊಡ್ಡ ಪ್ರಾಪಗೆಂಡ ನಡೀತಿದೆ, ಹೇಗೆ ಫೈಟ್ ಮಾಡೋದು ಇದನ್ನ? ಒಂದು ರಾಮ ಜನ್ಮಭೂಮಿ ಎಲ್ಲವನ್ನೂ ಸಾಯಿಸಿಯೇ ಬಿಡ್ತು. ಇವತ್ತು ಕಾಲೇಜ್ಗಳಲ್ಲಿ ಮಕ್ಕಳು ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಈಗ ಒಂದು ವಿಡಿಯೋ ನಾನು ನೋಡ್ತಾ ಇದ್ದೆ, ಒಂದು ಸ್ಕೂಲ್ನಲ್ಲಿ ಮಕ್ಕಳು ಚೇಂಜ್ ಮಾಡಿದ್ದಾರೆ. ಅಟೆಂಡೆನ್ಸ್ ಕರಿಬೇಕಾದ್ರೆ ರೋಲ್ ನಂಬರ್ 1 ಜೈ ಶ್ರೀರಾಮ್ ಅಂತಾರೆ ಎದ್ನಿತ್ತು, ರೋಲ್ ನಂಬರ್ 2 ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅನ್ನೋದು ಒಂದು ಕಾಲಘಟ್ಟದಲ್ಲಿ ಯಾವ ತರದ ವಾರ್ ಕ್ರೈ ಆಗಿತ್ತೋ, ಇವತ್ತು ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ಮತ್ತೊಂದು ತರದ ವಾರ್ ಕ್ರೈ ಆಗಿ ಶುರುವಾಗಿದೆ ಅಂತ. ಅಂದ್ರೆ ಧರ್ಮದ ಸಂಸ್ಥಾಪನೆಗೆ ಸಂಘ ರೂಪದಲ್ಲಿ ಮತ್ತೊಮ್ಮೆ ಅವತರಿಸ್ತೀನಿ ಅಂತ ಕೃಷ್ಣ ಏನ್ ಹೇಳಿದ್ನೋ ಅದಾಗತ್ತೆ ಅಂತ. ಹೀಗಾಗಿ ಇವರ ಪ್ರಾಪಗೆಂಡಾಗಳು ಏನಿದೆಯಲ್ಲ, ಆ ಪ್ರಾಪಗೆಂಡಾಗಳಿಗೆ ಬಲಿಯಾಗದೆ ಹೋದ್ರೆ ಐ ಥಿಂಕ್ ಆ ವೈರಸ್ ಅನ್ನ ನಿವಾರಣೆ ಮಾಡ್ಕೋಬಹುದು, ವ್ಯಾಕ್ಸಿನ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ನನಗೆ. ನಿಮ್ಮ ಮಾತು ಸ್ವಲ್ಪ ವ್ಯಾಕ್ಸಿನ್ ಥರ ಕೆಲಸ ಮಾಡಿದೆ ಸದ್ಯಕ್ಕೆ. ಒಂದು ಮಾತು ಮಾತ್ರ ಅದು ಇನ್ನೂ ವೈರಸ್ ಥರ ತಲೆ ಒಳಗೆ ಕೂತಿದೆ. ಆ ಸಣ್ಣ ಸಣ್ಣ ಜೋಪಡಿ ಇದ್ದವರು ಅಥವಾ ಅಂಗಡಿ ಇದ್ದವರು ಅಥವಾ ಹೋಟೆಲ್ ರೂಪದಲ್ಲಿದ್ದ ದೇವಸ್ಥಾನಗಳನ್ನೆಲ್ಲ ಏನೋ ಅವರು ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು, ಅಥವಾ ಆ ದೇವಸ್ಥಾನದ ಪ್ರತಿಮೆ ಆಗಿರ್ಬೋದು, ಅದನ್ನೆಲ್ಲ ಮ್ಯೂಸಿಯಮ್ಮಲ್ಲಿಟ್ಟು ಅದನ್ನೆಲ್ಲನೂ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರಿ. ಅಂದರೆ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ರು. ಆ ಮನೆಯವರಿಗೆ ಯಾವ ಸಣ್ಣ ಸಣ್ಣ ಮನೆ ಇತ್ತು, ಅವ್ರದ್ದು 50,000 ರೂಪಾಯಿ ಮನೆ ಆದರೆ ಅವ್ರು 1 ಲಕ್ಷ ಕೊಟ್ಟು ಕೊಂಡ್ಕೊಂಡು ಅವ್ರಿಗೆ ಇನ್ನೊಂದು ಏನೋ ಒಂದು ವ್ಯವಸ್ಥೆ, ಅವ್ರು ಇನ್ನೊಂದು ಕಡೆ ಮನೆ ತೊಗೊಂಡು ಚೆನ್ನಾಗಿರಬಹುದು ಅಂತ.
ಅವನಿಗೆ ಎಷ್ಟು ಅದರಲ್ಲಿ ಸೆಂಟಿಮೆಂಟ್ಸ್ ಇರುತ್ತೆ ಆ ಜಾಗದಲ್ಲಿ. ತಾನಿದ್ದ ಜಾಗ, ಬದುಕಿದ ಜಾಗ, ತನ್ನ ಮನೆ ಎಷ್ಟೋ ನೆನಪುಗಳಿರುತ್ತೆ. ಅದಕ್ಕೆಲ್ಲ ನೀವು ಪರ್ಯಾಯ ವ್ಯವಸ್ಥೆ ಮಾಡಿ ಇನ್ನೊಂದು ಜಾಗನ ಕೊಟ್ಬಿಡ್ತೀವಿ ಅಂತ ಕೊಡೋದಾದರೆ, ನಿಮ್ಮ ರಾಮ ಮಂದಿರಕ್ಕೆ ಇದೇ ಜಾಗ ಯಾಕೆ ಬೇಕಿತ್ತು ಅನ್ನೋದು ಕೂಡ ಇವತ್ತಿನ ಪ್ರಶ್ನೆ. ಅದಕ್ಕೇನು 500 ವರ್ಷದ ಹೋರಾಟ, ಅದರ ಮೇಲೆ ಇವತ್ತು ಸಿಕ್ತು ಅನ್ನೋದಕ್ಕೆ ಇಷ್ಟು ಹಾರಾಟ. ಅದು ರಾಮ ಮಂದಿರನ ಅಲ್ಲೇ ಕಟ್ಟಬೇಕಾಗಿತ್ತಾ? ಅದಕ್ಕೊಂದು ಬೇರೆ ಜಾಗ ಇರಲಿಲ್ವಾ? ಇದು ತುಂಬ ದೊಡ್ಡವ್ರ ಪ್ರಶ್ನೆ ಇವತ್ತು. ಅಥವಾ ಕಟ್ಟಲೇಬೇಕಾಗಿತ್ತಾ ಅಂತ. ಫೈನ್. ಮೊದಲರ್ಧ ಈ ಪ್ರಶ್ನೆಗೆ ಉತ್ತರ. ಒಂದು ಹೋಟೆಲ್ನವನಿಗೆ ಈ ಅಂಗಡಿಯಲ್ಲಿ ನಾನು ಇಷ್ಟು ವರ್ಷ ಇದ್ದೆ, ನಮ್ಮ ಅಪ್ಪ ಇದ್ದರು, ನಮ್ಮ ತಾತ ಇದ್ದರು ಒಂದು ಸೆಂಟಿಮೆಂಟ್ ಇರ್ಬೋದಾದರೆ, 100 ವರ್ಷಗಳಿಂದ ರಾಮನನ್ನು ಪೂಜಿಸಿಕೊಂಡು ಬಂದ ನನಗೆ ನನ್ನ ರಾಮ ಅದೇ ಊರಿನವನು ಸೆಂಟಿಮೆಂಟ್ ಯಾಕೆ ಇರಬಾರ್ದು? ಆಯಿತು, ನೀವು ರಾಮನನ್ನು ಅಲ್ಲಿಗೆ ಬೇಡ ಬೇರೆ ಕಡೆ ಕೊಡ್ತೀನಿ ಅಂತ ಕೊಟ್ಟಿರದ? ನೀವು ಕೊಡಲಿಲ್ಲ. ಹಾಗೆ ನೀವು ನನ್ನನ್ನು ಇರಿಟೇಟ್ ಮಾಡಬೇಕು ಅಂತ ನಾನು ಹೇಳಿದ್ನಲ್ಲ, ಒಂದು ಹೋಟೆಲ್ನಲ್ಲಿ ತಗೋಬೇಕಾದ್ರೆ ಅವನಿಗೆ ಗೌರವಯುತವಾಗಿ ಅವನಿಗಿಂತ ಅವನು ಕೇಳಿದ್ದಕ್ಕಿಂತ ಹೆಚ್ಚು ಮೊತ್ತವನ್ನು ಕೊಟ್ಟು ಇದೊಂದು ದೊಡ್ಡ ಕಾಸಿಗೋಸ್ಕರ ಬಿಡಿಸ್ಕೊಳ್ತಾ ಇದ್ದೀವಿ, ದಯಮಾಡಿ ಬಿಟ್ಕೊಡ್ತೀಯ ಅಂತ ಕೇಳಿ ಅವನನ್ನು ಕಳಿಸಲಾಗಿದೆ. ತುಂಬ ತಂಟೆ ಮಾಡಿದವರಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡಲಾಗಿದೆ, ಬಿಟ್ಟರೆ ಎಲ್ರಿಗೂ ಹಾಗೆ ಮಾಡಲಾಗಿದೆ. ಆದರೆ ನೀವು ನಮ್ಮ ರಾಮ ಮಂದಿರವನ್ನು ಏನು ಮಾಡಿದಿರಿ? ನೀವು ನಮ್ಮ ಹತ್ರ ಬಂದು ಕೇಳಿಕೊಂಡ್ರಾ? ನೀವು ದಯವಿಟ್ಟು ಇಲ್ಲಿ ಬಿಟ್ಕೊಡಿ, ಇಲ್ಲೊಂದು ನಾವೇನೋ ಭವ್ಯವಾಗಿರೋದೇನೋ ಮಾಡಬೇಕು ಅಂತಿದ್ದೀವಿ, ನಿಮ್ಗೆ ತೊಂದರೆ ಕೊಟ್ಟಲ್ಲ, ಬಿಟ್ಕೊಡಿ ಅಂತ ಕೇಳ್ಕೊಂಡಿದ್ದಲ್ಲ. ನೀವು ಆಕ್ರಮಣ ಮಾಡಿ ಅಲ್ಲಿರೋ ಮಂದಿರವನ್ನು ಧ್ವಂಸಗೊಳಿಸಿ ರಾಮ ಎನ್ನುವಂಥವನು ನಿಮ್ಮ ಹೃದಯದಲ್ಲಿ ಏನಿದ್ದಾನೋ ಅವನು ಕಿತ್ಕೊಳ್ಬೇಕು ಎನ್ನುವಂಥ ಪ್ರಯತ್ನ ಮಾಡಿದ್ದಲ್ಲ ಅದು. ನೀವು ರಾಮ ಮಂದಿರ ಅನ್ನೋದು, ಈ ದೇಶದಲ್ಲಿ 3 ಜನ ಈ ದೇಶದ ಜನರ ಜೀವನಾಡಿಯೊಂದಿಗೆ ಒಂದಾಗ್ಬಿಟ್ಟಿದ್ದಾರೆ. ಅತ್ಯಂತ ಸಮಾಜವಾದಿ ಅಂತ ಕರೆಸ್ಕೊಳ್ಳುವಂಥ ರಾಮ್ ಮನೋಹರ್ ಲೋಹಿಯಾ ಕೂಡ ಹೇಳ್ತಾರೆ, ನೀವು ಆಸ್ತಿಕ ಭಕ್ತರನ್ನ ಬಿಡಿ, ರಾಮ್ ಮನೋಹರ್ ಲೋಹಿಯಾ ಹೇಳ್ತಾರೆ ರಾಮ, ಕೃಷ್ಣ ಮತ್ತು ಶಿವ ಈ ದೇಶದ ಜನರ ಜೀವನಾಡಿ ಅಂತ. ರಾಮ್ ಮನೋಹರ್ ಲೋಹಿಯಾ ಹೇಳ್ತಾರೆ ರಾಮಾಯಣವನ್ನ ಈ ದೇಶದ ಕನಿಷ್ಠ ಪಕ್ಷ 90% ಜನಕ್ಕೆ ರಾಮ ಯಾರು, ಸೀತೆ ಯಾರು ಈ ಎಲ್ಲ ಘಟನೆ ಗೊತ್ತಿದೆ. ಅವ್ರು ಹೇಳ್ತಾರೆ ಇಬ್ಬರಲ್ಲಿ ಒಬ್ಬರಿಗಾದರೂ ರಾಮನ ಬಗ್ಗೆ ಗೊತ್ತಿದೆ. 10 ಜನರಲ್ಲಿ ಹೆಚ್ಚು ಕಡಿಮೆ 2 ಅಥವಾ 3 ರಾಮಾಯಣವನ್ನು ಪೂರ್ತಿ ತಿಳ್ಕೊಂಡಿದ್ದಾರೆ. ಹಂಗಂತ ರಾಮ್ ಮನೋಹರ್ ಲೋಹಿಯಾ ಹೇಳ್ತಾರೆ. ಅಂದ್ರೆ ಇದು ಹೇಗಾಗಿದೆ ಅಂತಂದ್ರೆ ಭಾರತದ ನರನಾಡಿಗಳಲ್ಲಿ ಹರಿದು ಹೋಗ್ತಾ ಇರುವಂಥದ್ದು ರಾಮಾಯಣ ಅಂತ. ಈಗ ರಾಮ ಹುಟ್ಟಿರೋ ಜಾಗದಲ್ಲಿ ನೀವು ಆಕ್ರಮಣ ಮಾಡಿ ಆ ಮಂದಿರವನ್ನು ಉರುಳಿಸಿದ್ದೀರಿ. ಏನಿದರ ಅರ್ಥ? ನೀವು ಮಂದಿರವನ್ನು ಉರುಳಿಸಿದ್ದು ಯಾಕೆ? ಹಿಂದೂಗಳನ್ನು ಕೆರಳಿಸಬೇಕು ಅಂತಾನೆ ಉರುಳಿಸಿದ್ದು. ಕೆರಳಿಸೋದು ಹೆಂಗೆ? ನಿಮ್ಮ ಮಂದಿರ ಹೊಡೆದಾಕಿದ್ವಲ್ಲ, ಮುಗಿಸಿದ್ವಲ್ಲ ಕತೆ. ನಿಮ್ಮ ರಾಮನ ಮೂರ್ತಿ ಕತೆ ಮುಗಿಸಿದ್ವಲ್ಲ. ಎಷ್ಟು ವರ್ಷ? ಕನಿಷ್ಠ ಪಕ್ಷ 500 ವರ್ಷ. ಇದು ಬರೀ 500 ವರ್ಷ ಅಂತ ನನಗನ್ಸೋದಿಲ್ಲ. ಮೀರ್ ಬಾಕಿನೇ ಹೊಡೆದ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಕೋನ್ರಾಡ್ ಎಲ್ಸ್ಟರ್ದ ಇತಿಹಾಸಕಾರರು ಹೇಳ್ತಾರೆ ಇದು ಮೊಹಮ್ಮದ್ ಗಜ್ನಿ ಗೋರಿಯರಿಂದ ಆರಂಭಿಸಿ ಮೀರ್ ಬಾಕಿಯವರೆಗೆ ಯಾರು ಬೇಕಿದ್ರೂ ಹೊಡೆದಿರಬಹುದು ಅಂತ. ಅವರು ಕೂಡ ಹೊಡೆದಿರೋದು ಬಹಳ ಚೆನ್ನಾಗಿದೆ. ನೀವು ಕೇಳಿರೋ ಪ್ರಶ್ನೆ ಬಹಳ ಖುಷಿ ಆಯ್ತು ನನಗೆ. ಈ ದೇಶದಲ್ಲಿ ಒಟ್ಟು ಒಡೆದು ಬಿಸಾಕಿರುವಂಥ ಮಂದಿರಗಳ ಸಂಖ್ಯೆ ಎಷ್ಟಿದೆ ಅಂದಾಜಿದೆ ಯಾರಿಗಾದ್ರು? 40,000 ಮಂದಿರಗಳನ್ನು ಕೆಡವಿರೋದು. ಸೀತಾರಾಮ್ ಗೋಯಲ್ರು ಆ 40,000ದಲ್ಲಿ ಬಹುತೇಕ ಮಂದಿರಗಳು ಯಾವ್ದ್ಯಾವುದು ಅಂತ ಪಟ್ಟಿ ಮಾಡಿದ್ದಾರೆ. 40,000 ಮಂದಿರಗಳನ್ನು ಕೆಡವಿದ್ದಾರೆ. ಅದರಲ್ಲಿ ಬಹುತೇಕವನ್ನ ತಮ್ಮ ಕಟ್ಟಡವನ್ನಾಗಿ ಕನ್ವರ್ಟ್ ಮಾಡಿಕೊಂಡಿದ್ದಾರೆ. ಹಿಂದೂಗಳು 39,997 ಮಂದಿರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. 3 ಮಂದಿರದ ಬಗ್ಗೆ ಮಾತ್ರ ಇವತ್ತಿಗೂ ಗಲಾಟೆ ಮಾಡ್ತಿದ್ದಾರೆ. ಒಂದು ರಾಮನದ್ದು, ಒಂದು ಕೃಷ್ಣನದ್ದು, ಮತ್ತೊಂದು ಶಿವನದ್ದು. ಅಂದ್ರೆ ಅರ್ಥ ಮಾಡ್ಕೋಬೇಕು ಇದಕ್ಕೂ ನಮಗೂ ಇರುವಂತ ಸೆಂಟಿಮೆಂಟ್ ಎಂತದ್ದು ಅಂತ. ನಾನು ಲಿಬರಲ್ಗಳಲ್ಲಿ ಒಂದೇ ಪ್ರಶ್ನೆ ಕೇಳೋದು, ಇಲ್ಲಿ ಯಾರಾದರೂ ಲಿಬರಲ್ ಇದ್ರೆ, ಇಲ್ಲಿಗೆ ಯಾರಿಗಾದ್ರೂ ಮೆಕಾಲೆಯ ವೈರಸ್ ತಲೆ ಕರೆದಿದ್ರೆ ಅಂಥವ್ರಿಗೆ ಕೇಳೋದು ಒಂದೇ ಪ್ರಶ್ನೆ, ರಾಮ ಮಂದಿರ ಇಲ್ಲೇ ಯಾಕೆ ಅಂತ ಕೇಳುವವರಿಗೆ 39,997 ಮಂದಿರಗಳ ಬಗ್ಗೆ ಹಿಂದೂಗಳು ತಲೆ ಕೆಡಿಸ್ಕೊಳ್ತಿಲ್ಲ, 3 ಮಂದಿರದ ಬಗ್ಗೆ ತಲೆ ಕೆಡಿಸ್ಕೊಳ್ತಿರೋದು. ಅದನ್ನು ಬಿಟ್ಟು ಬಿಡ್ರಲ್ಲ ಅವರಿಗೆ ಅಂತ ಬುದ್ಧಿ ಯಾಕ್ರಿ ಹೇಳಬಾರ್ದು? ನಾವು ಕೇಳ್ತಿರೋದು 3 ಮಂದಿರ. ಈ 3 ಮಂದಿರವನ್ನ ನೀವು ಸ್ವಾತಂತ್ರ್ಯ ನಂತರ ಬಿಟ್ಕೊಟ್ಟಿದ್ದಿದ್ರೆ ನಮಗೂ ನಿಮಗೂ ಗಲಾಟೆಯೇ ಇರಲಿಲ್ವಲ್ಲ.
ಆದರೆ ಇವತ್ತು ಈ ಶತಶತಮಾನಗಳ ಕಳಂಕವನ್ನು ನಾವು ತೊಡೆದು ಬಿಸಾಕಿದ್ವಿ. ಇವತ್ತಲ್ಲ, 92ನಲ್ಲೇ ಕೊಡವಿ ಬಿಸಾಕಿದ್ವಿ. ಯಾವತ್ತು ಆ ಕಟ್ಟಡ ಅಲ್ಲಿ ನಿಂತ್ಕೊಂಡಿತ್ತು, ಆ ಕಟ್ಟಡವನ್ನು ಕೆಡವಿ ಬಿಸಾಕಿದ ನಂತರ ನನಗನ್ಸುತ್ತೆ ಕಳಂಕ ತೊಡೆದೋಯ್ತು ಅಂತ. ಅಂದರೆ ಯಾರು ಈ ದೇಶದ ಜನರ ಜೀವನಾಡಿಯಾಗಿದ್ದಾರೋ ಅವರು ಹುಟ್ಟಿದ ಜಾಗದಲ್ಲೇ ಅವರ ಮಂದಿರ ಇಲ್ಲ ಅಂತಂದರೆ, ಇದ್ದಿದ್ದನ್ನು ಕೆಡವಿದ್ದಾರೆ ಅಂತಂದರೆ, ಅದನ್ನು ಪಡ್ಕೊಳ್ಳೋದು ನನ್ನ ಸೆಂಟಿಮೆಂಟ್ ಅಂತ ನಾನು ಭಾವಿಸ್ತೀನಿ. ಯುವರ್ ಫಸ್ಟ್ ಹಾಫ್ ಆಫ್ ದಿ ಕ್ವೆಶನ್ ನನಗನ್ಸುತ್ತೆ ನನಗೆ ಉತ್ತರ ಆಗಿದೆ. ಒಬ್ಬ ಹೋಟೆಲ್ನವನಿಗೆ ಅದು ಸೆಂಟಿಮೆಂಟ್ ಆದರೆ, ನನ್ನಂಥ ಕೋಟ್ಯಂತರ ಹಿಂದೂಗಳಿಗೆ ರಾಮ ಮಂದಿರ ಅನ್ನೋದು ಸೆಂಟಿಮೆಂಟು, ಅದು ನಮ್ಗೆ ಬೇಕೇ ಬೇಕಾಗಿತ್ತು ಅಂತ. ಮೇ ಬಿ ನಾನು ಭಾವನಾತ್ಮಕವಾಗಿ ಹೆಚ್ಚು ಆಲೋಚನೆ ಮಾಡೋದ್ರಿಂದ ಹೆಚ್ಚು ಕನೆಕ್ಟೆಡ್ ಅಂತ ನಂಗೆ ಅನ್ಸುತ್ತೆ. ಹೋಟೆಲ್ನಂಥ ಸಂದಿಗೊಂದೆಲಿದ್ದಿದ್ದು ದೇವಸ್ಥಾನನೇ ಹುಡುಕಿದ್ದೀರಿ, ಪ್ರಶ್ನೆಯಲ್ಲಿದ್ದಿದ್ದು ಉತ್ತರ ಹುಡ್ಕೋದೇನು ನಿಮ್ಗೆ ಕಷ್ಟ ಇಲ್ಲ ಬಿಡಿ ನಿಮಗೆ. ಆದರೆ ಜೀವನಾಡಿ ಅಂತ ತುಂಬ ಸಲ ನೀವು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ರಿ. ಅಂಥ ಜನರ ಜೀವನಾಡಿಯಾದ ರಾಮನನ್ನು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಒಂದು ಸಾಂಕೇತಿಕವಾಗಿ ಅಲ್ಲಿ ಪೂಜೆ ಗೀಜೆದೆಲ್ಲ ವ್ಯವಸ್ಥೆ ಮಾಡಿ, ಉಳಿದಂತೆ ಒಂದು ಒಳ್ಳೆ ಗುರುಕುಲವನ್ನು ಅಥವಾ ಶಾಲೆಯನ್ನು ಅಥವಾ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದರೆ ರಾಮನ ಹೆಸರಿನಲ್ಲೇ ಮಾಡಿ. ನೀವು ಜೀವ ಹೋಗ್ತಾ ಇದ್ದಾಗ ಯಾರೋ ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಆಸ್ಪತ್ರೆಗೆ ಹೋಗಬೇಕಲ್ವ ಅವರು ಇವತ್ತಿನ ದಿವಸ ಅದರಲ್ಲಿ ಫ್ರೀ ಎಜುಕೇಷನ್ ಕೊಡಿ ಆ ಸ್ಕೂಲ್ನಲ್ಲಿ, ಅಥವಾ ಫ್ರೀ ಟ್ರೀಟ್ಮೆಂಟ್ ಕೊಡಿ. ರಾಮನ ಹೆಸರಿನಲ್ಲಿ ಇಂಥ ಸಾಮಾಜಿಕ ಕಾರ್ಯಗಳು ಮಾಡಿದ್ದಿದ್ರೆ ಇಡೀ ಜೀವಮಾನ ಅವನು ರಾಮನ ಹೆಸರು ಹೇಳ್ಕೊಂಡು ಮನೆ ದೀಪ ಹಚ್ತಾ ಇದ್ದ ಅಲ್ವಾ? ಅಗ್ರಿ. ಇದು ಬಹಳ ಜನ ಇತ್ತೀಚಿನ ಬುದ್ಧಿವಂತರ ಸವಾಲಿದು. ತುಳುನಲ್ಲಿ ಒಂದು ಪನ್ನಿದೆ, ಬುದ್ಧಿವಂತೆ ಅನ್ನೋದಕ್ಕೆ. ವಂತೆ ಅಂದರೆ ತುಂಬ ಕಮ್ಮಿ. ಮೇ ಬಿ ನಿಮ್ಮನ್ನು ನಾನು ಬುದ್ಧಿವಂತೆ ಅಂತ ಕರೆಯೋಕ್ಕೇನು ಹೋಗೋದಿಲ್ಲ, ಆದರೆ ತುಂಬ ಬುದ್ಧಿವಂತರು ಈ ಪ್ರಶ್ನೆ ನನಗೂ ಕೇಳ್ತಿರ್ತಾರೆ. ಬಟ್ ನನಗಿರೋದು ಒಂದೇ ಒಂದು ಪ್ರಶ್ನೆ, ನಾನು ನಿಮ್ಮನ್ನೇ ಕೇಳಬೇಕು ಅಥವಾ ನೀವು ಆನ್ಸರ್ ಮಾಡ್ಬೋದು. ಸಮಾಜದಲ್ಲಿ ಆರೋಗ್ಯ ಹಾಳು ಮಾಡ್ಕೊಂಡಿರೋರು ಜಾಸ್ತಿ ಇದ್ದಾರೋ, ಮನಸ್ಸು ಹಾಳು ಮಾಡ್ಕೊಂಡಿರೋರು ಜಾಸ್ತಿ ಇದ್ದಾರೋ? ಏನನ್ಸುತ್ತೆ ನಿಮಗೆ? ಶಾಬಾಷ್, ಎಲ್ಲರೂ ಭಾಳ ಸ್ಪಷ್ಟವಾಗಿ, ಯಾಕೆಂದರೆ ಎಲ್ರಿಗೂ ಗೊತ್ತಲ್ಲ ಎಕ್ಸ್ಪೀರಿಯನ್ಸ್. ನಾನು ನೀವೇ ಹೇಳಿ ಅಂತ ನಾನು ಕೇಳಿದ್ದು ಯಾಕೆ ಅಂದರೆ, ನಮ್ಮೆಲ್ಲರ ಮನಸ್ಸುಗಳು ಹಾಳಾಗಿವೆ ಅಂದರೆ ಇವನು ಯಾರು ಹೇಳಲಿಕ್ಕೆ ಅಂತ ನೀವು ಕೇಳ್ಬೋದಿತ್ತು. ನಾವೇ ಹೇಳ್ಕೊಳ್ತಿದ್ವಿ ನಮ್ಮ ಮನಸ್ಸುಗಳು ಹಾಳಾಗಿವೆ. ನಾವು ಸುಮ್ಮನೆ ಕೂತಾಗ ಗೊತ್ತಾಗುತ್ತೆ ಎಷ್ಟು ಕೊಳಕಾಗಿದೆ ಅಂತ. ಆರೋಗ್ಯ ಹಾಳಾಗಿರೋದಕ್ಕೆ ಹಾಸ್ಪಿಟಲ್ಗಳು ಬೇಕು ಅನ್ನೋದು ಸತ್ಯ ಆದರೆ, ಮನಸ್ಸುಗಳು ಹಾಳಾಗಿರೋದಕ್ಕೆ ದೇವಸ್ಥಾನ ಬೇಕಲ್ಲ. ಮತ್ತು ನಾವೇ ಹೇಳ್ತಿದ್ದೀವಿ ಆರೋಗ್ಯ ಹಾಳಾಗಿರೋದಕ್ಕಿಂತ ಮನಸ್ಸು ಹಾಳಾಗಿರೋದು ಜಾಸ್ತಿ ಅಂತ. ಹೀಗಾಗಿ ಸಹಜವಾಗಿಯೇ ಹಾಸ್ಪಿಟಲ್ಗಿಂತ ಹೆಚ್ಚು ದೇವಸ್ಥಾನಗಳಿರಬೇಕಲ್ಲ. ವಾಟ್ಸ್ ರಾಂಗ್? ಅಣ್ಣ ತಮ್ಮಂದಿರ ಜಗಳ ಕೃಷ್ಣನ ಮಂದಿರಕ್ಕೆ ಬಂದು ಸಾಲ್ವ್ ಆಗುತ್ತೆ ಅನ್ನೋದಾದರೆ, ಕೃಷ್ಣ ಮಂದಿರ ಬೇಕೋ ನ್ಯಾಯಾಲಯ ಬೇಕೋ? ನ್ಯಾಯಾಲಯಕ್ಕಿಂತ ಕೃಷ್ಣ ಮಂದಿರ ಬೇಕು ಅಂತ. ನನಗಿರುವಂಥ ಯಾವುದೋ ರೋಗ, ಯಾವುದೋ ಒಂದು ಕಾಯಿಲೆ ಅಥವಾ ತಲೆನೋವು, ತುಂಬ ತಲೆನೋವು ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ ಮನಸ್ಸು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಬರ್ತಿದೆ. ನಾನು ಕೃಷ್ಣನ ಬಳಿಗೆ ಬಂದು ಅರ್ಧ ಗಂಟೆ ಕೂತ್ ಹೋದರೆ ಅವತ್ತಿನ ದಿನ ಮನಸ್ಸು ಶಾಂತವಾಗಿರುತ್ತೆ, ತಲೆನೋವು ಬರೋದಿಲ್ಲ ಅಂತಾದರೆ ನಾನು ತುಂಬ ಹಾಸ್ಪಿಟ್ಲ್ ಕಟ್ಟಬೇಕು, ಒಂದು ನೆಮ್ಮದಿ ಕೊಡಬಲ್ಲ ಕೃಷ್ಣ ಮಂದಿರ ಕಟ್ಟಬೇಕು? ಇದು ಪ್ರಶ್ನೆ ಅಂತ. ಇನ್ನು ಮೂರನೇದು, ನಮಗೆಲ್ಲ ಬಹಳ ದೊಡ್ಡ ಆಲೋಚನೆ ಹಿಂಗಿದೆ, ಹಾಸ್ಪಿಟ್ಲ್ ಕಟ್ಬಿಡಬೇಕಿತ್ತು, ಗುರುಕುಲ ಕಟ್ಬಿಡಬೇಕಿತ್ತು, ಹಂಗೆ ಹೇಳ್ತಿರ್ತೀವಿ. ಹಾಸ್ಪಿಟಲ್ ಜಾಗ ಯಾವುದೋ ಅದು ಹಾಸ್ಪಿಟಲ್ದು, ಗುರುಕುಲದ ಜಾಗ ಯಾವುದೋ ಅದು ಗುರುಕುಲದ್ದು, ಮಂದಿರದ ಜಾಗ ಯಾವುದೋ ಅದು ಮಂದಿರದ್ದು. ಮತ್ತು ಈ ಮಂದಿರ ದೇವಾಲಯ ಸೇವಾಲಯ ಆಗಿ ತಾನು ಹಾಸ್ಪಿಟಲ್ ನಡೆಸಬಾರದು ಅಂತ ಎಲ್ಲೂ ಹೇಳಲಿಲ್ವಲ್ಲ. ಈ ದೇವಾಲಯ ಸೇವಾಲಯ ಆಗಿ ತಾನು ಗೋಶಾಲೆ ನಡೆಸಬಾರ್ದು ಅಂತ ಹೇಳಲಿಲ್ವಲ್ಲ. ಈಗ ಕೃಷ್ಣ ಮಂದಿರದಲ್ಲಿ ಅನೇಕ ಮಠಗಳಿವೆ, ಈ ಮಠಗಳು ನಡೆಸೋದಿಲ್ವಾ? ಈ ಮಠಗಳು ಶಾಲೆ ನಡೆಸೋದಿಲ್ವಾ? ಈಗ ನೀವು ಶಾಲೆ ನಡೆಸೋದ್ರ ಮೇಲೆ ಕಣ್ಣು ಹಾಕಿ ಇಲ್ಲಿ ಮಠ ಇರೋದು ಯಾಕೆ, ಈ ಮಠ ತೆಗೆದು ಶಾಲೆ ಮಾಡುವ ಅಂತಂದ್ರೆ, ಆ ಮಠವನ್ನು ನಡೆಸಲಿಕ್ಕೆ, ಜನರಿಗೆ ಆ ಶಾಲೆಯನ್ನು ನಡೆಸಲಿಕ್ಕೆ ಪ್ರೇರಣೆ ಕೊಡಬಲ್ಲಕ್ಕೆ ಒಂದು ಮಠ ಬೇಕಿತ್ತಲ್ಲ, ಒಂದು ಕೇಂದ್ರ. ಆ ಕೇಂದ್ರವಾಗಿ ಅದು ಕೆಲಸ ಮಾಡ್ತಿದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಯಾಕದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು? ಈಗ ನಾನೊಂದು ಚಾಲೆಂಜ್ ಹೇಳ್ತೀನಿ. ನೀವು ನನಗೆ ಕೇಳದಂತೆ ಇದೇ ಜಾಗದಲ್ಲಿ ಒಬ್ಬ ಮೌಲ್ಯನ್ನು ಕೂರಿಸ್ಕೊಂಡು, ಆಯ್ತಪ್ಪ ರಾಮ ಮಂದಿರ ಕಟ್ಬಿಟ್ರು, ಅಲ್ಲಿ ಹಾಸ್ಪಿಟ್ಲ್ ಕಟ್ಟಬೇಕಾಗಿತ್ತು, ತಲೆ ಕೆಡ್ಸ್ಕೋಬೇಡ, ನಿಮ್ಗೊಂದು 5 ಎಕರೆ ಜಾಗ ಕೊಟ್ಟಿದ್ದಾರಲ್ಲ ಮಸೀದಿ ಕಟ್ಟಲಿಕ್ಕೆ ಅಂತ, ಡೂ ಒನ್ ಥಿಂಗ್, ಅಲ್ಲಿ ಮಸೀದಿ ಕಟ್ಟಬೇಡಿ, ಒಂದು ಹಾಸ್ಪಿಟ್ಲ್ ಕಟ್ಟಿ ಅಂತಂದ್ರೆ ಮಾಡ್ತಾರ? ಬೀಜ ಹುರಿದಿಲ್ಲ ಅಂತ ಬಿತ್ತನೆ ಮಾಡ್ತೀವಿ, ಹುರಿದಿದ್ದ ಬೀಜನ ಯಾರು ಬಿತ್ತನೆ ಮಾಡಲ್ಲ. ಅಂದ್ರೆ ಹಾಗೆ ಇದು ಯಾರಿಗೆ ಬೋಧನೆ ಅಂದರೆ
ಹಿಂದೂಗಳಿಗೆ ಮಾತ್ರ ಬೋಧನೆ. ಜಗತ್ತಿನ ಎಲ್ಲ ಒಳ್ಳೆಯ ಬೋಧನೆಗಳು ಹಿಂದುವಿಗೆ. ಯಾಕೆಂದ್ರೆ ನೀನು ಸಹಿಸ್ಕೊಂಡಿರು ಅಂತ ನಂಗೆ ಆರಂಭದಲ್ಲೇ ಹೇಳಿದ್ರಿ, ಹಿಂದೂ ಸಹಿಷ್ಣು ಅಂತ. ಇಂಟ್ರೆಸ್ಟಿಂಗ್ಲಿ ವಿವೇಕಾನಂದರು ಈ ಪದವನ್ನು ಧಿಕ್ಕರಿಸ್ತಾರೆ, ಹಿಂದೂ ಸಹಿಷ್ಣು ಅಲ್ಲ ಅಂತಾರೆ. ಯಾಕೆ ಅಂತಂದ್ರೆ ಅವ್ರು ಕೊಡೋ ರೀಸನ್ ಚೆನ್ನಾಗಿದೆ. ಸಹಿಷ್ಣು ಅಂತಂದ್ರೆ ಏನು? ನಾನು ಸಹಿಸ್ಕೊಳ್ತೀನಿ ಅಂತ. ಸಹಿಸ್ಕೊಳ್ಳೋದು ಯಾರನ್ನ? ಸರಿ ಇಲ್ದವ್ರನ್ನ ಸಹಿಸ್ಕೊಳ್ಳೋದು. ನಿನ್ನ ದಾರಿ ಸರಿ ಇಲ್ಲ ಆದರೂ ಸಹಿಸ್ಕೊಳ್ತೀನಿ, ನನ್ನ ಕರ್ಮ ಇರಬೇಕಲ್ಲ, ಇನ್ನೆಂತ ಮಾಡೋದು ಅಂತ ಅವ್ರು ಹೇಳ್ತಾರೆ. ಹಿಂದೂ ಸಹಿಷ್ಣು ಅಲ್ಲ, ಹಿಂದೂ ಒಪ್ಪಿಕೊಳ್ಳುವವನು ಅಂತ. ನಿನ್ನ ದಾರಿಯೂ ಸರಿ, ನನ್ನ ದಾರಿಯೂ ಸರಿ, ಅವನ ದಾರಿಯೂ ಸರಿ, ಎಲ್ಲರೂ ಒಂದೊಂದು ದಾರಿಯಲ್ಲಿ ಹೋಗಿ ಕೊನೆಗೆ ಸೇರೋದು ಒಂದೇ ಭಗವಂತನನ್ನ ಅಂತ ಹಿಂದುವಾದವನು ಒಪ್ಪಿಕೊಳ್ತಾನೆ ಅಂತ. ಒಪ್ಪಿಕೊಳ್ಳುವ ಧರ್ಮ ನಮ್ದು ಅಂತ. ಹೀಗಾಗಿ ನಾವು ಇಷ್ಟು ವರ್ಷಗಳಿಂದ ಈ ಒಪ್ಪಿಕೊಳ್ಳುವ ಧಾವಂತದಲ್ಲಿ ಎಲ್ಲರೂ ಹೇಳಿದ್ದನ್ನ ಒಪ್ಕೊಳ್ತಿದ್ದೀವಲ್ಲ, ಒಂದ್ಸಲ ತಿರುಗಿ ನಿಲ್ರಲ್ಲ. ನನ್ನ ದೇವರು, ನನ್ನ ಮಂದಿರ ನನಗೆ ಬೇಕು. ನಿನಗೆ ಹಾಸ್ಪಿಟ್ಲ್ ಕಟ್ಟಬೇಕಿದ್ರೆ ನೀನು ಕಟ್ಕೋ. ಈ ದೇವಾಲಯದ ಮೂಲಕ ಏನಾಗಬೇಕೋ ಅದನ್ನು ಮಾಡಿಯೇ ಮಾಡ್ತೀನಿ ಅಂತ ಹೇಳಿದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್. ಎಲ್ಲಿವರೆಗೂ ಎಲ್ಲರೂ ಹೇಳಿದ್ದನ್ನು ಕೇಳೋದು ಅಂತ ನನಗನ್ಸುತ್ತೆ. ಏನೋ ಒಂದು ಹೇಳಿ ಒಟ್ಟು ಮಾತಲ್ಲಿ ಒಪ್ಪಿಸ್ಬಿಡ್ತಾರೆ. ಆದರೆ ನಮ್ಮ ಜಾಗ ಅದೇನು ದೇವಸ್ಥಾನ ಕಟ್ತೀರಲ್ಲ ಅಷ್ಟೇನ ನಿಮ್ಮ ಜಾಗ? ಇಡೀ ಅಯೋಧ್ಯೆ ನಿಮ್ಮದೇ ತಾನೆ. ಇಡೀ ಅಯೋಧ್ಯೆ ರಾಮನದ್ದು. ರಾಮ ಅಯೋಧ್ಯೆಯನ್ನು ಹೇಗೆ ಇಷ್ಟಪಟ್ಟಿದ್ದ ಅಂದರೆ, ಅಯೋಧ್ಯೆಯ ಒಂದೊಂದು ಮರ ಗಿಡಗಳು ಕೂಡ ರಾಮನಿಗಾಗಿ ಮರುಗಿತು. ಒಂದೊಂದು ಪ್ರಾಣಿ ಅವತ್ತಿಡೀ ತಿಂದಿಲ್ಲ ಅವು. ಅಂಥ ಅಯೋಧ್ಯೆ ಇವತ್ತು ಏನಾಗಿದೆ ಅಂದರೆ ತನ್ನ ನೇಟಿವಿಟಿನೇ ಕಳ್ಕೊಂಡ್ಬಿಟ್ಟಿದೆ. ಏನು ವೈಭವ ಅದಕ್ಕೆ? ಕಾರ್ಯಕ್ರಮಕ್ಕೋಸ್ಕರ ವೈಭವ ಕೊಟ್ಟಿರೋದಲ್ಲ. ಇಡೀ ಅಯೋಧ್ಯೆಯನ್ನು ಒಂದು ಮೆಟ್ರೋಪಾಲಿಟನ್ ಸಿಟಿ ಥರ ಮಾಡ್ತಾ ಇದ್ದಾರೆ. ಅದಕ್ಕೊಂದು ವೈಭವಪೇತವಾದ ವಿಮಾನ ನಿಲ್ದಾಣ ಏನು, ಇಡೀ ಜನರ ಜೀವನ ಶೈಲಿನೇ ಅಸ್ತವ್ಯಸ್ತ ಆಗೋಗಿದೆ ಇದರಿಂದ. ಅಂದರೆ ಹೇಗೆ ಬದುಕ್ತಾ ಇದ್ರು ಅಂದರೆ, ಒಂದು ಹಿಡಿ ಅಕ್ಕಿಯಲ್ಲಿ ಒಂದು ಜೀವನ ಮಾಡ್ತಾ ಇದ್ದವರಿಗೆ ಇವತ್ತು ತನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗಬೇಕು. ಯಾಕಂದರೆ ಅದ್ರ ಸುತ್ತಮುತ್ತ ಎಲ್ಲ ವ್ಯಾಪಾರಗಳು ಜಾಸ್ತಿ ಆಯಿತು. ಅವಳಿಗೆ ಒಂದಿನಕ್ಕೆ ತಿನ್ನಬೇಕಾದ್ರೆ 30 ರೂಪಾಯಿ ಸಾಕಾಗ್ತಿದೆ, ಇದು ಇವತ್ತು 50 ರೂಪಾಯಿ ಬೇಕಾಗುತ್ತೆ ಇವಾಗ. ಇನ್ನು ಮುಂದಿನ ಜೀವನಕ್ಕೂ ಇದೇ ಥರ ಪೆಟ್ಟು ಬೀಳುತ್ತಲ್ವ ಇದು ಅಯೋಧ್ಯೆಯ ನಗರೀಕರಣ ಮಾಡಿದ್ದು? ನನಗೆ ಇದು ಕೇಳುವಾಗ ಅನ್ನಿಸ್ತಿರೋದು, ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಅವ್ರ ಪ್ರಶ್ನೆ ಕೇಳುವಾಗ, ರಾಮ ಇದ್ದಾಗ ಅಯೋಧ್ಯೆ ಹೇಗಿತ್ತು ರೀ? ನೀವು ಇಮ್ಯಾಜಿನ್ ಮಾಡಿದರೆ ಅದರ 10%ಗೂ ಇನ್ನೂ ಬಂದಿಲ್ಲ ನಾವು ಅಂತ. ವಿಮಾನ ಇವತ್ತೇ ಮೊದಲು ಇಳಿದಿರೋದಲ್ಲ, ಪುಷ್ಪಕ ವಿಮಾನದಲ್ಲಿ ಮೊದಲನೇ ಬಾರಿಗೆ ರಾಮನೇ ಇಳಿದಿರೋದಲ್ಲಿ. ಮತ್ತು ಅವನಿಗೆ ಎಂಥ ಏರ್ಪೋರ್ಟ್ ಇದ್ದಿರಬೇಕು ಅಲ್ಲಿ? ನಾವು ಇರಲಿಲ್ಲ, ಇಷ್ಟು ದಿನ ಕಳ್ಕೊಂಡಿದ್ವಿ ಎಲ್ಲವನ್ನು. ನಾವೀಗ ಅದಕ್ಕೆ ಬೇಕಾಗಿರುವಂಥ ಸ್ವರೂಪವನ್ನು ತಂದುಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಇನ್ನು ಎರಡನೇದು, 30 ರೂಪಾಯಿ ದುಡಿಯೋವನಿಗೆ 50 ರೂಪಾಯಿ ಖರ್ಚು ಮಾಡಬೇಕಾದ ಪ್ರಸಂಗ ಬರುತ್ತೆ ಅಂತ ನಾವೆಲ್ಲ ಮಾತಾಡ್ತಿದ್ದೀವಲ್ಲ. 2 ಥರದ ಮಾರ್ಗ ಇದೆ ಬಡವರನ್ನು ಮೇಲೆತ್ತಲಿಕ್ಕೆ. ಮೊದಲನೇ ಮಾರ್ಗ ಏನು ಅಂತಂದರೆ, ಅವನಿಗೆ ಎಲ್ಲ ಫ್ರೀ ಕೊಡೋದು. ಫ್ರೀ ಕೊಟ್ಟು ಹೇಳೋದು, ನಿನಗೆ ಅಕ್ಕಿ ಫ್ರೀ ಕೊಡ್ತೇವೆ, ನಿನಗೆ ಕರೆಂಟ್ ಫ್ರೀ ಕೊಡ್ತೇವೆ, ನಿನಗೆ ಬಸ್ನಲ್ಲಿ ಫ್ರೀ ಕೊಡ್ತೀವಿ. ಎಲ್ಲವೂ ಫ್ರೀ ಕೊಟ್ಟ ನಂತರ ಏನಾಗುತ್ತೆ ಗೊತ್ತಾ? ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ಕುಸಿದಿರುತ್ತೆ. ಯಾಕೆ ಕುಸಿದಿರುತ್ತೆ ಅಂತಂದ್ರೆ, ಯಾರಿಗೆ ದುಡ್ಡು ಕೊಟ್ಟು ಬಸ್ನಲ್ಲಿ ಹೋಗ್ಬೋದೋ ಅವರು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದ್ರೆ, ನಾನು ಯಾಕೆ ಹೋಗಲಿ, ಫ್ರೀ ಇಲ್ವಾ, ಹೋಗ್ತೀನಿ ಅಂತ ಅವರೆಲ್ಲ ಫ್ರೀ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಫ್ರೀ ಓಡಾಡ್ಲಿಕ್ಕೆ ಶುರು ಮಾಡಿದ್ರೋ ಅದರಿಂದ ದುಡ್ಡು ಜನರೇಟ್ ಆಗೋದಿಲ್ವೋ, ಸಹಜವಾಗಿ ಅದರ ವ್ಯವಸ್ಥೆ ಕುಸಿತಾ ಹೋಗುತ್ತೆ. ವ್ಯವಸ್ಥೆ ಕುಸಿತಾ ಹೋದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೀವೇನು ಪ್ರಯತ್ನ ಮಾಡಬೇಕು ಅಂತಿಲ್ಲ, ಅದು ಸಹಜವಾಗಿ ಕುಸಿತಾ ಹೋಗುತ್ತೆ. ನೆನಪಿಟ್ಕೊಳ್ಳಿ, ಇನ್ನೊಂದು 5 ವರ್ಷ ಹೀಗೆ ಬಸ್ನಲ್ಲಿ ಫ್ರೀ ಕೊಟ್ಟರೆ ಕರ್ನಾಟಕದ ಬಸ್ಸುಗಳು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಅತ್ಯಂತ ಕಳಪೆ ಸಾರಿಗೆ ವ್ಯವಸ್ಥೆವಾಗ್ತವೆ. ಬಿಕಾಸ್ ದುಡ್ಡಿಲ್ಲ, ಅದರ ಹತ್ರ ಜನರೇಟ್ ಆಗ್ತಾ ಇಲ್ಲ. ಸರ್ಕಾರ ಕೊಡಬೇಕು, ಸರ್ಕಾರ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಅಲ್ಲಿ ಕತೆ ಮುಗೀತು. ಆದರೆ ಇನ್ನೊಂದು ಮಾರ್ಗ ಏನು ಗೊತ್ತಾ? 30 ರೂಪಾಯಿ ಖರ್ಚು ಮಾಡುವ ಜನ 50 ರೂಪಾಯಿ ಖರ್ಚು ಮಾಡುವಂತೆ ಅವನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನು ಹೆಚ್ಚಿಸಿ ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಅಲ್ಲ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನು ಹೆಚ್ಚಿಸೋದು ಹೆಂಗೆ, ಒಂದು ಮಂದಿರ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಈ ಮಂದಿರ ಉದಾಹರಣೆಗೆ ಇಲ್ಲೊಂದು ಕೃಷ್ಣ ಮಠ ಇರೋದ್ರಿಂದ ಇದರ ಸುತ್ತಲೂ ಎಷ್ಟು ಜನ ಜೀವನ ನಡೆಸ್ತಿದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಕನಿಷ್ಠ ಪಕ್ಷ ಒಂದು 500 ಜನ ಕೆಲಸ ಮಾಡ್ತಿಲ್ವಾ? ಇಲ್ಲಿ 500 ಜನರ ಜೀವನ ಮಟ್ಟ ಆಗ್ಲಿಲ್ವಾ? ಇಲ್ಲಿ ಬಂದವರೆಲ್ಲರೂ ಇಲ್ಲಿ ಏನಾದರೂ ಖರೀದಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಾವೊಂದು ಡಿಸೈಡ್ ಮಾಡಿದ್ವಿ, ಇಲ್ಲಿ ಆಸ್ಪತ್ರೆ ಬೇಡ, ಇಲ್ಲಿ ಹಾಸ್ಪಿಟಲ್ ಇದು ಬೇಡ, ದೇವಸ್ಥಾನ ಬೇಡ, ಬೇರೆನಾದ್ರೂ ಕಟ್ಟಡ ಅಂತ ಆಗಿದ್ದಿದ್ರೆ ಆ ಕಟ್ಟಡದ ಸುತ್ತಲೂ ಯಾರೂ ಇರ್ತಿರ್ಲಿಲ್ಲ, ಜನ ಹುಡ್ಕೊಂಡು ಬರ್ತಿರ್ಲಿಲ್ಲ ಇಲ್ಲಿಗೆ. ಒಂದು ದೇವಸ್ಥಾನ ಇಷ್ಟೂ ಜನರ ಬದುಕನ್ನ ಕಟ್ಟಿಕೊಟ್ಟಿರೋದ್ರಿಂದ ಇವರೆಲ್ಲರ ಲೈಫ್ ಇಂಪ್ರೂವ್ಮೆಂಟ್ ಕಂಡಿದೆ ಅಂತಂದ್ರೆ ಅದಕ್ಕೆ ಕಾರಣ ದೇವಸ್ಥಾನ. ಇಮ್ಯಾಜಿನ್ ಮಾಡಿ, ನನಗೆ ನಿನ್ನೆ ಯಾರೋ ಹೇಳ್ತಿದ್ರು,
ನಾವೊಂದು 2 ವರ್ಷದ ಹಿಂದೆ ಅಯೋಧ್ಯೆಗೆ ಹೋದಾಗ ಅವ್ರು ಹೇಳ್ತಿದ್ರು, ಆವಾಗಲೇ ಐಡಿಯಾ ಮಾಡಿ ಅಲ್ಲೆಲ್ಲಾದರೂ ಒಂದು ಅರ್ಧ ಎಕರೆ ಜಮೀನು ತೊಗೊಂಡ್ಬಿಡ್ಬೇಕಿತ್ತು ನೋಡಿ, ನನಗೆ ಆವಾಗ ಅಂದಾಜು ಬರಲಿಲ್ಲ ಅಂತ. ನನ್ನ ಜೊತೆ ಇದ್ದಂಥ ಒಬ್ಬ ಬಿಸ್ನೆಸ್ ಮನ್ ಅವನು ಆಲೋಚನೆ ಮಾಡೋ ಶೈಲಿ ಹಾಗೆ, ಒಂದು ಅರ್ಧ ಎಕರೆ ಜಮೀನು ಆವತ್ತು ತೊಗೊಂಡ್ಬಿಟ್ಟಿದ್ದಿದ್ರೆ ಇವತ್ತು ಏನು ಲೂಟಿ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಯೋಚನೆ ಮಾಡುವಂಥ ಶೈಲಿ. ಹೊರಗಡೆ ಇದ್ದವನೇ ಅಷ್ಟು ಯೋಚನೆ ಮಾಡ್ತಾನೆ ಅಂತಾದರೆ ಅಯೋಧ್ಯೆಯ ಒಳಗಿದ್ದವನಿಗೆ ಇವತ್ತು ರಾಮ ಎಂಥ ದೊಡ್ಡ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅನ್ನೋದನ್ನು ನಾನು ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಲ್ಲಿನ ಲೈಫ್ ಎಷ್ಟು ಆಗ್ಬೋದು ಅಂದರೆ ಮುಂದಿನ ದಿನಗಳಲ್ಲಿ ಅವನು ಅಯೋಧ್ಯೆಯ ರಾಮನಿಗೆ ಜೀವನ ಪರ್ಯಂತ ಋಣಿಯಾಗಿರ್ತಾನೆ, ಅನುಮಾನವೇ ಇಲ್ಲ ಅಂತ ನನಗನ್ಸುತ್ತೆ. ಇದು ಬಹುಶಃ ಕಾಲವೇ ಉತ್ತರಿಸಬೇಕು. ಇದು ಲೂಟಿ. ಈ ಮಂದಿರ ಕಟ್ಟಿರೋದ್ರಿಂದ ಸುತ್ತಮುತ್ತ ಎಲ್ಲರಿಗೂ ಕೂಡ ಒಂದೊಳ್ಳೆ ವ್ಯವಹಾರ, ಅಥವಾ ಸುತ್ತಮುತ್ತ ಅಲ್ಲ, ಇಡೀ ಅಯೋಧ್ಯೆ. ಇಡೀ ಅಯೋಧ್ಯೆ ಜೀವನ ಕಟ್ಕೊಟ್ಬಿಟ್ಟ ರಾಮ. ಲೂಟಿ ಅನ್ನೋ ಪದವನ್ನು ಹೈಲೈಟ್ ಮಾಡಿದ್ರಿಂದ ಹೇಳ್ತಾ ಇದ್ದೀನಿ. ಜನವರಿ 22 ಆಸ್ಪಾಸ್ದಲ್ಲಿ ಆ 2-3 ದಿನಗಳಲ್ಲಿ ಒಂದೊಂದು ಹೋಟೆಲ್ ರೂಮಿನ ಬೆಲೆ ಯಾವುದು ಬೇರೆ ದಿನಗಳಲ್ಲಿ 2,000 ರೂಪಾಯಿ ಇರುತ್ತೋ ಅದು 20,000 ರೂಪಾಯಿಯಿಂದ 1,00,000 ರೂಪಾಯಿವರೆಗೂ ಇದೆಯಂತ. ಒಂದು ಹೋಟೆಲ್ ರೂಮ್ ಪರ್ ನೈಟ್ 20,000ದಿಂದ 1,00,000 ರೂಪಾಯಿವರೆಗೂ ಇದೆ. ಅಂದರೆ ಇಮ್ಯಾಜಿನ್ ಮಾಡಿ ಎಷ್ಟರ ಮಟ್ಟಿಗೆ ಅಯೋಧ್ಯ ಬಿಸ್ನೆಸ್ ಮಾಡಲಿಕ್ಕಿದೆ ಬರೋ ದಿನದಲ್ಲಿ. ಅಫ್ಕೋರ್ಸ್ ಬಿಸ್ನೆಸ್ಸೇ ಉದ್ದೇಶ ಅಲ್ಲ, ಆದರೆ ನನಗನ್ಸೋದು ಒಂದೇ ಒಂದು ಏನು ಅಂತಂದರೆ ಅಯೋಧ್ಯೆಯ ಜನ ಕಳೆದ 100 ವರ್ಷಗಳಲ್ಲಿ ಯಾವುದರಿಂದ ವಂಚಿತರಾಗಿದ್ರೋ ಅವೆಲ್ಲವೂ ಕೂಡ ದೇನೆವಾಲ ಜಬ್ಬಿ ದೇತಾ ಛಪ್ಪರ್ ಪಾಡ್ಕೆ ಅಂತಾರಲ್ಲ, ಹಂಗೆ ಅಯೋಧ್ಯೆಗಂತೂ ಛಪ್ಪರ್ ಪಾಡ್ಕೆ. ಅಯೋಧ್ಯೆ ಮಾತ್ರ ಅಲ್ಲ, ಉತ್ತರ ಪ್ರದೇಶಕ್ಕೆ ನಾನು ಮೊನ್ನೆ ಒಂದು ಡಾಟಾ ನೋಡಿದೆ. ಕಳೆದ 9 ತಿಂಗಳಲ್ಲಿ ಉತ್ತರ ಪ್ರದೇಶಕ್ಕೆ ಬಂದ ಪ್ರವಾಸಿಗರ ಸಂಖ್ಯೆ 30 ಕೋಟಿ. 12 ಕೋಟಿ ಜನ ಬರೀ ಕಾಶಿ ಕಾರಿಡಾರ್ಗೊಂದಕ್ಕೆ ಬಂದಿದ್ದಾರೆ. ಅಯೋಧ್ಯೆ ಆಗ್ಬಿಟ್ರೆ ನನಗನ್ಸುತ್ತೆ ಅಯೋಧ್ಯೆ ಒಂದಕ್ಕೆ ಪ್ರತಿ ವರ್ಷ 30 ಕೋಟಿ ಜನ ಬರ್ತಾರೆ. ಕೇದಾರಕ್ಕೆ ಲಕ್ಷಾಂತರ ಜನ ಹೋಗ್ತಿದ್ದಾರೆ. ಇವತ್ತು ಮಹಾಕಾಲನ ದರ್ಶನಕ್ಕೆ ಲಕ್ಷಾಂತರ ಜನ ಹೋಗ್ತಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲಿ ಡೆವಲಪ್ ಆಗಿದೆಯೋ ಲಕ್ಷಾಂತರ ಜನ, ಕೋಟ್ಯಂತರ ಜನ ಭೇಟಿ ಕೊಡ್ತಿದ್ದಾರೆ. ಇದರ ನಡುವೆ ಇದ್ರ ಬಗ್ಗೆ ತುಂಬಾ ಮಾತಾಡ್ತಿದ್ದ ಗೋರಿ ನಾಪತ್ತೆಯಾಗಿದೆ. ಯಾವುದು ಗೊತ್ತಾ? ತಾಜ್ ಮಹಲ್ ಅಂತೊಂದಿತ್ತಲ್ಲ, ತುಂಬ ಜನ ಭಾರತದಲ್ಲಿ ಅತ್ಯಂತ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವ ತಾಣ ಹೋಯ್ತು. ಈಗ ಅತ್ಯಂತ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವ ತಾಣ ಅದು ಕಾಶಿಯ ಕಾರಿಡಾರ್. ಇನ್ನು ಸ್ವಲ್ಪ ದಿನದಲ್ಲಿ ರಾಮ ಮಂದಿರ ಅಂತ ಆಗುತ್ತೆ, ಅಥವಾ ಎರಡು ಅದೇ ಸಮಸಮಕ್ಕೆ ಯೋಚನೆ ಮಾಡಬಹುದು. ಅಂದ್ರೆ ಎಲ್ಲೋ ಒಂದು ಕಡೆ ಒಂದು ಪ್ಯಾರಾಡಿಮ್ ಶಿಫ್ಟ್ ಬಂದಿದೆಯಲ್ಲ. ಗೋರಿಗೆ ಭೇಟಿ ಕೊಡುವವರಿಂದ ಹಿಡಿದು ಜೀವಂತವಾಗಿರುವಂತ ಭಗವಂತನ ಬಳಿಗೆ ನಡೆಯುವಂತ ಜನ ಭಾರತದ ಆಧ್ಯಾತ್ಮದ ಕೇಂದ್ರದ ಕಡೆಗೆ ಭಾರತ ಮರಳುತ್ತಾ ಇದೆ ಅನ್ನೋದು ಇದು ಕೂಡ ಯೋಚನೆ ಮಾಡಬೇಕಾಗಿರುವ ಸಂಗತಿ ಅಂತ ಅನ್ಸುತ್ತೆ. ಇದು ತುಂಬ ಜಾಣರು. ಯಾಕಂದರೆ ಯಾರನ್ನೂ ಆ ಗೋರಿ ಹತ್ರ ಕರ್ಕೊಂಡೋಗಿ ಭೇಟಿನ ಮಾಡಿಸ್ಲಿಲ್ಲ. ಮೊನ್ನೆ G20 ನಡೀತು, ಪಾಪ ಯಾರಿಗೂ ತೋರಿಸ್ಲಿಲ್ಲ ನೀವು ಅದನ್ನು. ತುಂಬ ಬುದ್ಧಿವಂತರಾಗಿದ್ದರಿಂದನೇ ತುಂಬ ಚೆನ್ನಾಗಿ ಜನರ ಹತ್ರ ದುಡ್ಡನ್ನು ಲೂಟಿ ಮಾಡಿದ್ದಾರೆ. ಇಷ್ಟು ದೊಡ್ಡ ಸಾವಿರಾರು ಕೋಟಿ ರೂಪಾಯಿನಲ್ಲಿ ನಿರ್ಮಾಣ ಆಗ್ತಾ ಇರೋ ಸಂಸ್ಥೆ ಆಗ್ತಿರೋದೇ ಜನರ ದುಡ್ಡಿಂದ. ಏನು ಚೂಟಿಯಾಗಿ ಲೂಟಿ ಮಾಡಿದ್ದಾರೆ ರೀ? ನಂಗೆ ಗೊತ್ತಾಗಲ್ಲ ಯಾವ ಸಂಸ್ಥೆ. ಸಂಸ್ಥೆ ಅಲ್ಲ, ರಾಮ ಮಂದಿರ. ಹೌದು. ಏನು ಚೆನ್ನಾಗಿ ಎಲ್ಲ ಜನರ ಹತ್ರ ದುಡ್ಡು ತಗೊಂಡಿದ್ದಾರೆ. ಜನರೇ ದುಡ್ಡು ಕೊಟ್ಟಿರೋದು. ಹೌದು. ಇದು ಲೂಟಿ ಅಲ್ವಾ? ಇದು ಎಷ್ಟು ಪ್ರಶ್ನೆ ಇದೆ ನೋಡಿ. ಜನರು ಕೊಟ್ಟಿಲ್ಲ. ಲೂಟಿ ಅಂದ್ರೆ ಗೊತ್ತಾಗ್ದಲೇ ಮಾಡೋದು. ಗೊತ್ತಾಯ್ತು. ನಾನು ಹೇಳ್ತಿರೋದು ಕೊಟ್ಟಿರೋದು ಯಾರು? ನಾನು ನೀವು ಕೊಟ್ಟಿರೋದು. ಆಸ್ತಿಕ ಹಿಂದೂಗಳು ಕೊಟ್ಟಿರೋದು. ಮಂದಿರ ಯಾರದು? ಹಿಂದೂಗಳದ್ದು. ನನ್ನ ಮಂದಿರ ನಾನು ದುಡ್ಡು ಕೊಟ್ಟು ಕಟ್ಟಿದೆ. ಇದಕ್ಕೆ ಸರ್ಕಾರದ ಒಂದೇ ಒಂದು ಪೈಸೆಯನ್ನು ಬಳಸಿಕೊಳ್ಳದೆ ಸ್ವಂತ ದುಡ್ಡಿನಲ್ಲಿ ಮಂದಿರ ಕಟ್ಟುವಂಥ ಸಾಮರ್ಥ್ಯ ನಮ್ಮದ್ದು ಅಂತ ನಾವು ಹೆಮ್ಮೆಯಿಂದ ಕೊಟ್ಟಿದ್ದೀವಿ. ನಾವು ಕೊಡಬೇಕಾದಾಗ ಯಾರು ಧಿಕ್ಕರಿಸಿ ವಿರೋಧಿಸಿ ಕೊಡಲಿಲ್ಲ. ನಾವು ಬಹಳ ಪ್ರೀತಿಯಿಂದ ಕೊಟ್ಟಿದ್ದೀವಿ. ಅದರ ಪರಿಣಾಮ ಏನಾಗಿದೆ ಅಂತಂದರೆ ದುಡ್ಡು ಕೊಟ್ಟವನಿಗೂ ಅಕ್ಷತೆ ಬಂದಿದೆ, ದುಡ್ಡು ಕೊಡದವನಿಗೂ ಅಕ್ಷತೆ ಬಂದಿದೆ. ಪ್ರತಿಯೊಬ್ಬರಿಗೂ ರಾಮ ಅಕ್ಷತೆ ಕೊಟ್ಟು ನನ್ನ ಮಂದಿರಕ್ಕೊಮ್ಮೆ ಬರಬೇಕು ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಆಗಿದೆ. ಅಂದ್ರೆ ಇದು ಲೂಟಿ ಆಗಿದ್ದಿದ್ರೆ ಇವತ್ತು ನಾನು ಯೋಚನೆ ಮಾಡಬೇಕಾಗಿತ್ತು. ನನಗೆ ಗೊತ್ತಿಲ್ಲದೆ ತಗೊಂಡೋಗಿದ್ರೆ ಬಹಳ ತಲೆ ಕೆಡಿಸ್ಕೋಬೇಕಾಗಿತ್ತು. ಇದು ಮೊದಲನೇ ಪಾಯಿಂಟ್. ಮತ್ತು ಎರಡನೇದು, ಈ ಹಣದ ಒಂದೊಂದು ರೂಪಾಯಿ ಲೆಕ್ಕಾಚಾರವು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಬಂದಿರುವಂಥ 3-3.5 ಸಾವಿರ ಕೋಟಿ ರೂಪಾಯಿಯಲ್ಲಿ ದೇವಸ್ಥಾನವನ್ನು ಕಟ್ಟಿದ ನಂತರ ಉಳಿದ ದುಡ್ಡನ್ನು ಎತ್ತಿಟ್ಟು ಅದರ ಬಡ್ಡಿಯಲ್ಲಿ ಈ ದೇವಸ್ಥಾನ ನಡೆಯುತ್ತೆ. ಅಂದ್ರೆ ನಾವು ಹಣ ಕೊಟ್ಟಿರೋದು ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ಇನ್ನು 500,000 ವರ್ಷಗಳ ನಂತರವೂ ಈ ದೇವಸ್ಥಾನ ಸ್ವಾವಲಂಬಿಯಾಗಿ ನಡಿಲಿಕ್ಕೆ ನಾವು ಇವತ್ತೇ ಹಣ ಕೊಟ್ಟಿದ್ದೀವಿ. ನನಗೆ ಬಹಳ ಹೆಮ್ಮೆ ಇದೆ ಆ ವಿಚಾರಕ್ಕೆ. ಮೂರನೇ ಸಂಗತಿ ಇದೆ, ಈ ಇಡೀ ದೇವಸ್ಥಾನದಲ್ಲಿ ನೀವು ಎಲ್ಲಿಗೆ ಹೋದ್ರೂ ಹುಂಡಿ ಇಲ್ಲ.
ನೀವು ದುಡ್ಡು ಕೊಡಬೇಕು ಅಂತಾದರೆ ಪಕ್ಕದಲ್ಲಿ ಒಂದು ಕೌಂಟರ್ ಇದೆ, ಆ ಕೌಂಟರ್ಗೆ ಹೋಗಿ ದುಡ್ಡು ಕೊಡಬೇಕು. ಯಾರೂ ಕೂಡ ನಿಮ್ಮ ಹತ್ರ ದುಡ್ಡು ಕೊಡಿ ಅಂತ ಕೈ ಚಾಚುವವರು ಇರೋದಿಲ್ಲ. ಅಷ್ಟು ಸುಂದರವಾಗಿ ಮಂದಿರವನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲ, ಮಂದಿರಕ್ಕೆ ಯಾರ್ಯಾರು ಬರ್ತಾರೋ, ನಾನು ಮತ್ತು ನೀವು ಕೊಟ್ಟಿರೋ ದುಡ್ಡಿನ ಮ್ಯಾಜಿಕ್ ನೋಡಿ ಹೆಂಗಿದೆ ಅಂದರೆ, ಯಾರ್ಯಾರು ಮಂದಿರದ ದರ್ಶನಕ್ಕೆ ಅಂತ ಬರ್ತಾರೋ ಅಂಥವರಿಗೆಲ್ಲ 1 ಅಥವಾ 2 ದಿನ ಉಳ್ಕೊಳ್ಳಿಕ್ಕೆ ಉಚಿತವಾದ ವ್ಯವಸ್ಥೆ ಮಾಡಲಾಗುತ್ತೆ. ಊಟ ತಿಂಡಿಯ ವ್ಯವಸ್ಥೆ ಉಚಿತವಾಗಿ ಮಾಡಲಾಗುತ್ತೆ. ಯಾರಾದರೂ ವಿಕಲಚೇತನರಿದ್ರೆ ಅವರನ್ನು ಪೂರ್ತಿ ಕರ್ಕೊಂಡು ಹೋಗಿ ಮಂದಿರವನ್ನು ತೋರಿಸ್ಲಿಕ್ಕೆ ಅಂತಾನೆ ಸ್ವಯಂ ಸೇವಕರಿರ್ತಾರೆ. ಇಷ್ಟು ಅದ್ಭುತವಾಗಿರುವ ಮಂದಿರ, ಒಂದು ಮಾಡೆಲ್ ಆಗಿರುವಂತ ಮಂದಿರವನ್ನ ನಾವು ಸೃಷ್ಟಿ ಮಾಡ್ತಿದ್ದೀವಿ, ನಮ್ಮ ದುಡ್ಡಲ್ಲಿ ಮಾಡ್ತಿದ್ದೀವಿ. ಇದು ನಾವು ಲೂಟಿ ಅಂತ ಕರ್ಕೊಳ್ಳಲ್ಲ, ಸ್ವಾಭಿಮಾನದ ಹಣ ಅಂತ ಕರ್ಕೊಳ್ತೀವಿ. ನನ್ನ ಬೆವರ ಹಣದಲ್ಲಿ ಮಂದಿರ ನಿರ್ಮಾಣವಾಗಿದೆ. ರಾಮ ಮಂದಿರವನ್ನು ಯಾರು ಕಟ್ಟಿದ್ರು ಅಂತ ಕೇಳಿದ್ರೆ ಒಂದಿನ ನಾನು ಹೇಳ್ತೀನಿ, ನೀವು ಹೇಳ್ಕೊಳ್ಬೋದು ನಾನು ಕಟ್ಟಿದೆ ಅಂತ. ನಾವೆಲ್ಲರೂ ಸೇರಿ ರಾಮ ಮಂದಿರವನ್ನು ಕಟ್ಟಿದ್ದೀವಿ ಅಂತ ಹೆಮ್ಮೆ ಇದೆ ನಮಗೆ ಅಂತ. ನಾ ಬರೀ ಲೂಟಿ ಅಂದಿಲ್ಲ, ಚೂಟಿಯಾಗಿ ಲೂಟಿ ಅಂತ ಹೇಳಿದ್ದು. ಕಾರಣ ಏನು ಗೊತ್ತಾ? ಇವತ್ತು ಈ ಹೆಮ್ಮೆ ಇದೆ. ಇವತ್ತು ನಾನು ಕಟ್ಟಿದೆ ದೇವಸ್ಥಾನ, ನಾನು ಆಗೋಯ್ತು, ನನ್ನ ಕಾಲ ಮುಗೀತು, ನನ್ನ ಮಕ್ಕಳ ಕಾಲ ಮುಂದೆ. ಅದನ್ನು ಸರ್ಕಾರ ವಶಕ್ಕೆ ಪಡ್ಕೊಂಡ್ರೆ ನಾನೆಲ್ಲಿ, ನಮ್ಮ ರಾಮ ಮಂದಿರ ಇದೆ? ಇದು ಗಂಭೀರವಾದ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟಪಟ್ಟು ಮಂದಿರ ನಾವು ಕಟ್ಟೋದು, ಒನ್ ಫೈನ್ ಡೇ ಯಾವುದೋ ಸರ್ಕಾರ ಬಂದು ಕಿತ್ಕೊಳ್ಳೋದು. ನಾನು ಇತ್ತೀಚೆಗೆ ಒಬ್ಬ ಅರ್ಚಕರನ್ನ ಭೇಟಿ ಮಾಡಿದ್ದೆ. ಗೊತ್ತಿಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು. ಯಾಕೆಂದರೆ ಇಷ್ಟು ಹಿಂದೂಗಳು ಸೇರಿದಾಗ ನಿಮ್ಮ ಹತ್ರ ಹೇಳಿದೆ ಮತ್ತೆ ಯಾರ ಹತ್ರ ಹೇಳಬೇಕು? ಇದನ್ನು ಕಣ್ಣೀರಿಡೋದಿದ್ರು ನಮ್ಮವ್ರ ಹತ್ರನೇ ಕಣ್ಣೀರಿಡಬೇಕು, ಹೊರಗಡೆಯವ್ರ ಹತ್ರ ಅಲ್ಲ ಅಂತ. ಒಬ್ಬ ತುಂಬ ಫೇಮಸ್ ಆಗಿರುವಂಥ ಅರ್ಚಕರು ಫೇಮಸ್ ಆಗಿರೋದು ಯಾರು ಅಂತ ಕೆಲವರಿಗೆ ಗೊತ್ತಾಗ್ಬೋದು, ಗೊತ್ತಾಗ್ದೇನೂ ಇರ್ಬೋದು, ಅದು ಪ್ರಶ್ನೆ ಅಲ್ಲ. ವ್ಯಕ್ತಿ ಯಾರು ಅಂತ ಪ್ರಶ್ನೆ ಅಲ್ಲ. ಅವರಿಗೆ ಸಿ ಕ್ಯಾಟಗರಿಯ ದೇವಸ್ಥಾನ ಅವರದ್ದು. ಸರ್ಕಾರ ನಮ್ಮ ದೇವಸ್ಥಾನಗಳನ್ನು ಕ್ಯಾಟಗರಿ ಮಾಡುತ್ತೆ, ಅದನ್ನು ವಶಕ್ಕೆ ಪಡ್ಕೊಂಡ್ಮೇಲೆ. ಎ ಕ್ಯಾಟಗರಿ ಅಂದರೆ ಹೈಯೆಸ್ಟ್ ದುಡ್ಡು ಬರೋದು ನೋಡಿ, ಕ್ಯಾಟಗರಿ ಯಾವ ಲೆಕ್ಕಕ್ಕೆ. ಬಿ ಕ್ಯಾಟಗರಿ ಅಂದರೆ ಮೀಡಿಯಂ, ಸಿ ಕ್ಯಾಟಗರಿ ಅಂದರೆ ಅತ್ಯಂತ ಕಡಿಮೆ ದುಡ್ಡು ಬರುವಂಥ ದೇವಸ್ಥಾನಗಳು ಅಂತ. ಸಿ ಕ್ಯಾಟಗರಿಯ ದೇವಸ್ಥಾನ, ಅಲ್ಲಿನ ಅರ್ಚಕರಿಗೆ ತಿಂಗಳಿಗೆ 5,000 ರೂಪಾಯಿ ಸಂಬಳ ಬರ್ತಿತ್ತು. ಕಳೆದ ಅನೇಕ ವರ್ಷಗಳಿಂದ ಬರ್ತಿದೆ. ಹೊಸ ಸರ್ಕಾರ ಬಂದ ತಕ್ಷಣ ಒಂದು ಪತ್ರ ಬಂದಿದೆ ಅವರಿಗೆ. ಪತ್ರ ಏನಂತ ಬಂದಿದೆ ಗೊತ್ತಾ? ನೀವು ಸಿ ಕ್ಯಾಟಗರಿ ದೇವಸ್ಥಾನದ ಅರ್ಚಕರಾಗಿರೋದ್ರಿಂದ ನಿಮ್ಗೆ 5,000 ರೂಪಾಯಿ ಕೊಡೋಂಗಿಲ್ಲ. ತಿಂಗಳಿಗೆ 5,000 ರೂಪಾಯಿ ಭಾಳ ದೊಡ್ಡದು ಅಂತ. 150 ರೂಪಾಯಿ 160 ರೂಪಾಯಿ ಬರೋದಿಲ್ಲ ಪರ್ ಡೇ. 160 ರೂಪಾಯಿಗೆ ಅವ್ರ ಮನೇಲಿ ಅದು ಹೆಂಗೆ ಒಲೆ ಉರಿಸಿ ಊಟ ಮಾಡ್ತಾರೋ ದೇವರೇ ಬಲ್ಲ. ಅಷ್ಟನ್ನ ಅರ್ಚಕರಿಗೆ ನಾವು ಕೊಡೋದು ಅಂತ ಅವ್ರು ನಿಶ್ಚಯ ಮಾಡಿ ಅದನ್ನೂ ಕೊಡಬಾರ್ದು. ಹೀಗಾಗಿ ಕಳೆದ 4 ವರ್ಷಗಳಿಂದಲೋ 5 ವರ್ಷಗಳಿಂದಲೋ ನಿಮಗೆ ನಾವೇನು ಇಷ್ಟು ದುಡ್ಡು ಕೊಟ್ಟಿದ್ದೀವೋ ಅದನ್ನ ನೀವು ವಾಪಸ್ ಆದಷ್ಟು ಬೇಗ ಕಟ್ಟುವುದು. ಇನ್ನು ಮುಂದೆ ಕೊಡೋದಿಲ್ಲ ಅಲ್ಲ, ಹಿಂದೆ ಕೊಟ್ಟಿದ್ದನ್ನು ವಾಪಸ್ ಕಟ್ಟೋದು ಅಂತ. ಅವ್ರು ನನಗೆ ಹೇಳಿದರು, ಏನು ಮಾಡುತ್ತಪ್ಪ ಈ ಸರ್ಕಾರಗಳು, ವಾಪಸ್ ಕೊಡು ಅಂದರೆ ಎಲ್ಲಿಂದ ಕೊಡಲಿ, ನಾನು ಎಲ್ಲಿಂದ 5 ಲಕ್ಷ ತಂದು ಕಟ್ಕೊಡ್ಲಿ ಅವರಿಗೆ. ಆದರೆ ವಾಪಸ್ ಕಟ್ಕೊಡಿ ಅಂತ ಯಾಕೆ ಕೇಳಬಾರ್ದು? ನೋಟಿಸು ಅಲ್ಲ, ವಾಪಸ್ ಕಟ್ಟಿ ಅದನ್ನು ಬೇಗ ಅಂತ. ಅಂದರೆ ಯಾವ ಪರಿ ದೌರ್ಭಾಗ್ಯ ಇದೆ ಅಂತಂದರೆ ಹಿಂದೂಗಳದ್ದು, ನಮ್ಮ ದೇವಸ್ಥಾನಗಳನ್ನು ಅವರು ಕಿತ್ಕೊಳ್ತಾರೆ. ಆದರೆ ರಾಮ ಮಂದಿರದ ವಿಚಾರದಲ್ಲಿ ಏನು ಸೌಂದರ್ಯ ಇದೆ ಅಂತಂದರೆ ಅದಕ್ಕೊಂದು ಟ್ರಸ್ಟ್ ಇದೆ. ಆ ಟ್ರಸ್ಟನ್ನು ನೇಮಕ ಮಾಡುವಂಥ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದಾರೆ. ಅದು ನಿರಂತರವಾಗಿ ಇದು ಹೇಗೆ ನಡಿಬೇಕು ಅನ್ನುವಂಥ ಪ್ರಯತ್ನವನ್ನ, ಅದಕ್ಕೆ ಬೇಕಾಗಿರುವಂಥ ಯೋಜನೆಯನ್ನು ರೂಪಿಸಿ ಹೋಗೋದ್ರಿಂದ ಸದ್ಯದ ದಿನಗಳಲ್ಲಂತೂ ರಾಮ ಮಂದಿರವನ್ನು ಯಾರು ವಶಪಡಿಸ್ಕೊಳ್ಳಿಕ್ಕಾಗಲ್ಲ. ಆದರೆ ನಮ್ಮ ಊರಿನ ಮಂದಿರಗಳನ್ನು ನಾವೇ ಕಾಪಾಡ್ಕೋಬೇಕು ಅಷ್ಟೇ. ನಮ್ಮದೊಂದು ಆಗ್ರಹಪೂರ್ಣವಾದ ಹೋರಾಟ ಇದೆ. ನಾನು ನಿಮ್ಮ ಮುಂದೆ ಯಾಕೆ ಇದನ್ನು ಕಣ್ಣೀರಿಟ್ಕೊಂಡು ಹೇಳಬಲ್ಲೆ ಅಂತ ಹೇಳಬೇಕು ಅಂತ ಅನ್ಸುತ್ತೆ ನನಗೆ ಅಂತಂದ್ರೆ, ಮಂದಿರಗಳನ್ನು ಉಳಿಸಿಕೊಳ್ಳೋದು ನಮ್ಮ ಹೋರಾಟ. ಸರ್ಕಾರಗಳು ಮಸೀದಿಯನ್ನು ತೆಕ್ಕೆಗೆ ತೆಗೆದುಕೊಳ್ಳೋದಿಲ್ಲ, ಸರ್ಕಾರಗಳು ಚರ್ಚ್ಗಳನ್ನು ತೆಕ್ಕೆಗೆ ತೆಗೆದುಕೊಳ್ಳೋದಿಲ್ಲ. ಉಲ್ಟಾ ಮಸೀದಿಗೆ ಮತ್ತು ಚರ್ಚ್ಗಳಿಗೆ ಸರ್ಕಾರ ಅನುದಾನ ಕೊಡುತ್ತೆ. ಆದರೆ ಮಂದಿರಗಳನ್ನು ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಮಂದಿರದ ಹುಂಡಿಯ ಹಣವನ್ನು ತಾನು ತೆಗೆದುಕೊಂಡು ಮಂದಿರದ ಅಭಿವೃದ್ಧಿ ಕಾರ್ಯವನ್ನು ಆ ಹುಂಡಿಯ ಹಣದಲ್ಲಿ ಮಾಡ್ತೀನಿ ಅಂತ ಹೇಳಿ ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಿಸುತ್ತೆ. ಅವನಿಗೆ ಸಂಬಳ ನಾವು ಕೊಡ್ತೀವಿ, ಸರ್ಕಾರ ಅಲ್ಲ. ನಾವು ಹುಂಡಿಗೆ ಹಾಕಿದ ಪ್ರತಿಯ 1 ರೂಪಾಯಿಯನ್ನು ಕೂಡ ಸರ್ಕಾರ ತಾನು ಮ್ಯಾನೇಜ್ ಮಾಡ್ತೀನಿ ಅಂತ ಕೂತ್ಕೊಳ್ತಾ. ಇಂಟ್ರೆಸ್ಟಿಂಗ್ ಅಲ್ಲ? ಎಲ್ಲೋ ಒಂದು ಕಡೆ ನಾವು ಮಾಡಿರುವಂಥ ಸಮಸ್ಯೆಯ ಕಾರಣಕ್ಕೆ ಸರ್ಕಾರಕ್ಕೊಂದು ಅಸ್ತ್ರ ಸಿಕ್ಕಂತಾಗಿದೆ ಅಂತ. ಹಿಂಗಾಗಿ ನನಗನ್ಸುತ್ತೆ, ನೀವು ನಮ್ಮ ಮಂದಿರಗಳನ್ನು ಬಿಟ್ಕೊಡಿ ಅಂತ ಕೇಳುವಂಥ ಒಂದು ದೊಡ್ಡ ಆಂದೋಲನ ಏನು ಶುರುವಾಗಿದೆಯೋ, ಇಡೀ ದೇಶದಾದ್ಯಂತ ಶುರುವಾಗಿದೆಯೋ, ಅದು ವ್ಯಾಪಕವಾಗಿ ನಡಿಬೇಕು ಮತ್ತು ಅವ್ರಿಗೆ ಹೇಳಬೇಕು.
ನೀವು ನಮ್ಮ ಮಂದಿರವನ್ನು ನೋಡ್ಕೊಂಡಿದ್ದು ಸಾಕು, ನಮ್ಮ ಮಂದಿರವನ್ನು ನೋಡ್ಕೊಳ್ಳಿಕ್ಕೆ ನಮಗೆ ಬರುತ್ತೆ, ನಾವು ಇದನ್ನು ನೋಡ್ಕೊಳ್ತೀವಿ ಅಂತ ಹೇಳುವಂಥ ಜನ ಆಗಬೇಕು. ಅದಕ್ಕೆ ಪೂರಕವಾಗಿ ಹಿಂದೂ ಸಮಾಜದ ಈ ಜನ ಮಂದಿರವನ್ನು ನೋಡ್ಕೊಳ್ಳೋರು ಹೆಂಗಾಗಬೇಕು ಅಂದರೆ ತಮ್ಮ ನಡುವಿನ ಕಿತ್ತಾಟಗಳನ್ನು ಬದಿಗಿಟ್ಟು, ಜಾತಿ ಮತಗಳ ಪಂಥಗಳ ತಾಕಲಾಟವನ್ನು ಬದಿಗಿಟ್ಟು ಒಟ್ಟಾಗಿ ಹೋಗುವಂಥವರಾಗ್ಬಿಟ್ರೆ ಈ ಹೋರಾಟವೂ ಸಾರ್ಥಕವಾಗುತ್ತೆ, ಮುಂದೆ ತಗೊಳ್ಳೋದು ನಿಲ್ಲುತ್ತೆ ಅಂತ ನನಗನ್ಸುತ್ತೆ. ರಾಮ ಮಂದಿರದ ಕುರಿತಂತೆ ಈ ಟೆನ್ಷನ್ ಇಲ್ಲ. ಅಲ್ಲ, ನೀವು ಒಂದು ಒಳ್ಳೆ ಭರವಸೆ ಮೂಡಿಸಿದ್ರಿ. ಅದರಿಂದ ಅಲ್ವೇನ್ರಿ ಅಂತ ಇದ್ದೋಳು ಅಣ್ಣ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ತಿದೆ. ಈ ರಾಮ ಮಂದಿರಕ್ಕಾಗಿ ಶುರುವಾದ ಈ ಒಗ್ಗಟ್ಟು ಹೀಗೆ ಉಳಿದು ನಮ್ಮ ಎಲ್ಲ ಮಂದಿರಗಳನ್ನು ಕಾಪಾಡಿಕೊಳ್ಳುವಂಥ ಮನಸ್ಥಿತಿ ಅಥವಾ ಆ ಶಕ್ತಿ ನಮ್ಮೆಲ್ಲರಿಗೂ ಬರಬೇಕು. ಅದನ್ನು ರಾಮನೇ ದಯಪಾಲಿಸಬೇಕು. ಇದ್ರ ಜೊತೆಗೆ ನನಗೆ ಅನ್ಸೋದು ಒಂದು ಸಣ್ಣ ವಿಷಯ ಕೇಳಿ ಮುಗಿಸ್ಬಿಡ್ತೀನಿ ನಾನು. ಇವತ್ತೇನೋ ತುಂಬ ಖುಷಿಲಿದ್ದೀವಿ, ರಾಮ ಮಂದಿರ ಆಗ್ತಾ ಇದೆ, 100 ವರ್ಷದ ತಪಸ್ಸು, ಎಷ್ಟೋ ಜನರ ತಪಸ್ಸದು ಹೋರಾಟ, ಇದೆಲ್ಲದರ ಫಲವಾಗಿ ರಾಮ ಮಂದಿರ ಆಗ್ತಾ ಇದೆ, ತುಂಬ ಖುಷಿ ಇದೆ. ಇವತ್ತು ನಾನು ರಾಮ ಮಂದಿರಕ್ಕೆ ಹೋಗಿ ಬಂದ್ಬಿಡ್ತೀನಿ, ಆದರೆ ನಾಳೆ ನಾನು ನನ್ನ ಮನೆಯಲ್ಲೇ ವಾಸ ಮಾಡಬೇಕಲ್ಲ. ನನ್ನ ಅಕ್ಕಪಕ್ಕದಲ್ಲಿ ಅನ್ಯ ಧರ್ಮೀಯರು ಇದ್ದಾರೆ ಅಂತಂದರೆ ಇದೊಂಥರ ರಾಮ ಮಂದಿರ ಇದರ ಮಧ್ಯದಲ್ಲಿ ಬೇರೆ ರಿಲಿಜನ್ನವರು ಹಿಂದೂ ಧರ್ಮದ ಮನೆ ಪಕ್ಕದಲ್ಲಿದ್ದರೆ ಇದೊಂಥರ ಮಧ್ಯದಲ್ಲಿ ಒಂದು ಏನು ಗೆರೆ ಹಾಕಿದೆ, ಇದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ದೊಡ್ಡ ಕಂದಕ ಸೃಷ್ಟಿ ಮಾಡಿಬಿಡಲ್ವ? ನಾನು ಅವ್ರ ಮನೆ ನಾಳೆ ಅವ್ರ ಮುಖನೇ ನೋಡ್ಬೇಕು ನಾವು. ಕರೆಕ್ಟ್. ಅವ್ರ ಪ್ರಶ್ನೆ ಬಹುಶಃ ನಾನು ಅರ್ಥ ಮಾಡ್ಕೊಂಡಿರೋದು ರಾಮ ಮಂದಿರದ ಹೋರಾಟದ ನೆಪದಲ್ಲಿ ನೀವು, ನಾನು ನೇರವಾಗಿ ಹೇಳ್ತೀನಿ, ಧರ್ಮ ಅಂತೆಲ್ಲ ಹೇಳೋ ಬದಲು ಹಿಂದೂ ಮುಸಲ್ಮಾನರ ನಡುವೆ ದೊಡ್ಡ ಕಂದಕ ಸೃಷ್ಟಿ ಮಾಡಿದ್ದೀರಾ ನೀವು ಅಂತ. ಎಸ್ ಆ್ಯಂಡ್ ನೋ ಎರಡೂ ಇದೆ ಇದಕ್ಕೆ ಉತ್ತರ. ಈ ಧರ್ಮದ ನಡುವೆ ಅಥವಾ ಇವುಗಳ ತಾಕಲಾಟಕ್ಕೆ ರಾಮ ಮಂದಿರವೇ ಕಾರಣ ಆಗಬೇಕು ಅಂತಿಲ್ಲ. ಇತ್ತೀಚೆಗೆ ಒಂದು ಘಟನೆ ನಡೀತು. ಒಂದು ಪೊಲಿಟಿಕಲ್ ಪಾರ್ಟಿಯ ಒಬ್ಬ ಸ್ಪೋಕ್ಸ್ ಪರ್ಸನ್ನು ಒಂದು ಟಿ ವಿ ಡಿಬೇಟ್ನಲ್ಲಿ ಏನೋ ಒಂದು ಮಾತು ಹೇಳಿದ್ಲು. ಮಾತು ಹೇಳಿದ್ದನ್ನು ನಾನು ಆ ಮತಗಳ ಕ್ಲೆರಿಕ್ಸ್ ಜೊತೆಗೆ ಮಾತನಾಡಿ ಕೇಳಿದೆ, ಆಕೆ ಹೇಳಿದ್ರಲ್ಲಿ ನನಗೆ ತಪ್ಪಿದೆಯಾ? ಅವ್ರು ಹೇಳಿದ್ರು ಇಲ್ಲ, ಅವಳು ಹೇಳಿದ್ದು ಪರ್ಫೆಕ್ಟ್ ಆಗಿದೆ. ಮತ್ತು ಗಲಾಟೆ ಯಾಕೆ ಮಾಡಿದಿರಿ? ಅವರಂದ್ರು ಹೇಳಿದ್ದು ಸ್ಟೈಲ್ ಸರಿ ಇರಲಿಲ್ಲ ಅಂತ. ಈಗ ನಾನು ಮಾತನಾಡುವಾಗ ಚಕ್ರವರ್ತಿಯವ್ರು ಹಿಂಗೆ ಮಾತಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ ಸರ್ ತನ್ಸಜುದಾವ, ನನ್ನ ತಲೆ ಕಡಿಯೋದಾ? ಅಂದರೆ ತಲೆ ಕಡಿಯೋದಕ್ಕೆ ನೀವು ಸತ್ಯವನ್ನ ಭಿನ್ನ ಸ್ವರೂಪದಲ್ಲಿ ಹೇಳಿದ್ರೂ ತಲೆ ಕಡಿತಾರೆ, ನೀವು ಅವರ ಕಟ್ಟಡವನ್ನೇ ಹೊಡಿಬೇಕು ಅಂತಿಲ್ಲ. ಕರಸೇವೆಗೆ ಅಂತ 2002ರಲ್ಲಿ ಹೋದವರಿಗೆ ನೀವು ಬರಬೇಕಾದ್ರೆ ಟ್ರೈನಲ್ಲಿ ಬೆಂಕಿ ಹಚ್ಚಿದ್ರು ಅಂತಂದ್ರೆ ಅದಕ್ಕೆ ಬೇರೇನೂ ಮಾಡಬೇಕು ಅಂತ ಇರಲಿಲ್ಲ. ಕರಸೇವಕರು ಬರ್ತಾ ರಾಮ ಭಜನೆ ಮಾಡ್ಕೊಂಡು ಬಂದ್ರು ಅನ್ನೋದು ಕಾರಣ ಆಗಿದ್ದಿರ್ಬೋದು. ಮಂಗಳೂರಿನಲ್ಲಿ ಒಂದು ಗೋಲಿಬಾರ್ ಆಯಿತು ತೀರಾ ಇತ್ತೀಚೆಗೆ. ಕಾರಣ ಏನಿತ್ತು ಅಂತಂದ್ರೆ ಕೇಂದ್ರ ಸರ್ಕಾರ ಒಂದು ಕಾನೂನು ತಗೊಂಡು ಬಂದಿತ್ತು, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನು? ಎಲ್ಲೆಲ್ಲಿ ಈಗ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಿವೆಯೋ ಅಲ್ಲಿ ಮೈನಾರಿಟಿಗಳಿಗೆ ಮೆಜಾರಿಟಿಗಳು ತೊಂದರೆ ಕೊಟ್ಟರೆ ಅವರಿಗೆ ನಾವು ಭಾರತದಲ್ಲಿ ಸಿಟಿಸನ್ಶಿಪ್ ಕೊಡ್ತೀವಿ ಅಂತ. ಉದಾಹರಣೆಗೆ ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ತುಂಬ ತೊಂದರೆ ಆಗುತ್ತೆ, ಸಿಖ್ಖರಿಗೆ ತೊಂದರೆ ಆಗುತ್ತೆ, ಜೈನರಿಗೆ ತೊಂದರೆ ಆಗುತ್ತೆ, ಬೌದ್ಧರಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ನಾವಿಲ್ಲಿ ಸಿಟಿಸನ್ಶಿಪ್ ಕೊಡ್ತೀವಿ. ಅಫ್ಘಾನಿಸ್ತಾನದಲ್ಲಿ ಹಂಗಾಗುತ್ತೆ, ಬಾಂಗ್ಲಾದೇಶದಲ್ಲಿ ಹಂಗಾಗುತ್ತೆ, ಕೊಡ್ತೀವಿ ಅಂತ. ಇಲ್ಲಿರುವಂಥ ಮುಸಲ್ಮಾನರಿಗೆ ಯಾವ ಸಮಸ್ಯೆಯೂ ಇಲ್ಲ. ಯಾಕೆ ಸಮಸ್ಯೆ ಆಗಬೇಕು? ಗಲಾಟೆ ಮಾಡಿದ್ರು, ಏನು ಮಾಡಿದ್ರು? ಹಿಂದೂಗಳ ಅಂಗಡಿ ಮುಂಗಟ್ಟುಗಳ ಮೇಲೆ ಕಲ್ಲೆಸೆದ್ರು, ದೇವಸ್ಥಾನಗಳ ಮೇಲೆ ಕಲ್ಲೆಸೆದ್ರು. ಇಲ್ಲಿ ಯಾವ ಕಟ್ಟಡ ಒಡೆದಿದ್ವಿ ರೀ? ಗಲಾಟೆ ಮಾಡಲೇಬೇಕು ಅಂತ ಮನಸ್ಥಿತಿಯವರು ಎಲ್ಲಿದ್ರೂ ಗಲಾಟೆಗೆ. ಅದಕ್ಕೆ ರಾಮ ಮಂದಿರ ಒಂದು ಇಶ್ಯೂ ಆಗಬೇಕು ಅಂತಾನೆ ಇಲ್ಲ. ಸಿರಿಯಾದಲ್ಲಿ ಗಲಾಟೆ ಮಾಡ್ತಾರೆ, ಹಿಂದೂಗಳಿಲ್ಲ. ಇಸ್ರೇಲ್ನಲ್ಲಿ ಗಲಾಟೆ ಮಾಡ್ತಾರೆ, ಹಿಂದೂಗಳಿಲ್ಲ. ಪಾಕಿಸ್ತಾನದಲ್ಲಿ ಗಲಾಟೆ ನಡೀತಿದೆ, ಹಿಂದೂಗಳಲ್ಲ ಕಾರಣ. ರಷ್ಯಾದಲ್ಲಿ ಇವ್ರು ಗಲಾಟೆ ಮಾಡ್ತಾರೆ, ಹಿಂದೂಗಳಲ್ಲ ಕಾರಣ. ಜರ್ಮನಿಯಲ್ಲಿ ಗಲಾಟೆ ನಡೆಯುತ್ತೆ, ಹಿಂದೂಗಳಲ್ಲ ಕಾರಣ. ಅಂದ್ರೆ ಗಲಾಟೆ ಮಾಡ್ಲಿಕ್ಕೆ ಅವ್ರಿಗೆ ಬೇರೆ ಯಾವುದೂ ಕಾರಣ ಬೇಕಾಗಿಲ್ಲ. ಏನಾದ್ರೂ ಒಂದು ಕಾರಣ ಹಿಡಿಬಹುದು ಅಂತಾದ್ರೆ ರಾಮ ಮಂದಿರವನ್ನು ಮಧ್ಯ ಯಾಕೆ ತರ್ತೀರಿ? ಆದರೆ ರಾಮ ಮಂದಿರ ಆಗಿದ್ದರಿಂದ ಒಂದು ಲಾಭ ಏನಾಗಿದೆ ಗೊತ್ತಾ? ಇಲ್ಲಿ ನಾವು ನಿಂತಿರೋ ಪ್ರತಿಯೊಬ್ಬನ ಹೃದಯದಲ್ಲೂ ರಾಮ ಇವತ್ತು ಕಳೆದ 50 ವರ್ಷಗಳಿಗಿಂತ ಹೆಚ್ಚು ಬಲವಾಗಿ ಬೇರೂರಿದ್ದಾನೆ ಅಂತ ಅದು ಲಾಭ ಆಯಿತು. ಒಂದು ಒಳ್ಳೆ ಮಾತನ್ನು ಹೇಳ್ತಾರಲ್ಲ, ಒಂದು ಗೆರೆ ಎಳೆದ್ರೆ ಆ ಗೆರೆಯನ್ನ ಅಳಿಸದೆ ಚಿಕ್ಕದು ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಪಕ್ಕದಲ್ಲೊಂದು ದೊಡ್ಡ ಗೆರೆಯನ್ನು ಎಳಿಬೇಕು ಅಂತ. ಇಷ್ಟು ದಿನ ನಾವೇನಾಗಿದ್ವಿ ಅಂತಂದ್ರೆ ಚೂರು ಚೂರಾಗಿದ್ವಿ. ಅವನೊಬ್ಬ OBC, ಒಬ್ಬ ಬ್ರಾಹ್ಮಣ, ಒಬ್ಬ ಲಿಂಗಾಯತ, ಒಬ್ಬ ಒಕ್ಕಲಿಗ, ಒಬ್ಬ ಅವನು ಎಲ್ಲ ಚೂರು ಚೂರಾಗಿದ್ವಿ. ರಾಮ ಬಂದು ಏನು ಹೇಳಿದ ಅಂತಂದ್ರೆ ನೀವು ಯಾರು ಅದಲ್ಲ, ನೀವೆಲ್ಲರೂ ರಾಮಭಕ್ತರು, ನನ್ನ ಪಾಲಿಗೆ ಎಲ್ಲರೂ ಒಂದೇ ಅಂತ ಹೇಳಿದ ನಂತರ ನಮ್ಮ ಲೈನಿಗೆ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಅಷ್ಟು ಸುಲಭಕ್ಕೆ ಚಿಕ್ಕ ಲೈನವ್ರು ಗಲಾಟೆ ಮಾಡ್ಲಿಕ್ಕೆ ಬರಲ್ಲ ಅಂತ.
ಯುನೈಟ್ ಆಗೋದು ಬಹಳ ದೊಡ್ಡ ಸಂಗತಿ ಅಂತ. ನೀವು ನನ್ನನ್ನು ಕೇಳೋದಾದ್ರೆ ಇದಕ್ಕೆ ಇರಬಹುದಾಗಿರುವಂಥ ಏಕಮಾತ್ರ ಮಂತ್ರ ಏನು ಅಂತಂದ್ರೆ, ನಾವು ಒಟ್ಟಾಗಿರೋದು ಮಾತ್ರ ಏಕಮಾತ್ರ ಮಂತ್ರ ಅಂತ, ಎಲ್ಲವನ್ನೂ ಪಕ್ಕಕ್ಕಿಡೋಣ ಅಂತ. ಕೆಲಸಕ್ಕೆ ಬಾರದ ಅಥವಾ ತಮ್ಮ ನಡುವೆ ಕಿತ್ತಾಡಿಕೊಂಡು ಒಬ್ಬರ ಜುಟ್ಟು ಮತ್ತೊಬ್ಬರು ಹಿಡಿದು ಎಳೆಯುವಂಥ ಪೊಲಿಟಿಕಲ್ ಪಾರ್ಟಿಗಳು, 28 ಪೊಲಿಟಿಕಲ್ ಪಾರ್ಟಿಗಳು ಒಬ್ಬ ವ್ಯಕ್ತಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಒಟ್ಟಾಗ್ತವೆ ಅಂತಾದರೆ, ರಾಷ್ಟ್ರದ ಅಭ್ಯುದಯಕ್ಕೋಸ್ಕರ ನಮ್ಮ ನಡುವೆ ಇರುವಂಥ ಭೇದವನ್ನು ಮರೆತು ನಾವೆಲ್ಲ ಹಿಂದೂಗಳು ಒಂದು ಛತ್ರದಡಿ ಯಾಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ? ಇಷ್ಟೇ ಪ್ರಶ್ನೆ ನಾವು ಕೇಳಿಕೊಂಡ್ರೆ ನನಗನ್ಸುತ್ತೆ ರಾಮ ಮಂದಿರದ ಸಾರ್ಥಕತೆ ಇದೆ ಅಂತ, ಆ ಪ್ರಯತ್ನಕ್ಕೆ ನಾವು ಮುನ್ನುಗ್ಗಬಹುದು ಅಂತ ನನಗನ್ಸುತ್ತೆ. ನನ್ನ ಪಕ್ಕದ ಮನೆ ಗಲಾಟೆಗೂ ರಾಮನೇ ಉತ್ತರ, ಉತ್ತರ ಪ್ರದೇಶದ ಉನ್ನತಿಗೂ ರಾಮನೇ ಉತ್ತರ, ಇಡೀ ರಾಷ್ಟ್ರದ ಉನ್ನತಿಗೂ ರಾಮನೇ ಉತ್ತರ. ಯಾಕಂದ್ರೆ ಅವನೇ ರಾಷ್ಟ್ರ ಪುರುಷ. ಆದರೆ ಇಡೀ ರಾಷ್ಟ್ರ ವಿಶ್ವಗುರು ಆಗಬೇಕಲ್ಲ, ಅದಕ್ಕೇನಾದರೂ ರಾಮ ಮಂದಿರ ಏನಾದ್ರು ಸಹಾಯ ಮಾಡುತ್ತಾ ಇಂಟರ್ನ್ಯಾಷನಲ್ ಸಮಸ್ಯೆಗಳಿಗೆ? ಒಂದು ರಾಮ ಮಂದಿರ ಏನು ಮಾಡಿದೆ ಅಂತಂದರೆ, ಬಹುಶಃ ಇಲ್ಲಿರೋ ಎಲ್ರಿಗೂ ನೀವು ವಿಶ್ವಗುರುತ್ವದ ಪದವನ್ನು ತಂದಿರೋದ್ರಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ರಾಮ ಮಂದಿರ ಏನು ಮಾಡಿದೆ ಅಂತ ಕೇಳಿದ್ರೆ, ಒಂದು ಕಟ್ಟಡ ದೇವರಾಣೆಗೂ ಅಲ್ಲ. ನಾನು ಅದನ್ನು ನೋಡ್ಕೊಂಡು ಬಂದಿದ್ದೀನಿ. ಭವ್ಯವಾಗಿರುವಂಥ ಕಟ್ಟಡ, ಇನ್ನು 1000 ವರ್ಷಗಳ ಕಾಲ ಅದಕ್ಕೆ ರಿಪೇರಿ ಬೇಕಾಗೋದಿಲ್ವಂತೆ, ಅಂಥ ಕಟ್ಟಡ ಅದು. 1000 ವರ್ಷಗಳ ಕಾಲ ಮುಟ್ಟಬೇಕಾಗಿಲ್ಲ, ಒಂದು ಮೊಳೆ ಇಲ್ಲ, ಒಂದು ಕಬ್ಬಿಣದ ಅಂಶ ಅದರೊಳಗಿಲ್ಲ. ಅಷ್ಟು ಭವ್ಯವಾಗಿ ಅದನ್ನು ಕಟ್ಟಲಾಗಿದೆ, ಅಷ್ಟು ಎಚ್ಚರಿಕೆಯಿಂದ ಅದನ್ನು ಕಟ್ಟಲಾಗಿದೆ, ಒಂದು ಪಾರ್ಟ್. ಆದರೆ ಎರಡನೇ ಪಾರ್ಟ್ ಏನು ಅಂತಂದರೆ, ಆ ರಾಮ ಮಂದಿರ ಇದೆಯಲ್ಲ, ಇಡೀ ಭಾರತದ 100 ವರ್ಷಗಳ 1000 ವರ್ಷಗಳ ಕಾಲ ಮಸುಕಾಗಿ ಹೋಗಿದ್ದಂಥ ಸ್ವಾಭಿಮಾನ ಮತ್ತೆ ಮರಳಿರೋ ಸಂಕೇತ ಅಂತ ನನಗೆ ರಾಮ ಮಂದಿರ ಹಂಗೆ ಕಾಣ್ತಿದೆ ಅಂತ. ಈ ಸ್ವಾಭಿಮಾನ ಹೆಂಗೆ ಮರಳಿದೆ ಅಂತಂದ್ರೆ, ಇಲ್ಲಿರುವಂಥ ವಯಸ್ಸಾದವರೇನು 45-50 ವರ್ಷದವರೆಗೂ ಸುಮ್ಮನೆ ಕೇಳಿ ನೋಡಿ, ಇವತ್ತಿನ ತರುಣ ಪೀಳಿಗೆ ಹೆಂಗೆ, ಅದೊಂದು ವೇಸ್ಟ್ ಅಪ್ಪ, ಯಾವಾಗ ನೋಡಿದ್ರು ಮೊಬೈಲ್ ಹಿಡ್ಕೊಂಡು ಕೂತಿರ್ತವೆ, ಏನೂ ಕೆಲಸಕ್ಕೆ ಬಾರದು ಮಾಡ್ತವೆ, ದೇವಸ್ಥಾನಕ್ಕೆ ಬಾ ಅಂದ್ರೆ ಬರೋದಿಲ್ಲ, ಗುರುಗಳ ಪ್ರವಚನ ಕೇಳು ಅಂದ್ರೆ ಕೇಳೋದಿಲ್ಲ, ಹಿಂಗೆಲ್ಲ ಮಾತಾಡ್ತಿದ್ದವರು ಅವ್ರಿಗೆ ಗಾಬರಿ ಆಗ್ಬಿಟ್ಟಿದೆ. ನಮಗಿಂತ ಹೆಚ್ಚು ರಾಮಾಯಣ ಓದ್ತೀನಿ ಅಂತ ಇವ್ರು ಹೇಳ್ತಿದ್ದಾರೆ ಅಂತ. ನಾನೊಂದು ಮನೆಗೆ ಹೋಗಿದ್ದೆ ಇವತ್ತು. ನಾನು ಬೆಳಗ್ಗೆ ಆ ಮನೆಯಲ್ಲಿ ಸ್ನಾನ ಎಲ್ಲ ಮುಗಿಸಿ ಅಲ್ಲಿಂದನೇ ಬರಬೇಕಾದಾಗ, ಅವ್ರ ಮನೆಯಲ್ಲಿ ಹುಡುಗ ಯಾರು ರೂಮ್ನಲ್ಲಿದ್ನೋ ಅವನ ಮನೆ ಟೇಬಲ್ ಮೇಲೆ ಒಂದು ಪುಸ್ತಕ ಇತ್ತು, ಹಿಂದೂ ಗಾಡ್ಸ್ ಅಂಡ್ ಗಾಡೆಸಸ್ ಬೈ ಹರ್ಷಾನಂದ್ ಜಿ ಅಂತಿತ್ತು. ನಾನು ಗಾಬರಿ ಆಗ್ಬಿಟ್ಟೆ. ಈ ಹುಡುಗ ಹಿಂದೂ ಗಾಡ್ಸ್ ಅಂಡ್ ಗಾಡೆಸಸ್ ಓದ್ತಿದ್ದಾನಲ್ಲ. ನಾನು ಕೇಳಿದೆ, ಈ ಪುಸ್ತಕ ನೀನೇ ಓದ್ತಿದ್ಯೋ ಅಪ್ಪ ಓದ್ತಿದಾರೋ ಅಂತ. ಇಲ್ಲ, ನಾನೇ ತರಿಸ್ಕೊಂಡಿದ್ದೀನಿ. ಓದ್ದೆ, ಚೆನ್ನಾಗಿದೆಯಾ ಪುಸ್ತಕ ಅಂದೆ. ಭಾಳ ಚೆನ್ನಾಗಿದೆ ಪುಸ್ತಕ ಅಂತ. ಒಬ್ಬ ಕಾಲೇಜಿನ ಹುಡುಗ ಹಿಂದೂ ಗಾಡ್ಸ್ ಅಂಡ್ ಗಾಡೆಸಸ್ ಬಗ್ಗೆ ಓದ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತಂದ್ರೆ, ಯಾವುದು ಅಪ್ಪ ಅಮ್ಮ ಕೊಡೋದ್ರಲ್ಲಿ ಸೋತ್ರೋ, ಹೇಳೋದ್ರಲ್ಲಿ ಸೋತ್ರೋ, ಇವತ್ತು ರಾಮ ಮಂದಿರ ಅವನೊಳಗೊಂದು ಅರ್ಜುನ್ ಕ್ರಿಯೇಟ್ ಮಾಡಿದೆ. ನಾನು ಇದಕ್ಕೆ ವಾಪಸ್ ಹೋಗ್ಬೇಕು ಅಂತ, ನನ್ನ ರೂಟ್ಸಿಗೆ ವಾಪಸ್ ಹೋಗಬೇಕು ಅಂತ. ರೂಟ್ಸಿಗೆ ವಾಪಸ್ ಹೋಗಬೇಕು ಅನ್ನುವಂಥ ಈ ಪ್ರಕ್ರಿಯೆ ಇದೆಯಲ್ಲ, ಇದು ರಾಮ ಮಂದಿರ ಸೃಷ್ಟಿಸಿರೋದ್ರಿಂದ ಯಾವಾಗ ಭಾರತ ತನ್ನ ರೂಟ್ಸಿಗೆ ಮರಳುತ್ತೋ ಆಗ ಇದು ಕೊಡೋ ಫ್ರೂಟ್ಸು ಜಗತ್ತಿಗೆಲ್ಲ ಸಿಹಿಯಾಗಿರುತ್ತೆ ಅಂತ. ಹೀಗಾಗಿ ಆ ರೂಟ್ಸಿಗೆ ಮರಳುವಂಥ ಈ ಪ್ರಕ್ರಿಯೆ ನಮ್ಗೆಲ್ರಿಗೂ ಆನಂದ ತರುವಂಥ ಪ್ರಕ್ರಿಯೆ. ಆ ಕಾರಣಕ್ಕೆ ನಾನು ಹೇಳ್ತಿರೋದು, ರಾಮ ಮಂದಿರವನ್ನ ಸಾಮಾನ್ಯವಾಗಿ ಸ್ವೀಕಾರ ಮಾಡಬೇಡಿ. ರಾಮ ಮಂದಿರ ಇಡೀ ಜಗತ್ತನ್ನು ಅಟ್ರಾಕ್ಟ್ ಮಾಡ್ತಿದೆ. ರಾಮ ಮಂದಿರ ನಾವು ಕಟ್ಟುವಾಗ, ನಾನು ಇದನ್ನ ಹಿಂದೆನೇ ಹೇಳಬೇಕಿತ್ತು, ನನಗೆ ಈಗ ನೆನಪಾಗ್ತಿದೆ, ರಾಮ ಮಂದಿರ ಕಟ್ಟುವಾಗ ಮುಸಲ್ಮಾನರು ಇದಕ್ಕೆ ವಿರೋಧ ಅಂತ ನೀವು ಅನ್ಕೊಂಡಿದ್ರೆ, ರಾಮ ಮಂದಿರದ ಇನಾಗ್ಯುರೇಷನ್ಗೆ ಒಂದು 8-10 ದಿನಗಳ ಮುಂಚೆ, ಅಂದ್ರೆ ನಿನ್ನೆ ಮತ್ತು ಇವತ್ತು, ಯುನೈಟೆಡ್ ಅರಬ್ ಎಮಿರೇಟ್ಸ್ನ UAEಯ ಪ್ರಿನ್ಸು ಭಾರತದಲ್ಲಿದ್ದಾರೆ. ಅವರು ನಿನ್ನೆ ವೈಭವದ ಒಂದು ರೋಡ್ ಶೋ ಮಾಡಿದ್ದಾರೆ, ಇವತ್ತು ಭಾಷಣ ಮಾಡಿದ್ದಾರೆ, ಮಾತಾಡಿದ್ದಾರೆ. ಅವರು ಇದುವರೆಗೂ ಯಾವುದೇ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಲಿಲ್ಲ. ಮೊದಲನೇ ಬಾರಿಗೆ ಗುಜರಾತಿನ ಸಭೆಯಲ್ಲಿ ಮಾತನಾಡೋ ಮೂಲಕ ನಾನು ಭಾರತವನ್ನು ಪ್ರೀತಿಸ್ತೀನಿ, ಹಿಂದೂ ಸಮಾಜವನ್ನು ಬಹಳ ಆಸ್ಥೆಯಿಂದ ನೋಡ್ತೀನಿ ಅಂತ ಯಾವ ಮುಸಲ್ಮಾನರು ಅವರನ್ನು ಆದರ್ಶ ಅಂತ ನಂಬ್ತಾರೋ ಅವ್ರು ಗುಜರಾತಿಗೆ ಬಂದು ಹಿಂಗೆ ಹೇಳಿ ಹೋಗ್ತಾರೆ ಅಂತಂದ್ರೆ, ಇಮ್ಯಾಜಿನ್ ಮಾಡಿ ಜಗತ್ನಲ್ಲಿ ಭಾರತದ ದೃಷ್ಟಿ ಹೆಂಗೆ ಬದಲಾಗ್ತಿದೆ ಅಂತ. ಹೀಗೆ ಬದಲಾಗ್ತಿರೋದು ಸತ್ಯ ಅಂತ. ಇದರ ಜೊತೆಗೆ ನಂಗೆ ಮೊನ್ನೆ ಯಾರೋ ತಮಾಷೆಯ ಒಂದು ಸೇಯಿಂಗ್ ಕಳಿಸಿದ್ರು, ಬಹಳ ಚೆನ್ನಾಗಿತ್ತು. ರಾಮ ಮೊದಲನೇ ಬಾರಿಗೆ ಆಗಮಿಸುವಾಗ ಲಂಕೆಗೆ ಬೆಂಕಿ ಹಚ್ಚಲಾಗಿತ್ತು, ಎರಡನೇ ಬಾರಿಗೆ ಬರುವಾಗ ಮಾಲ್ಡೀವ್ಸಿಗೆ ಬೆಂಕಿ ಹಚ್ಚಿ ಬಂದಿದ್ದಾರೆ ಅಂತ, ಇನ್ನೊಂದು ದ್ವೀಪಕ್ಕೆ ಬೆಂಕಿ ಹಚ್ಚಲಾಗಿದೆ ಅಂತ. ಅಂದ್ರೆ ಭಾರತ ಈ ಪರಂಪರೆಯನ್ನು ಮುಂದುವರಿಸಿದೆ. ಆದ್ರೆ ಮಾಲ್ಡೀವ್ಸಿಗೆ ಬೆಂಕಿ ಹಚ್ಚಿದೆ ಅಂದ್ರೆ ಏನರ್ಥ? ನಮ್ಮನ್ನ ಬಿಟ್ಟು ಚೈನಾ ತೆಕ್ಕೆಗೆ ಹೋಗ್ತಾ ಇದ್ದ ಮಾಲ್ಡೀವ್ಸು ಇವತ್ತೊಂಥರ ಗೋಗರಿಯೋ ಸ್ಥಿತಿಗೆ ಬಂದಿದೆ. ದಯವಿಟ್ಟು ನಮ್ಮನ್ನು ಬಿಡಬೇಡಿ, ನಮ್ಮ ಕೈ ಬಿಡಬೇಡಿ ಅಂತ ಕೇಳುವಂತ ಪರಿಸ್ಥಿತಿ ಬಂದಿದೆ. ನಾನು ಇನ್ನೊಂದು ಸೇರಿಸೋದಾದ್ರೆ, ವಿಶ್ವಗುರುತ್ವದ ಪದ ಬಂದಿದ್ರಿಂದ ಇದೆಲ್ಲ ಹೇಳ್ತಿದ್ದೀನಿ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾನ ಕೆಳಗಿಳಿಸಿ ತಮಗೆ ಬೇಕಾಗಿರೋ ಪಪೆಟ್ನ, ಭಾರತ ವಿರೋಧಿ ಪಪೆಟ್ನ ಕೂರಿಸ್ಕೋಬೇಕು ಅಂತ ಚೀನಾ, ಅಮೆರಿಕ ಎಲ್ಲರೂ ಟ್ರೈ ಮಾಡಿದ್ರು.
ಆದರೆ ಭಾರತದ ಪರವಾಗಿರುವಂಥ ವರ್ಡಿಕ್ಟ್ ಅಲ್ಲಿ ಬಂದಿದೆ, ಆಕೆ ಅಲ್ಲಿ ಗೆದ್ದಿದ್ದಾಳೆ ಅಂತ. ಈಗ ಭಾರತದಲ್ಲೂ ಕೂಡ ಈ ರೆಜಿಮನ್ ಚೇಂಜ್ ಮಾಡಬೇಕು ಅಂತ ದೊಡ್ಡ ಪ್ರಯತ್ನ ನಡೀತಿದೆ. ಆದರೆ ನನಗನ್ಸುತ್ತೆ ರಾಮ ಉಳಿಸಿಬಿಡ್ತಾನೆ ಅಂತ. ಅಂದರೆ ವಿಶ್ವಗುರುತ್ವಕ್ಕೆ ಈ ಸ್ಪೀಡ್ ಬೇಕು, ಈ ದಿಕ್ಕು ಬೇಕು ಅಂತಾದರೆ 24ರ ನಂತರವೂ ಕೂಡ ಈ ಸ್ಪೀಡ್ ಬದಲಾಗಲ್ಲ, ಈ ದಿಕ್ಕು ಬದಲಾಗಲ್ಲ, ಇದು ಹೀಗೇ ಇರುತ್ತೆ ಅಂತ ನನಗೆ ರಾಮ ಮಂದಿರದಿಂದ ದೊಡ್ಡ ಕಾರಣ ಅಂತ ಅನಿಸುತ್ತೆ ನನಗೆ. ನಾನು ನಿಜವಾಗ್ಲೂ ಇವತ್ತು ಇಷ್ಟು ಜನರ ಮನಸ್ಸಿನಲ್ಲಿ ರಾಮನನ್ನು ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ನಿಮ್ಮ ಮಾತುಗಳು ತುಂಬ ಸಹಕಾರಿಯಾಯಿತು. ಅದಕ್ಕೆ ಕಾರಣ ಅನ್ನುವಂಥ ಇವತ್ತು ಪ್ರಾಣದೇವರು ವೀಣಾಪಾಣಿಯಾಗಿ ಶೋಭಿಸ್ತಾ ಇದ್ದಾರೆ. ವೀಣಾಪಾಣಿಯಾಗಿ ಹನುಮ, ಕೃಷ್ಣ ಅಲ್ಲಿ ಬಹುಶಃ ರಾಮನಾಗಿದ್ದಾನ ನೋಡ್ಬೇಕು ಇವತ್ತು. ಅಷ್ಟು ಚೆನ್ನಾಗಿ ಎಲ್ಲರಲ್ಲೂ ಒಂದು ಭರವಸೆಯ ಮಾತು ಬೇಕು. ಎಂಥ ಒಂದು ಶಕ್ತಿ ಇದ್ರೂ ಕೂಡ ಒಂದು ಮಾರಲ್ ಸಪೋರ್ಟ್ ಅನ್ನೋದು ಬೇಕಾಗುತ್ತಲ್ಲ, ಅದು ಇವತ್ತು ಎಲ್ರಿಗೂ ಸಿಕ್ತು. ಇದ್ರ ಜೊತೆಗೆ ನಂದೊಂದು ಸಣ್ಣ ಕೋರಿಕೆ ಇದೆ. ರಾಮ ಮಂದಿರದ ಬಗ್ಗೆ, ಅಥವಾ ಈಗ ರಾಮ ಮಂದಿರ ಕಟ್ಟೋದಕ್ಕೆ ಯಾರೆಲ್ಲ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅವರೆಲ್ಲರ ಶ್ರಮ ಎಷ್ಟು ಸಾರ್ಥಕ ಅನ್ನೋದನ್ನು ನೀವು ಇಷ್ಟು ಚೆನ್ನಾಗಿ ನಮಗೆ ಖಚಿತಪಡಿಸಿದ್ರಿ. ಅದ್ರ ಬಗ್ಗೆ ಇದ್ದ ಅನೇಕ ಗೊಂದಲಗಳಿಗೆ ಉತ್ತರ ಕೊಟ್ರಿ. ಇದೇ ನಿಮ್ಮ ವಾಗ್ಝರಿಯನ್ನು, ಇದೇ ನಿಮ್ಮ ಶ್ರಮವನ್ನು ದಯವಿಟ್ಟು ಎಲ್ಲರ ಮನಸ್ಸಿನಲ್ಲಿ ರಾಮ ಗುಣಗಳ ಧಾಮ ಅನ್ನೋದ್ರ ಜೊತೆಗೆ ನೆಲೆ ಇರಬೇಕು. ಅದೊಂದು ರಾಮ ಮಂದಿರದಲ್ಲಿರುವಂಥ ಒಬ್ಬ ವ್ಯಕ್ತಿ ಅಂತ ಅಲ್ಲ, ಇಷ್ಟು ಗುಣಗಳ ಗಣಿ ರಾಮ ಅನ್ನೋದನ್ನು, ಆ ಗುಣವತ್ತೆಯಿಂದ ರಾಮ ನಮ್ಮೆಲ್ಲರಲ್ಲಿ ನೆಲೆ ಮಾಡಬೇಕು. ಅಂದರೆ ನಾವು ಒಂದು ದಿವಸ ರಾಮ ರಾಜ್ಯವನ್ನು ಕಟ್ಟಬಹುದು, ರಾಮ ಮಂದಿರ ಕಟ್ಟಿದ ಹಾಗೆ ರಾಮನ ಕುರಿತಾಗಿ ಜಾಗೃತಿಯನ್ನು ಕೂಡ ತಾವು ಮತ್ತೆ ಮತ್ತೆ ನೀವು ಎಲ್ಲಿ ರಾಮ ಮಂದಿರ ಅಂತಿರೋ ಅಲ್ಲಿ ರಾಮನ ಬಗ್ಗೆ ಹೇಳ್ತಾನೆ ಇರ್ತೀರಿ. ವಿಶೇಷವಾಗಿ ರಾಮಾಯಣದ ಅಧ್ಯಯನದ ಬಗ್ಗೆ, ರಾಮನ ಗುಣಗಳನ್ನು ಅನುಸಂಧಾನ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ನೀವು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಕೃಷ್ಣ ಅದನ್ನು ಮಾಡಿಸ್ಕೊಳ್ಳಿ ಅಂತಷ್ಟೇ ಪ್ರಾರ್ಥಿಸಿಕೊಳ್ಳಬಲ್ಲೆ. ನಾವು ಮಾಡಲಿಕ್ಕೆ ಯಾರು, ನಾವು ಭಗವಂತನ ಇನ್ಸ್ಟ್ರೂಮೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರ ಆಶಯದಂತೆ ಅಫ್ಕೋರ್ಸ್ ನನ್ನ ಮನಸ್ಸಿನಲ್ಲಿ ತುಂಬ ಇದೆ. ಇದೊಂದು ಬಾರಿ ಈ ಏನು ಹೇಳಲಿ, ರಾಜಕೀಯದ ಚಟುವಟಿಕೆ ಇವೆಲ್ಲವೂ ಮುಗಿಸಿದ ನಂತರ ಮುಂದಿನ ದಿನಗಳಲ್ಲಿ ರಾಮನ ಕಥೆ ಹೇಳಲಿಕ್ಕೋಸ್ಕರವೇ, ಕೃಷ್ಣನ ಕಥೆ ಹೇಳಲಿಕ್ಕೋಸ್ಕರವೇ ಬದುಕನ್ನು ಸಮರ್ಪಿಸಬೇಕು ಅನ್ನುವಂಥ ಭಾಳ ದೊಡ್ಡ ಆಶಯ ನನಗಿದೆ. ಆದರೆ ಎಲ್ಲವೂ ನನ್ನ ಆಶಯದಂತೆ ನಡೆಯಲ್ಲ, ಅವನ ಆಶಯ ಏನಿದೆಯೋ ಹಂಗೆ ನಡೆಯುತ್ತೆ. ಅವನದನ್ನು ನಡೆಸ್ಕೊಳ್ಳಿ ಅಂತಷ್ಟೇ ನಾನು ಶ್ರದ್ಧೆಯಿಂದ ಪ್ರಾರ್ಥಿಸ್ತೀನಿ. ರಾಮ ನಮ್ಮೆಲ್ಲರನ್ನೂ ಕಾಪಾಡಲಿ, ಕೃಷ್ಣ ನಮ್ಮೆಲ್ಲರನ್ನು ಉದ್ಧರಿಸಲಿ, ಮತ್ತು ಮತ್ತೊಮ್ಮೆ ಕೃಷ್ಣ ಸಂಪೂರ್ಣವಾಗಿ ಅವತರಿಸಿ ಈ ನಾಡನ್ನು ಜಗದ್ವ್ಯಾಪಿಗೊಳಿಸಿ ವಿಶ್ವಗುರುತ್ವದ ಪಟ್ಟಕ್ಕೆ ಏರಿಸಲಿ ಅಂತ ನಾನು ಶ್ರದ್ಧೆಯಿಂದ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು. ಸೇರಿರುವಂತಹ ಎಲ್ಲ ಆಧ್ಯಾತ್ಮ ಬಂಧುಗಳೇ, ಇದುವರೆಗೆ ಎಲ್ಲರಿಗೂ ಮನಮುಟ್ಟುವಂತೆ ಈ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ಹಾಗೂ ಶ್ರೀಮತಿ ಸಮನಾ ಭಟ್ಟೆಯವರು. ಇವರನ್ನು ಗೌರವಿಸುವುದಕ್ಕೋಸ್ಕರವಾಗಿ ನಮ್ಮ ಪರ್ಯಾಯ ಮಠದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಚಾಲಕರಾಗಿರುವಂತಹ ಶ್ರೀ ML ಸಾಮ್ಗರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಪರ್ಯಾಯ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ರಂಜನ್ ಕಲ್ಕೋರಿ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಅವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ತನ್ನ ಜೀವನವನ್ನೇ ಒಂದು ಆದರ್ಶವನ್ನಾಗಿಟ್ಟುಕೊಂಡು ಸನ್ಮಾನ್ಯ ಚಕ್ರವರ್ತಿ ಸೂಲಿಬೆಲೆಯವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಇನ್ನು ಹೆಚ್ಚು ಹೆಚ್ಚು ಅವರು ಉಡುಪಿಗೆ ಬರುವಂತಾಗಬೇಕು. ಹಾಗೆಯೇ ಅವರ ಈ ಒಂದು ಉಪನ್ಯಾಸವನ್ನು ನಾವು ಮತ್ತೆ ಮತ್ತೆ ಕೇಳುವಂತಾಗಬೇಕು ಅಂತ ಹೇಳುವಂತಹ ಒಂದು ಆಶಯವನ್ನು ನಾವು ಹೊಂದಿದ್ದೇವೆ. ಹಾಗೂ ಶ್ರೀಮತಿ ಸಮನಾ ಭಟ್ ಕೂಡ ಅತ್ಯಂತ ಪ್ರಸ್ತುತವಾದಂತಹ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಈವರೆಗೂ ಕೂಡ ನಾವು ಶ್ರೀಮಠದ ಪರವಾಗಿ, ಸ್ವಾಗತ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದಂತಹ ಗೌರವಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇಬ್ಬರಿಗೂ ಕೂಡ ಎಲ್ಲರ ಪರವಾಗಿ ಮಗದೊಮ್ಮೆ ನಾವು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ.
ಶ್ರೀ ಪುತ್ತಿಗೆ ಪರ್ಯಾಯೋತ್ಸವ ವಿಶ್ವಗೀತ ಪರ್ಯಾಯದ ಈ ಸಂಜೆಯಲ್ಲಿ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತಾ ನಾನು ಡಾಕ್ಟರ್ ರಶ್ಮಿ ಗುರುಮೂರ್ತಿ ತಮ್ಮೆಲ್ಲರಿಗೂ ಪ್ರಥಮತಃ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಿರುವ ರಾಧಾಕೃಷ್ಣ ನೃತ್ಯ ನಿಕೇತನ ರಿಜಿಸ್ಟರ್ಡ್ ಉಡುಪಿ ಈ ಸಂಸ್ಥೆಯ ಕಿರು ಪರಿಚಯವನ್ನು ಹೇಳಿ ಕಲಾವಿದರನ್ನು ಪರ್ಯಾಯ ಮಠದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಧಾಕೃಷ್ಣ ನೃತ್ಯ ನಿಕೇತನ ರಿಜಿಸ್ಟರ್ಡ್ ಉಡುಪಿ ಈ ಸಂಸ್ಥೆ 1990ರಲ್ಲಿ ನೃತ್ಯ ಕಲಾ ಸಿಂಧು, ನಾಟ್ಯ ಕಲಾ ಪ್ರಪೂರ್ಣ, ನೃತ್ಯ ಕಲಾಭೂಷಣ ಬಿರುದಾಂಕಿತ ಕೀರ್ತಿಶೇಷ ರಾಧಾಕೃಷ್ಣ ತಂತ್ರಿಯವರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಾಗಿದ್ದು ಪ್ರಸ್ತುತ ನೃತ್ಯ ವಿದುಷಿ ವೀಣಾ ಎಂ ಸಾಮಗ ಇವರ ಸಾರಥ್ಯದಲ್ಲಿ ಮುನ್ನಡೀತಾ ಇದೆ. ಇಸುವೆ 1993ರಿಂದ ಸಾಂಗವಾಗಿ ಚಿಣ್ಣರ ಉತ್ಸವವನ್ನು ಪ್ರತಿ ವರ್ಷವೂ ನಡೆಸುತ್ತಿದ್ದು 2000 ಇಸ್ವಿಯಲ್ಲಿ ದಶಮಾನೋತ್ಸವದ ಸಂಭ್ರಮವನ್ನು ಸಂಸ್ಥೆ ಮುದಗೊಂಡಿದೆ. ಹಾಗೆಯೇ ವಿಂಶತಿ ಉತ್ಸವ ನರ್ತನ ಈ ಕಾರ್ಯಕ್ರಮ ಹಾಗೆ 30 ವರ್ಷ ಪ್ರಯುಕ್ತ ಅಂತಾರಾಷ್ಟ್ರೀಯ ಕಲಾವಿದರಾದ ಇವರಿಂದ ಶಿಕ್ಷಣ ಪುರಸ್ಕಾರ ಪ್ರಶಸ್ತಿ, ಲಯನ್ಸ್ ಸೇವಾ ರತ್ನ ಪ್ರಶಸ್ತಿ, 2012ನೇ ಇಸ್ವಿಯಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆಯೇ ಸಂಸ್ಥೆಯ ಶಿಷ್ಯ ವರ್ಗದಿಂದ ಕಲಾ 2019ನೇ ಇಸ್ವಿ ಕೂಚಿಪುಡಿ ಹೊರೆ ಕಾಣಿಕೆ ವೇದಿಕೆಯಲ್ಲಿಯೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರ್ತಾ ಇವೆ. ಈ ಸಂಜೆಯ ರಥಬೀದಿಯ ಈ ವೇದಿಕೆಯಲ್ಲಿ ರಾಧಾಕೃಷ್ಣ ನೃತ್ಯ ನಿಕೇತನ ರಿಜಿಸ್ಟರ್ಡ್ ಉಡುಪಿ ಸಂಸ್ಥೆ ಭರತನಾಟ್ಯ ನೃತ್ಯ ಪ್ರಸ್ತುತಿ ನವರಸ ಕೃಷ್ಣ ನೃತ್ಯ ರೂಪಕವನ್ನು ತಮ್ಮ ಮುಂದೆ ಅನಾವರಣಗೊಳಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ತಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ವೇದಿಕೆಯನ್ನು ರಾಧಾಕೃಷ್ಣ ನೃತ್ಯ ನಿಕೇತನದ ನೃತ್ಯ ವಿದುಷಿ ವೀಣಾ ಎಂ ಸಾಮಗ ಹಾಗೂ ಸಂಗಡಿಗರಿಗೆ ತೆರವುಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ.
ಶ್ರೀ ಕೃಷ್ಣಾಯ ನಮಃ. ಶ್ರೀ ಪುತ್ತಿಗೆ ಪರ್ಯಾಯೋತ್ಸವ ವಿಶ್ವಗೀತ ಪರ್ಯಾಯ ಇದರಲ್ಲಿ ಆನಂದ ತೀರ್ಥ ಮಂಟಪದಲ್ಲಿ ರಾಧಾಕೃಷ್ಣ ನೃತ್ಯ ನಿಕೇತನದ ಕಲಾವಿದರಿಂದ ನೃತ್ಯ ಕಾರ್ಯಕ್ರಮ, ನಟುವಂಗ, ಹಾಡುಗಾರಿಕೆ ಮತ್ತು ನೃತ್ಯ ನಿರ್ದೇಶನ ವಿದುಷಿ ವೀಣಾ ಎಂ ಸಾಮಗ, ಮೃದಂಗ ವಾದನದಲ್ಲಿ ಸಹಕರಿಸುವರು BM ಪೃಥ್ವಿರಾಜ್ ಸಾಮಗ, ವಾಯಲಿನ್ನಲ್ಲಿ ಡಾಕ್ಟರ್ ಶ್ರೀಧರಾಚಾರ್ಯ ಅವರು, ಕೊಳಲು ವಾದನದಲ್ಲಿ ಡಾಕ್ಟರ್ ಬಾಲಕೃಷ್ಣ ಮಣಿಪಾಲ, ವರ್ಣಾಲಂಕಾರದಲ್ಲಿ ಶ್ರೀ ರಮೇಶ್. ನರ್ತಿಸುವ ನಮ್ಮ ಸಂಸ್ಥೆಯ ಕಲಾವಿದರುಗಳು ವಿದುಷಿ ಪ್ರತೀಕ್ಷಾ, ವಿದುಷಿ ಅಮೃತ ಪ್ರಸಾದ್, ವಿದುಷಿ ರಾಧಿಕಾ ರಾವ್, ವಿದುಷಿ ಶರಣ್ಯ ರಾವ್, ಮೇಘನಾ ಭಟ್, ಸಿಂಚನಾ ಭಟ್, ಮೇಧಾ ತಂತ್ರಿ, ಶ್ರದ್ಧಾ, ರಂಜಿತಾ ರಾವ್, ಶ್ರಾವ್ಯ ರಾವ್, ಪ್ರಾಪ್ತಿ ಶೆಟ್ಟಿ, ಶ್ರಾವ್ಯ ಜಾನ್ವಿಕಾ, ಪವನ್ ರಾಜ್ ಸಾಮಗ, ವಿಶ್ವರೂಪ ಮಧ್ಯಸ್ಥ ಮತ್ತು ಶೈಲೇಶ್. ಪ್ರಾರ್ಥನೆಯೊಂದಿಗೆ ನೃತ್ಯ ಕಾರ್ಯಕ್ರಮವನ್ನು ಮಾಡುತ್ತಾ ಸಾಂಪ್ರದಾಯಿಕವಾಗಿ ಸಣ್ಣ ಒಂದು ಪುಷ್ಪ ಸಮರ್ಪಣೆ, ನಂತರ ನವರಸ ಕೃಷ್ಣ ನೃತ್ಯ ರೂಪಕ. ಜಗದೋದ್ಧಾರಕನಾದ ಶ್ರೀಕೃಷ್ಣ ಪರಮಾತ್ಮನಲ್ಲಿ ವಿವಿಧ ಸಂದರ್ಭಗಳಲ್ಲಿ ಉಂಟಾದ ನವರಸ ಭಾವಗಳನ್ನು ಅದರ ಕಥಾ ಸನ್ನಿವೇಶಗಳನ್ನು ಇಟ್ಟುಕೊಂಡು ಸಾಹಿತ್ಯ ಮೂಲಕ ಬಂದಂತಹ ವಸ್ತು ವಿಷಯವೇ ನವರಸ ಕೃಷ್ಣ. ಈ ಸಾಹಿತ್ಯವನ್ನು ಬರೆದ ಆಚಾರ್ಯ, ನೃತ್ಯ ನಿರ್ದೇಶನ ವಿದುಷಿ ವೀಣಾ ಎಂ. ಶುಕ್ಲಾಂ ಭರಧರಂ ವಿಷ್ಣುಂ ಚತುರ್ಭುಜಂ ಪ್ರಸನ್ನವದನಂ सर्वविघ्नोपशान्तये अगजानन पद्मार्कौ गजाननहर्निशो अनेकदन्तो ತದ್ದಿತ್ತೋಂ ನಮೆಂಬ ಸಣ್ಣ ಪುಷ್ಪಾಂಜಲಿ, ನಂತರ ನವರಸ ಕೃಷ್ಣ. ತದ್ದಿತ್ತೋಂ ನಂ ನಂ ತೋಂ ದೇ ತದ್ದಿದ್ದೇ ತೋಂ ದೋಂ ನಂ ನಂ ತದ್ದಿದ್ದೇ ತೋಂ ತೋಂ ದೋಂ ನಂ 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 ತದೇಂಗೆಣ್ಣ ತೋಂ ತಕ್ಕ ತದೇಂಗೆಣ್ಣ ತಕದೆ ಕುಂದದೆ
ರಾಕ್ಷಸನನ್ನು ಸಂಹರಿಸಲು ಬಕಾಸುರನ್ನು ಕಳಿಸುತ್ತೇನೆ. ಹೇ ಬಕಾಸುರ, ಕೃಷ್ಣನನ್ನು ಕೊಲ್ಲಲು ಈಗಲೇ ಈ ಕೂಡಲೇ ಗೋಕುಲಕ್ಕೆ ಹೋಗು. ಅಡಗೆದ ಗಾಳಿ ಹೆಡೆಯ ಮೇಲೆ
ಚಿನ್ನನೆ
ಶ್ರೀ ಪುತ್ತಿಗೆ ಪರ್ಯಾಯಿಸುವುದ ಸಂದರ್ಭದಲ್ಲಿ ರಾಧಾಕೃಷ್ಣ ನೃತ್ಯ ನಿಕೇತನದ ಕಲಾವಿದರಿಗೆ ನೃತ್ಯ ಸೇವೆ ಮಾಡಿಕೊಟ್ಟಂತಹ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಹಾಗೂ ಎಲ್ಲ ಪರ್ಯಾಯಿಸುವ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮ ವೀಕ್ಷಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿದ ಎಲ್ಲ ಶ್ರೀಕೃಷ್ಣ ಅರ್ಪಣಮಸ್ತು. ಸಹೃದಯ ಕಲಾಭಿಮಾನಿಗಳೇ, 1 ಗಂಟೆಯ ಕಾಲ ರಾಧಾಕೃಷ್ಣ ನೃತ್ಯ ನಿಕೇತನ ಶ್ರೀ ಪುತ್ತಿಗೆ ಪರ್ಯಾಯೋತ್ಸವ ವಿಶ್ವಗೀತ ಪರ್ಯಾಯದಲ್ಲಿ ಈ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಸಂಪನ್ನಗೊಳಿಸಿದೆ. ಈ ಎಲ್ಲ ಕಲಾವಿದರಿಗೂ ಪರ್ಯಾಯ ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಿತಿಯ ಪರವಾಗಿ ಅನಂತ ಕೃತಜ್ಞತೆಗಳು. ಇಂದು ತೃತೀಯ ದಿನ ಪವಿತ್ರ ರಥಬೀದಿಯ ಆನಂದ ತೀರ್ಥ ಮಂಟಪದಲ್ಲಿ ವಿದುಷಿ ಸುಭಶ್ರೀ ಅಡಿಗ ಇವರಿಂದ ವೀಣಾವಾದನ ಸಂಪನ್ನಗೊಳ್ಳಲಿದೆ. ಮುಂದಿಸಲಿಕ್ಕಿದ್ದೇನೆ. ವಿದುಷಿ ಶುಭಶ್ರೀ ಅಡಿಗ ಇವರು ಬಾರ್ಕೂರಿನ ಶ್ರೀಮತಿ ಇಂದಿರಾ ಅಡಿಗ ಹಾಗೂ ಶ್ರೀ ಕೃಷ್ಣಮೂರ್ತಿ ಅಡಿಗರ ಕಿರಿಯ ಪುತ್ರಿ.
ಓಕೆ ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮತ್ತೊಂದು ವಿಷಯ ಅದು ನೆಲ ಕ್ಯೂರಿಯಾಸಿಟಿ ಕಾತೊಂದುಲ್ಲೆ ಟ್ರೈಲರ್ ದು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ ಓಕೆ ರೆಡಿ 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ ಸರ್ಬತ್ ಬರ್ಯಾರ ಬರ್ಲೆ ಸರ್ಬತ್ ಬರ್ಲಿ ಬರ್ಲೆ ಜ್ಯೂಸ್ ಬರ್ಲೆ ಬರ್ಲೆಗ ಸಂಜೆ ಮರ್ಯಾದೆ ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲಿ ಇರು ತಾದ ಕೋಲೆ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂತೇಜ್ ಇದನ್ನ ಸುರುತ್ತ ಪ್ರಯೋಗ ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಇಕ್ಲೇರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಆಡತ್ತ ನಮ್ಮೊಂಚೂರು ಪಾಡ್ದ ಬರ್ಕ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರು ಏ ದೊಡ್ಡ ಪಾಡ್ಲಿತ್ತ ಪಡ್ತು ಪುಡ್ತಿದಿ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲ್ಲ ಯೋಗ ಬೋರ್ಡು ಒಟ್ರಾಸಿ ಬರ್ಪುನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ಗುನು ಅವು ಎಂಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮೇಲೆ ಹೋಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪೊನ್ನಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ ಬಾವೆ ಆಜ ನಮ್ಮ ಫಿನಿಶ್ ಮಲ್ಪೊಡು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟ ಯಾವ ಎಂಕಲ್ನ ಮದ್ವೆಗೆ ಬಲೆ ತೈರು ಕೊಂಚೂರು ಸ್ಮೈಲ್ ಕೊರ್ಲಿ ನಿಕುಲ್ ತಲೆ ಪಂಡರ್ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಬೋತ್ ಓಡ್ದ ಅಪ್ಪ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ಹೊರನ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದನೆ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ಆನೆ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಮಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್ ಯಾ ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ.
Thank you.
ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆದರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ.
Thank you.
ಇದೀಗ ಮುಂದಿನ ಪ್ರಸ್ತುತಿ ಹಿಂದೋಳ ರಾಗದಲ್ಲಿ ತ್ಯಾಗರಾಜರ ವಿರಚಿತ ಸಾಮಜ ವರ್ಗಮನ, ತಾಳ ಆದಿ.
ಇದೀಗ ಕೊನೆಯದಾಗಿ ದರ್ಬಾರಿ ಕನ್ನಡ ರಾಗದ ಗೋವರ್ಧನ ಗಿರಿಧಾರಿ ಆದಿತಾಳದಲ್ಲಿದೆ ನಾರಾಯಣ ತೀರ್ಥ ರಚನೆ.
ಇಷ್ಟು ಹೊತ್ತು ತಮ್ಮ ಸುಶ್ರಾವ್ಯ ವೀಣಾ ವಾದನದ ಮೂಲಕ ನಮ್ಮೆಲ್ಲರ ಮನಗೆದ್ದ ವಿದುಷಿ ಶುಭಶ್ರೀ ಅಡಿಗ ಇವರಿಗೆ ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ಅವರಿಗೆ ಹಿಮ್ಮೇಳದಲ್ಲಿ ಸಾಥ್ ನೀಡಿ ಈ ಒಂದು ಕಾರ್ಯಕ್ರಮದ ಶೋಭೆ ಹೆಚ್ಚಿಸಿದ ಹಿಮ್ಮೇಳದ ಕಲಾವಿದರು, ಮೃದಂಗದಲ್ಲಿ ವಿದ್ವಾನ್ ಮಾಧವಾಚಾರ್ಯರು, ಮೃದಂಗದಲ್ಲಿ ಬಾಲಚಂದ್ರ ಭಾಗವತ್, ತಬಲಾದಲ್ಲಿ ವಿದ್ವಾನ್ ಮಾಧವಾಚಾರ್ಯ ಹಾಗೂ ರಿದಮ್ ಪ್ಯಾಡ್ನಲ್ಲಿ ಕಾರ್ತಿಕ್ ಭಟ್ ಇನ್ನಂಜೆ ಇವರು ಸಹಕರಿಸಿದ್ದು, ಇವರೆಲ್ಲರಿಗೂ ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಮೇಲ್ವಿಚಾರಕರು ಮುಖ್ಯಸ್ಥರು ಆದ ML ಸಾಮ್ಗಾರ್ ಅವರು ಕಲಾವಿದರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶುಭಶ್ರೀ ಅಡಿಗ ಇವರಿಗೆ ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಗೌರವದೊಂದಿಗೆ ಅಭಿಮಾನಪೂರ್ವಕ ಅಭಿನಂದನೆಗಳು. ಹಾಗೆಯೇ ವಿದ್ವಾನ್ ಬಾಲಚಂದ್ರ ಭಾಗವತ್ ಈ ಬಾರಿಯ ಪರ್ಯಾಯ ಹಾಗೆಯೇ ವಿದ್ವಾನ್ ವಿಶ್ವಗೀತ ಮಾಧವ ಪರ್ಯಾಯ ಆಚಾರ್ಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಮತ್ತು ಕಾರ್ತಿಕ್ ಭಟ್ ಇನ್ನಂಜೆ ಇವರೆಲ್ಲರಿಗೂ ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾಳೆ ಇದೇ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಅಕ್ಷತಾ ದೇವಾಡಿಗ ಇವರಿಂದ ಸ್ಯಾಕ್ಸೋಫೋನ್ ವಾದನ ನಡೆದಿದೆ. ಎಲ್ಲ ಭಕ್ತಾಭಿಮಾನಿಗಳನ್ನು, ಕಲಾಭಿಮಾನಿಗಳನ್ನು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಹಕರಿಸಿದ ಈ ಬಾರಿಯ ಪರ್ಯಾಯ ಹೊರೆಕಾಣಿಕೆ ವೇದಿಕೆಯಲ್ಲಿ ಕನಕದಾಸ ಮಂಟಪದಲ್ಲಿ ದಾಸವಾಣಿ ಕಾರ್ಯಕ್ರಮ ನಡೀತಾ ಇದೆ. ಆಸಕ್ತರು ಅಲ್ಲಿಯೂ ಕೂಡ ಕಲಾಸ್ವಾದನೆಯನ್ನು ಮಾಡಬಹುದು. ನಿತ್ಯವೂ ಇನ್ನು ಅರ್ಧ ಗಂಟೆ ಆ ಕಾರ್ಯಕ್ರಮ ನಡೀತಾ ಇದೆ. ದಿನವೂ ಇಲ್ಲಿ ಆನಂದ ತೀರ್ಥ ಮಂಟಪ ಹಾಗೂ ಕನಕದಾಸ ಮಂಟಪ ಎರಡೂ ಕಡೆಯೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದು ಎಲ್ಲ ಕಲಾಭಿಮಾನಿಗಳನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮತ್ತೊಂದು ವಿಷಯ ಯಾವುದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ ಟ್ರೈಲರ್ ತುನ ಒಂದು ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ ರೆಡಿ, 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲೆ, ಸಂಜೆ ಬರ್ಯಾರಿ. ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲಿ. ತಾದ ಕೋಲೆ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂತೇಜ್ ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡ ಅಲ್ಲ ಅಣ್ಣೆಲ್ಲಿರು
ಮದುವೆ ಸ್ವಲ್ಪ ರಕ್ಕಸದ ಹಾಕಿ ಬಾರಿ ಜಾಗ್ರತೆ ಆಡ್ ಬರ ಇಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಆಡತ್ತ ನಮ್ಮೊಂಚೂರು ಪಾಡ್ದ ಬರ್ಕ ಮೂಲು ಪಾಡ್ರೆ ಎಲ್ಲ ಪಾಟ್ರೆ ಪೂಪುನ್ ಪುಡೆಂಗ್ ವಾಡಂಡು ಏ ದೊಡ್ಡ ಪಾಡ್ಲಿತ್ತ ಪುದಿಯರಿ ಪಡ್ತು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲ ಯೋಗ ಬೋರ್ಡು ಒಟ್ರಾಸಿ ಬರ್ಪುನತ್ತು ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ವನು ಅವು ಏಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮಾಯಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮಾಲ್ ಓಲೆ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪುಣ್ಣಂತೂ ಅವಳು